ನಿಮ್ಮ ಉಗುರಿಂದ ನೋಡ್ತಾರೆ. ನೀವು ಹೇಗೆ ಕಾಣ್ತೀರಾ, ನಿಮ್ಮ ಸ್ಕಿನ್ ಕ್ವಾಲಿಟಿ ಹೇಗಿದೆ, ಹೇರ್ ಕ್ವಾಲಿಟಿ ಹೇಗಿದೆ. ನಿಮ್ಮ ಒಂದು ಪಿಂಪಲ್ ಇದ್ರೂ ದೇ ವಿಲ್ ಗ್ರೌಂಡ್ ಯು. ಫ್ಲೈಟ್ ಇಂದಾನೆ ಇಳಿಸ್ತಾರೆ. ನಾನು ನಿತ್ಯಾನಂದ ಸ್ವಾಮಿಗಳ ಜೊತೆನೂ ಓಡಾಡಿದ್ದೆ. ಇಟ್ ಇಸ್ ಅ ಲೈಫ್ ಟೈಮ್ ಅಂತ ವ್ಯಕ್ತಿದು ಆಶೀರ್ವಾದ ನೋಡೋದೇ ಪುಣ್ಯ. ಅಂತದ್ರಲ್ಲಿ ಅವ್ರ ಪಕ್ಕದಲ್ಲಿ ಕೂತು ಅವ್ರದ್ದು ಕಾಲೆಲ್ಲ ಹಿಡಿದು ಅವ್ರ ಹತ್ರ ಮಾತಾಡಿ ಇಟ್ಸ್ ಅ ವೈಬ್ರೇಷನ್. ನನಗೆ ಹೇಳ್ಬೇಕಾದ್ರೆ ಈಸ್ ಅ ವೈಬ್ರೇಷನ್. ಲಾಸ್ಟ್ಗೆ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಅಂದ್ರೆ ಅವ್ರು ಹೇಳಿದ್ರೆ ನೀವು ಕೇಳಬೇಕು. ಅವ್ರು ಹೇಳ್ತಾರೆ ಪಾರ್ಟಿ ಆದ ನಂತರ ನಮ್ ಜೊತೆ ಸ್ಟೇ ಆಗು. ಐ ವಾಂಟ್ ಟು ಸೀ ಯು ಇನ್ ಡೀಟೇಲ್ ರೂಮ್ ಅಲ್ಲಿ. ರಾಜೇಶ್ ರಿವೆಲ್ಸ್ನ ಈ ಇನ್ನೊಂದು ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಸರಿತ್ ಬಾಳಪ್ಪ. ಹಾಯ್ ಸರಿತ್. ಹಾಯ್ ರಾಜೇಶ್. ಹೇಗಿದ್ದೀರಾ ಸರಿತ್? ಚೆನ್ನಾಗಿದ್ದೀನಿ ರಾಜೇಶ್ ಅವರೇ, ಥ್ಯಾಂಕ್ ಯು. ನೀವು ಮೂಲತಃ ಎಲ್ಲಿನವರು ನೀವು? ನಾನು ಆಕ್ಚುಲಿ ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಅನ್ನೋ ಊರಲ್ಲಿ. ನನ್ನ ತಾಯಿ ಆ ಊರಿಗೆ ಸೇರಿದವರು. ನನ್ನ ತಂದೆ ಒಬ್ಬ ಪುಟ್ಟ ಕಾಫಿ ಬೆಳೆಗಾರರು. ಅವರು ಕೊಡಗು ಜಿಲ್ಲೆಯ ಕೊಡ್ಲಿಪೇಟೆ ಅನ್ನೋ ಊರಲ್ಲಿ. ಸೊ ಇವರಿಬ್ಬರ ಮೊದಲನೇ ಮಗ ನಾನು. ಸೊ ಬಂಟ್ವಾಳಲ್ಲಿ ಹುಡ್ತೀನಿ. ಓದಕ್ಕೋಸ್ಕರ ನಾನು ಮತ್ತೆ ನನ್ನ ತಂದೆ ತಾಯಿಯಲ್ಲಿ ಕೊಡಗಲ್ಲಿರ್ತಾರೆ, ಅಲ್ಲಿಗೆ ಬರ್ತೀನಿ. ಸೊ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ನನ್ನ ಜೀವನ ಶುರು ಆಗುತ್ತೆ. ನನ್ನ ಕಲಿಕೆ, ನನ್ನ ಶಾಲೆ, ಸೊ ನನ್ನ ಬಾಲ್ಯದ ದಿನಗಳು ಅಲ್ಲಿ ಶುರು ಆಗುತ್ತೆ. ತದಾದ ನಂತರ ಓದೋದಕ್ಕೆ ಮತ್ತೆ ಮಂಗಳೂರಿಗೆ ಬರ್ತೀನಿ. ನನ್ನ ಡಿಗ್ರಿ ಕಾರ್ಕಳದ ನಿಟ್ಟೆ ಕಾಲೇಜಲ್ಲಿ ಆಗುತ್ತೆ. ಏನು ಓದಿದ್ರ? ನಾನು ಆ್ಯಕ್ಚುಲಿ ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇತ್ತು. ಸೊ ನಾನು PCMB ಸೈನ್ಸ್ ಮಾಡ್ತೀನಿ. ಇದು ತುಂಬ ಒಂದು ಕ್ಲೀಶೆಡ್ ಅನ್ಸಲ್ಲ. ತುಂಬ ಆ್ಯಕ್ಟರ್ಗಳು ನಾನು ಡಾಕ್ಟರ್ ಆಗ್ಬೇಕಂತಿದ್ದೆ, ಆ್ಯಕ್ಟರ್ ಆದರೆ ಡಾಕ್ಟರ್ ಆಗಬೇಕು ಅಂತ. ನಾರ್ಮಲಿ ಆ್ಯಕ್ಟರ್ಸ್ಗಳು ಒಂದು ಕಾಮನ್ ಇರುತ್ತೆ. ಪೈಲಟ್ ಆಗಕ್ಕೆ ಇಷ್ಟ ಆಗಿರುತ್ತೆ ಅವ್ರಿಗೆ, ಇಲ್ಲಾಂದ್ರೆ ಡಾಕ್ಟರ್. ಇದೊಂದು ಭಾಳ ಕಾಮನ್ ಆಗಿರುತ್ತೆ ಅವರಲ್ಲಿ. ಪೈಲಟ್ ಆಗಕ್ಕೆ ಇಷ್ಟ ಇರುತ್ತೆ, ಇಲ್ಲದ್ರೆ ಡಾಕ್ಟರ್ ಆಗೋದಕ್ಕೆ. ಈ ನೀವು ಡೈರೆಕ್ಟರ್ಸ್ನ ನೋಡಿದ್ರೆ ಅವ್ರು ನಾರ್ಮಲಿ ಇಂಜಿನಿಯರ್ಸ್ ಆಗಿರ್ತಾರೆ ಮೋಸ್ಟ್ ಆಫ್ ದ ಪೀಪಲ್. ಸೊ ಇದೊಂದು ಕ್ಲೀಶೆ ಕರೆಕ್ಟ್. ಸೊ ಅದಾದ್ಮೇಲೆ ನನಗೆ ಬುಕ್ ಅಂದ್ರೆ ಬರಲ್ಲ. ಚಿಕ್ಕದ್ರಿಂದ ನನಗೇನು ಒಂದು ಜಾಗದಲ್ಲಿ ಕೂರೋ ಅಂತ ವ್ಯಕ್ತಿ ನಾನಲ್ಲ. ನಾನು ಹುಟ್ಟಿದಾಗ್ಲಿಂದ ತುಂಬಾ ಹೈಲಿ ಕ್ಯೂರಿಯಸ್ ಕಿಡ್. ನಾನು ಎಕ್ಸೈಟೆಡ್. ನಾನು ಹೈಲಿ ಆಕ್ಟಿವ್. ಮತ್ತೆ ನನ್ನ ಕಣ್ಣಿಗೆ ಏನು ಕಾಣುತ್ತೆ, ಅದು ಏನು, ಅದು ಹೇಗಾಗಿದೆ, ಅದ್ರ ಒಳಗಡೆ ಏನಿದೆ, ಹೊರಗಡೆ ಏನಿದೆ, ಅದ್ರದ್ದು ಪರ್ಪಸ್ ಏನು, ಅದು ಯಾವ ರೀತಿ ಆಪ್ರೇಟ್ ಆಗುತ್ತೆ, ಅದ್ರ ಮೆಕ್ಯಾನಿಸಮ್ ಏನು ಅಂತ ತಿಳ್ಕೊಳ್ಳೋಂಥ ಭಾಳ ಕುತೂಹಲ. ಆದರೆ ನನ್ನನ್ನು ನೀವು ಒಂದು ಜಾಗದಲ್ಲಿ ಕೂರಿಸಿ ಬುಕ್ಕು ಹಿಡಿದು ಕೂರಿಸೋದಾದ್ರೆ ಐ ಆಮ್ ನಾಟ್ ದಟ್ ಟೈಪ್. ಸೊ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂದ್ರೆ ನನ್ನ ತಂದೆ ತಾಯಿ ಅವ್ರಿಗೆ ಕನ್ಸ್ಕೊಂಡಿದ್ದು ನಾನೊಬ್ಬ ಇಂಜಿನಿಯರ್, ಡಾಕ್ಟರ್ ಆಗಬೇಕು ಅಂತ. ನಂತರ ಅದೇ ಇದ್ರಲ್ಲಿ ಹೋಗ್ತೀನಿ, ಭಾಳ ಕಷ್ಟಪಟ್ಟು ಓದ್ಕೊಂಡು ಪುಸ್ತಕ ಅಂದರೆ ಆಗಲ್ಲ, ಬಟ್ ಪಾಸ್ ಎಷ್ಟಾಗಬೇಕು, ಒಂದು ತಕ್ಕ ಮಟ್ಟಿಗೆ ಒಂದು ಫಸ್ಟ್ ಕ್ಲಾಸ್ ಪಾಸ್ ಎಷ್ಟಾಗಬೇಕು ಅಷ್ಟು ಮಾಡಿಕೊಂಡು ಹೋಗ್ತಾ ಇರ್ತೀನಿ. ಸೊ ನಂದು PCMB ಆದಮೇಲೆ ಪುತ್ತೂರಲ್ಲಿ ನನಗೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ದು ಆಪ್ಷನ್ ಬರುತ್ತೆ. ಸೊ ಆಗ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಮೆಡಿಕಲ್ ಹೋಗೋದಾದ್ರೆ ಇನ್ನೊಂದು 6 ವರ್ಷ ಓದಬೇಕು. MBBS ಆ್ಯಂಡ್ MD. ನೀವು MBBS ಮಾಡಿದ್ರೂ ವ್ಯಾಲ್ಯೂ ಇಲ್ಲ, ಯು ಶುಡ್ ಗೋ ಫಾರ್ ಮಾಸ್ಟರ್ಸ್. ಅದಾದ ನಂತರ ಇಂಜಿನಿಯರಿಂಗ್ ಮತ್ತೆ 4 ವರ್ಷ. ನಾನು ಆಗಲೇ ಯೋಚನೆ ಮಾಡಿದೆ, ನನಗೂ ಬುಕ್ಕಿಗೆ ಬರಲ್ಲ. ಸೊ ಇದು ಪಾಸು ಫೇಲು ಆಗಿ ಇದೊಂದು 6-7 ವರ್ಷ ಅಂತೂ ಹೋಗುತ್ತೆ ನಂದು. ಸೊ ಬೆಟರ್ ನಾನೊಂದು ಡಿಗ್ರಿ ಬೇಗ ಮುಗಿಸ್ಕೊಂಡು ಒಂದು ಬಿಸ್ನೆಸ್ಗೋ ಅಥವಾ ಒಂದು ಒಳ್ಳೆ ಕಂಪ್ನಿ, ಒಂದು IT ಕಂಪ್ನಿನೋ ಅಥವಾ ಒಳ್ಳೆ ಫಿನಾನ್ಷಿಯಲ್ ಕಂಪ್ನಿಗೆ ಜಾಯ್ನ್ ಆಗಿ ನನ್ನ ಅರ್ನಿಂಗ್ಸ್ನ ಬೇಗ ಸ್ಟಾರ್ಟ್ ಮಾಡೋಣ ಅಂತ, ಲೈಫ್ನ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ನಾನು ಮತ್ತೆ ಆ ಪಾಯಿಂಟಲ್ಲಿ ತಂದೆಗೆ ಹೇಳ್ತೀನಿ, ಇಲ್ಲ ಐ ಆಮ್ ಪಿಕಿಂಗ್ ಅಪ್ ಡಿಗ್ರಿ, ನಾನು ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ. ಸೊ ಬೇಸಿಕಲಿ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ. ಸೊ ಸೈನ್ಸ್ ಇಂದ BBMಗೆ. ಹೌದು. ಸೊ ಮತ್ತೆ ಡಿಗ್ರಿ ನಿಟ್ಟೆ ಕಾರ್ಕಳ ಅಲ್ಲಿ ನಾನು ಆಲ್ರೆಡಿ ಅಲ್ಲಿ ಅಡ್ಮಿಷನ್ ತಗೋಬೇಕಾದ್ರೆ 1 ತಿಂಗಳು ಆಗಿರುತ್ತೆ ಕಾಲೇಜ್ ಸ್ಟಾರ್ಟ್ ಆಗಿ. ಸೊ ಪ್ರಿನ್ಸಿಪಲ್ ಹೇಳ್ತಾರೆ, ಸೈನ್ಸ್ ಇಂದ ನೀನು ಡಿಗ್ರಿ ಹೇಗೆ, ಆ್ಯಂಡ್ ಇಟ್ ಇಸ್ ಡಿಫ್ರೆಂಟ್ ಜಾನರೇ ಬೇರೆ. ಸೊ ಹೇಗೆ? ಐ ಟೋಲ್ಡ್, ಇಲ್ಲ ಸರ್, ಐ ಗೆಸ್ ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ ದೆನ್ ಐ ಕಂಪ್ಲೀಟ್. ನಂದು ಬ್ಯಾಚುಲರ್ಸ್ ಇನ್ ಬಿಸ್ನೆಸ್ ಅಲ್ಲಿ ಮ್ಯಾನೇಜ್ಮೆಂಟಲ್ಲಿ ಆಗುತ್ತೆ. ಮತ್ತು ನನ್ನ ಟ್ಯೂಷನ್ ಸರ್ ಯಾರಿದ್ದಾರೆ ಅವ್ರು ಹೇಳ್ತಾರೆ, ನೀನು ಫಿನಾನ್ಸೇ ಮಾಡಬೇಕು ಅಂತ. ನಾನಂದೆ, ಸರ್ ಸೈನ್ಸಿಂದ ಇದು ಮಾಡಿರೋದೇ ದೊಡ್ಡದು, ಆ್ಯಂಡ್ ನನಗೆ ಪುಸ್ತಕ ಇಲ್ಲ, ಐ ಹ್ಯಾವ್ ಅ ಟ್ರಸ್ಟ್ ಆನ್ ಯು, ನೀನು ಫಿನಾನ್ಸಲ್ಲಿ ಸ್ಪೆಷಲೈಸೇಷನ್ ಮಾಡಿ. ದೆನ್ ಐ ಟುಕ್ ಇಟ್, ಸರ್ಗೋಸ್ಕರ ತಗೊಂಡೆ, ಆ್ಯಂಡ್ ಐ ಕ್ಲಿಯರ್ಡ್ ದ್ಯಾಟ್ ಆಲ್ಸೋ. ಸೊ ಎಸ್, ಸೊ
ಹಾಗೆ ನಂದು ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ. ಎಜುಕೇಷನ್ ಕಂಪ್ಲೀಟ್ ಆಗ್ತಾ ಇರೋ ಹಾಗೇನೆ ನನಗೆ ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಗುತ್ತೆ. ಸೊ ಹಾಂಗ್ಕಾಂಗ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನಲ್ಲಿ ಮಾರ್ಗೇಜ್ ದಲ್ಲಿ ನಾನು ಒಂದು ಕ್ಯಾಪ್ಚರಿಂಗ್ ಆ್ಯಂಡ್ ಇಂಡೆಕ್ಸಿಂಗ್ ಅಂತ ಒಂದು ಬರುತ್ತೆ. ಸೊ ಡೇಟಾ, ಸೊ ಅದರಲ್ಲಿ ನನಗೆ ಜಾಬ್ ಆಗುತ್ತೆ. ನನ್ನ ಲೈಫಿನ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು. ಎಲ್ಲಿ ಕೆಲಸ? ಬೆಂಗಳೂರಲ್ಲಿ. ಸೊ ಸಿಟಿ ಅಂತ ನೋಡಿದ್ದಾಗ ಹಳ್ಳಿಯಿಂದ ಬಂದು ಮಂಗಳೂರಲ್ಲಿ ಇದ್ದೆ ಕೂಡ, ಆದರೆ ಈ ಆಧುನಿಕ ಅಂದರೆ ನಿಮಗೆ ಸ್ವಲ್ಪ ಹಳ್ಳಿಯಿಂದ ಬಂದು ಅಲ್ಲಿ ಕಾಲೇಜಲ್ಲಿ ಓದಿ ನಿಮಗೆ ಈ ಹೈ ಫೈ ಬ್ಯಾಂಗ್ಳೂರ್ಗೆ ಬಂದು ಬಿಗಿನಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಯಿತು ನನಗೆ. ಅಲ್ಲ ರೀ, ಮಂಗಳೂರಲ್ಲಿ ಏನಿಲ್ಲ, ಮಂಗಳೂರು ಹಳ್ಳಿನ ಅಲ್ಲ, ಬಟ್ ನಾನು ಕಲ್ತಿದ್ದು ನಿಟ್ಟೆಯಲ್ಲಿ, ನಿಟ್ಟೆ ಕಾರ್ಕಳ. ಅಲ್ಲಿನೂ ಅಷ್ಟೇ ಇರಲಿಲ್ಲ. ಅಪರೂಪಕ್ಕೆ ನೀವು ಒಂದು ಸಿಟಿಗೆ ಹೋಗಿ ಬರೋದು ಬೇರೆ, ನೀವೊಂದು ಸಿಟಿಲೇ ಇದ್ದು ಆ ಕಲ್ಚರ್ಗೆ ಅಲ್ಲೇ ವಾಸ ಮಾಡೋದು ಬೇರೆ, ಆ ಲೈಫ್ ಸ್ಟೈಲ್ಗೆ. ಸೊ ಚಾಲೆಂಜ್ ಜಾಸ್ತಿ ಆಯಿತು ನನಗೆ. ಕೆಲವರೆಲ್ಲ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಒಳ್ಳೊಳ್ಳೆ ಆಫೀಸರ್ಸ್ಗಳನ್ನ ನೋಡಿದಾಗ ಆಸೆ ಆಗ್ತಾ ಇತ್ತು. ನಿಮ್ಮ ಕಮ್ಯುನಿಕೇಶನ್ ಹೆಂಗಿತ್ತು ಅವಾಗ? ಅಂದರೆ ಒಂದು ಹಳ್ಳಿಯಿಂದ ಓದಿ ಬಂದಿದ್ದು ನಾವು. ಕೊಡ್ಲಿಪೇಟೆ ಅಂದರೆ ಭಾಳ ಚಿಕ್ಕ, ಕೊಡಗಲ್ಲಿ ಭಾಳ ಚಿಕ್ಕ ಇದು. ಸೊ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದ್ರು. ಸೊ ಇಂಗ್ಲೀಷ್ ಅನ್ನೋದು ಇಲ್ಲಿ ಬೆಂಗಳೂರಿನ ಮಕ್ಕಳಿಗೂ ನಮಗೂ ಆಕಾಶ ಭೂಮಿ ವ್ಯತ್ಯಾಸ ಇದೆ. ಸೊ ನಂತರ ನಾನು ಯಾವಾಗ IT ಕಂಪನಿಗೆ ಜಾಯ್ನ್ ಆಗ್ತೀನಿ, ಸೊ ಆಗ ನನಗೆ ಅದನ್ನೆಲ್ಲ ಅವ್ರನ್ನೆಲ್ಲ ನೋಡಿ, ಅವ್ರು ಮಾತಾಡೋ ಶೈಲಿಗಳನ್ನು ನೋಡಿ ನನಗೆ ಸ್ವಲ್ಪ ಪಾಲಿಷ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಆಮೇಲೆ ನನ್ನ ಇಂಗ್ಲೀಷ್ನ ನಾನು ಪಾಲಿಷ್ ಮಾಡ್ಕೊಂಡು ಬಂದೆ, ನನ್ನ ಪರ್ಸ್ನಾಲಿಟಿ ಗ್ರೂಮಿಂಗ್ ಮಾಡ್ಕೊಂಡು ಬಂದೆ. ಸೊ ಎಸ್, ದೆರ್ ವಾಸ್ ಲಾಟ್ಸ್ ಆಫ್ ನನ್ನ ಪರ್ಸ್ನಾಲಿಟಿ ಗ್ರೂಮಿಂಗಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ಇದೆ HSBC. ಸೊ ಅಲ್ಲಿಂದ ಆಗುತ್ತೆ. ಬಟ್ ನನಗೆ ಏನಂತಂದರೆ ಸ್ಕೂಲ್ ಡೇಸಿಂದಾನೇ ಸ್ಟೇಜಲ್ಲಿ ಭಾಳ ಆ್ಯಕ್ಟಿವ್ ಇದ್ದೆ. ಸೊ ಅದಕ್ಕೊಂದು ಕಾರಣ ಇದೆ. ನೀವು ಒಂದು ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತೀರಾ ಅಂದರೆ ಅಲ್ಲಿ ಹೇಗಿರುತ್ತೆ ಅಂದರೆ ನಿಮ್ಮ ತಂದೆ ತಾಯಿಗಳು ತುಂಬ ದೊಡ್ಡ ಕನ್ಸಿಟ್ಟಿರ್ತಾರೆ ನಿಮ್ಮ ಮೇಲೆ. ಅವರು ಹೇಗೆ ಅಂದರೆ ಅವ್ರಿಗೆ ಒಂದು ಯಾವಾಗಲೂ ಭಯ ಇರುತ್ತೆ, ನೀವು ಎಲ್ಲಿ ಪ್ರೀತಿ ಜಾಸ್ತಿ ಮಕ್ಳಿಗೆ ಕೊಟ್ಬಿಟ್ರೆ ಎಲ್ಲಿ ಹಾಳಾಗ್ತಾರೆ ಅಂತ. ಸೊ ನಿಮ್ಮನ್ನು ಭಾಳ ಒಂದು ಸ್ಟ್ರಿಕ್ಟಾಗಿ ಬೆಳೆಸ್ತಾರೆ ಅವರು. ಅಂದರೆ ಅವ್ರಿಗೇನಂದರೆ ಸಮಾಜದಲ್ಲಿ ನನ್ನ ಮಗ ಕೂಡ ಒಂದು ಮಟ್ಟಿಗೆ ಬೆಳಿಬೇಕು, ಅವನು ಒಂದು ಸ್ಥಾನಕ್ಕೆ ಬರಬೇಕು. ಅವ್ರಿಗೆ ಅದರಿಂದ ಏನೂ ಬೇಡ, ಅವ್ರು ಬೇಕಾದರೆ ಗಂಜಿ ಕುಟ್ಕೊಂಡೇ ಖುಷಿಯಾಗಿರ್ತಾರೆ. ನನ್ನ ಮಗ ಮಟ್ಟಿಗೆ ತಲುಪದ ಆ ಸಂತೋಷ ಸಾಕು ಅವ್ರಿಗೆ. ಆಮೇಲೆ ಒಳ್ಳೆ ಹೆಸರು ತರಬೇಕು, ನಮಗೆ ತರದೇ ಇದ್ರೂ ಪರವಾಗಿಲ್ಲ, ಇರೋ ಹೆಸರನ್ನ ಹಾಳು ಮಾಡಬಾರ್ದು. ಈ ರೀತಿಯೆಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ. ಅದನ್ನು ಎಷ್ಟೋ ಸರ್ತಿ ನಾವು ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋ ಮಕ್ಕಳು ಅದನ್ನ ರಾಂಗ್ ಆಗಿ ತಗೊಳ್ತೀವಿ. ಅವ್ರ ಸ್ಟ್ರಿಕ್ಟ್ ಅದು, ಆದರೆ ಅವ್ರ ಮನಸ್ಸಲ್ಲಿ ಭಾಳ ಸೆನ್ಸಿಟಿವ್ ಇರ್ತಾರೆ, ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅಂದರೆ ನನ್ನ ಮಗ ಎಲ್ಲೂ ಹಾಳಾಗಬಾರ್ದು, ನಮ್ಮ ಮಕ್ಕಳೆಲ್ಲೂ ಹಾಳಾಗಬಾರ್ದು, ಅದು ನಾವು ಬೆಳೀತಾ ಬೆಳೀತಾ ನಮಗೆ ಗೊತ್ತಾಗುತ್ತೆ. ಸೊ ಚಿಕ್ಕದ್ರಲ್ಲಿ ಏನು ಮಾಡ್ತೀವಿ, ತಂದೆ ತಾಯಿಗೆ ಬೈತಾ ಇರ್ತೀವಿ, ನಮ್ಮ ಅಪ್ಪ ಯಾವಾಗಲೂ ಬೈತಾ ಇರ್ತಾರೆ, ನಮ್ಮ ಅಮ್ಮ ಯಾವಾಗಲೂ ಹೊಡಿತಾ ಇರ್ತಾರೆ, ಯಾವಾಗಲೂ ಹೀಗೆ ಕಿರಿಕಿರಿ. ಯಾರಾದರೂ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ ತಕ್ಷಣ ಅವರೇ ದೇವರಾಗ್ಬಿಡ್ತಾರೆ ನಮಗೆ. ಯಾರಾದರೂ ಬಂದು ಚಾಕ್ಲೇಟು ಸ್ವಲ್ಪ ಟಾಯ್ಸ್ ಎಲ್ಲ ತೆಗೆದುಕೊಟ್ಬಿಟ್ರೆ ಅವರೇ ಬೆಸ್ಟು. ಈಗ ಮಾವಾಗಲಿ ಚಿಕ್ಕಪ್ಪ ಆಗಲಿ ಯಾರಾದರೂ ನಮ್ಮ ಅಪ್ಪ ಅಮ್ಮ ಏನು ವೇಸ್ಟು. ಬಟ್ ಇನ್ಸೈಡ್ ದ ಕೋರ್ ಅವರ ಒಂದು ಮೆಂಟಾಲಿಟಿ ನಮಗೆ ಅದು ಬೆಳೀತಾ ಬೆಳೀತಾ ಗೊತ್ತಾಗುತ್ತೆ. ಸೊ ನನಗೇನಾಗಿರುತ್ತೆ, ಆ ಸ್ಟ್ರಿಕ್ಟ್ ಎನ್ವಿರಾನ್ಮೆಂಟಲ್ಲಿ ಬೆಳೆದು ನನಗೆ ಖುಷಿ ಕೊಡುವಂಥದ್ದೇ ಸ್ಕೂಲ್ ಡೇ, ಕಾಲೇಜ್ ಡೇ. ಏನಕ್ಕಂದ್ರೆ ಆ ಒಂದು ಸ್ಕೂಲ್ ಡೇ, ಕಾಲೇಜ್ ಡೇಲೇ ನನಗೆ ಹೀರೋ ಆಗೋವಂಥ ಒಂದು ಡೇ. ಹೇಗೆ ಹೀರೋ ಆಗ್ತೀನಂದ್ರೆ, ಇಡೀ ನನ್ನ ವಾರ್ಷಿಕ ಒಂದು ವರ್ಷದಲ್ಲಿ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ನಾನು ಕಾಯೋದೇ ನಿಮ್ಮ ಕಾಂಪಿಟೇಷನ್ಸ್ಗಳು ಬರುತ್ತೆ. ಕಲ್ಚರಲ್ ಕಾಂಪಿಟೇಷನ್, ಡಿಬೇಟ್, ಸ್ಪೀಚು, ಸ್ಪೋರ್ಟ್ಸ್, ಆಮೇಲೆ ತುಂಬ ನಿಮ್ಮ ಫ್ಯಾನ್ಸಿ ಡ್ರೆಸ್ ಆಗಲಿ, ಮೋನೋ ಆ್ಯಕ್ಟ್ ಆಗಿರಲಿ, ಸ್ಕಿಟ್ ಆಗಿರಲಿ, ಅಥವಾ ಟ್ರೆಷರ್ ಹಂಟ್ ಆಗಿರಲಿ, ಬೆಸ್ಟ್ ಮ್ಯಾನೇಜ್, ಯು ನೇಮ್ ಇಟ್. ನನಗೇನಂದರೆ ನಾನು ಕಾಯೋದೇ ಅದಕ್ಕೆ. ಆಮೇಲೆ ನಮ್ದ್ರಲ್ಲಿ ಏನಿತ್ತು ಅಂದರೆ ಲಿಮಿಟೆಡ್ ಇತ್ತು, ಒಬ್ಬ 3-4 ಮ್ಯಾಕ್ಸಿಮಮ್, ಜಾಸ್ತಿಗೆ ಹೋಗೋಕ್ಕಾಗಲ್ಲ. ನಾನೀಗ 3 ನಾನು ಸೆಲೆಕ್ಟ್ ಮಾಡಿದ್ರೆ, ಈಗ ಸ್ಪೀಚ್ ಆಗಿರ್ಬೋದು, ಡಿಬೇಟ್ ಆಗಿರ್ಬೋದು, ಅಥವಾ ಯಾವುದೇ ಕಾಂಪಿಟೇಷನ್, ನನಗೆ ಅದ್ರಲ್ಲಿ ಫಸ್ಟ್ ಪ್ಲೇಸ್ ಬರಲೇಬೇಕು. ಅದು ಯಾವಾಗಿಂದ ಅಂದರೆ ನನಗೆ ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ನಾನು ಅದು ರ್ಯಾಬಿಟ್ ರೇಸೇ ಶುರು ಆಗಿದ್ದು ನಂದು. ಫಸ್ಟು ರ್ಯಾಬಿಟ್ ರೇಸಲ್ಲಿ ಫಸ್ಟ್ ಪ್ಲೇಸ್ ಅವಾಗಿಂದ ಶುರು ಆಗಿದ್ದು ನನಗೆ ಆ ಹುಚ್ಚು. ನನಗೆ ಫಸ್ಟ್ ಟೈಮ್ ಸ್ಟೇಜ್ಗೆ ಹೋಗಿ ನನಗಾಗ ಗೊತ್ತಿಲ್ಲ ಈ ರೀತಿ ರ್ಯಾಬಿಟ್ ರೇಸ್ ಏನಕ್ಕೆ ಮಾಡ್ತಾರೆ, ಪ್ರೈಸ್ ಸರ್ಟಿಫಿಕೇಟ್ ಕೊಡ್ತಾರೆ, ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ. ಅದೇನಾಯಿತು, ಅದೊಂಥರ ನಶೆ ಥರ ಕೂಡ್ತು ನನಗೆ. ಅರೆ, ಇಷ್ಟು ಜನ ನನಗೆ ಕ್ಲಾಪ್ಸ್ ಹೊಡಿತಾ ಇದ್ದಾರೆ, ಏನೋ ವಿಷಯ ಇದೆ, ನಾನು ಏನೋ ಒಂದು ಮಾಡಿದ್ದೀನಿ,
ಇದು ಅವತ್ತು ಆಟ ಆಡ್ಸಿದ್ರಲ್ಲ ಇದಕ್ಕೇನಾ, ಈ ಸರ್ಟಿಫಿಕೇಟು, ಇನ್ನು ಪ್ರತಿ ವರ್ಷ ನಾನು ಮ್ಯಾಕ್ಸಿಮಮ್ ಪಾರ್ಟಿಸಿಪೇಟ್ ಮಾಡ್ಬೇಕು, ಇದನ್ನ ತೆಗೋಬೇಕು, ನನಗೆ ಆಗ ಮಾತ್ರ ದಟ್ ಇಸ್ ಮೈ ಡೇ. ಸೊ ಅದ್ರದ್ದೊಂದು ನಶೆ ಹಿಡಿತು ನನಗೆ ಚಿಕ್ಕದ್ರಿಂದ. ಸೊ ಬೆಳೀತಾ ನನ್ನ ಸ್ಕೂಲಲ್ಲಿ ಆಗಲಿ ಕಾಲೇಜಲ್ಲಾಗಲಿ ಯೂನಿವರ್ಸಿಟಿ ಚಾಂಪಿಯನ್ ನಾನು ನಿಟ್ಟಲ್ಲಿ ಹೈಯೆಸ್ಟ್ ಅವಾರ್ಡ್ಸ್ ತಗೊಂಡಿದ್ದೀನಿ. ನಾನು 3 ವರ್ಷ ಅಲ್ಲಿ ಡಿಗ್ರಿ ಮಾಡಬೇಕಾದ್ರೆ ನಿಮ್ಮ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆಗುತ್ತೆ ಯೂನಿವರ್ಸಿಟಿ ಲೆವೆಲ್ಲಿ. ಸೊ ನನ್ನ ಕಾಲೇಜಿಂದ ಹೈಯೆಸ್ಟ್ ಕಳಿಸ್ತಿದ್ದೆ ನನ್ನ. ಆ್ಯಂಡ್ ದೇ ಶಾರ್ಟ್ ನಂದು 3 ಇವೆಂಟ್ ಇದ್ದರೆ ಅದರಲ್ಲಿ 3ರಲ್ಲೂ ಫಸ್ಟ್ ಬರಲೇಬೇಕು ನನಗೆ. ಇಲ್ಲಾಂದರೆ ಮ್ಯಾಕ್ಸಿಮಮ್ 1 ಸೆಕೆಂಡ್ 3rd ಪ್ಲೇಸ್ ಬಂದರೆ ನಾನು ಸ್ಟೇಜ್ಗೆ ಹೋಗಲ್ಲ. ನನಗೆ ಅವಾರ್ಡೇ ತಗೊಳ್ತಾ ಇರಲಿಲ್ಲ ನಾನು. ಮತ್ತೆ ಈಗ ಇಷ್ಟೆಲ್ಲ ಇಂಟ್ರೆಸ್ಟ್ ಇದ್ದಿದ್ದು ಹುಡುಗ ಇಲ್ಲಿ ಬಂದು ಬ್ಯಾಂಕಲ್ಲಿ ಕೆಲಸ. ಬ್ಯಾಂಕ್ ಅಂದರೆ ಇಟ್ ಈಸ್ ನಾಟ್ ಅ ಬ್ಯಾಂಕ್. ನಾನು ಇಂಟರ್ನ್ಯಾಷನಲ್ ಇದರಲ್ಲಿ ಇದ್ದಿದ್ದು. ಸೊ ಇಟ್ ಈಸ್ ಆಪರೇಟಿಂಗ್ ಇಂಟರ್ನ್ಯಾಷನಲ್. ಇಲ್ಲಿ ಬ್ಯಾಂಕ್ ಅಂದರೆ ಇಟ್ ಇಸ್ ನಾಟ್ ಐ ಟೇಕ್ ಅ ಕ್ಯಾಶ್ ಆ್ಯಂಡ್ ಗಿವ್ ಕ್ಯಾಶ್. ನಿಮ್ಮ ಡೇಟಾ ನೋಡ್ಕೊಳ್ತೀವಿ. ಅಂದರೆ ನಿಮ್ಮ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಯಾರಿದ್ದಾರೆ, ಸೊ ಅವರು ಏನು ಅವ್ರದ್ದು ಮಾರ್ಗೇಜ್ ಇಟ್ಟಿರ್ತಾರೆ ಅಥವಾ ಅವ್ರದ್ದು ಲೋನ್ ಯಾವುದಿದೆ, ಲೋನ್ ನಂಬರ್ಸ್ ಏನಿದೆ, ನಾನು ಅದನ್ನ ವೆರಿಫಿಕೇಶನ್ ಮಾಡಿ ನೆಕ್ಸ್ಟ್ ಇದಕ್ಕೆ ಪ್ರೋಸೆಸ್ಗೆ ಕಳಿಸ್ತೀನಿ. ಸೊ ಈ ಜಾಬಲ್ಲಿದೆ. ಅಲ್ಲೂ ನಾನು ಬಿಡಲಿಲ್ಲ. ಐ ವಾಸ್ ಅ ಲರ್ನಿಂಗ್ ಆಫ್ ಚಾಂಪಿಯನ್. ನನ್ನ ಟ್ರೈನಿಂಗ್ ಪೀರಿಯಡ್ ಏನಿತ್ತು, ನಿಮ್ಮ ಪ್ರೊಬೇಷನ್ ಅಂತ ಏನು ಹೇಳ್ತಾರೆ 6 months ಏನೇ ಇರುತ್ತೆ, ನಾನು 3 monthsಗೆ ನನ್ನ ID ತೆಗೊಂಡು ಐ ಮಾಸ್ಟರ್ಡ್. ನಂದು ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಹೊಡೆದಿದ್ದೆ ನಾನು. ಸೊ ಅದಕ್ಕೂ ನನಗೆ ಅವಾರ್ಡ್ ಬಂದಿತ್ತು. ನಾನು HSBC ಇರಬೇಕಾದ್ರೆ ಐ ಆಮ್ ಲೈಕ್ ದಟ್. ಸೊ ನನಗೆ ಭಾಳ ಒಂಥರ ಆ್ಯಕ್ಟಿವ್ ಇರ್ತೀನಿ, ನನಗೆ ಕಲಿಯೋದಂದರೆ ತುಂಬ ಇಷ್ಟ. ಸೊ ಹೀಗೆ. ಬಟ್ ಇಟ್ ವಾಸ್ ನಾಟ್ ಇನಫ್. ನನಗೇನಾಗ್ತಾ ಇತ್ತು ಅಂತಂದರೆ ಒಳಗಡೆಯಿಂದ ಪ್ರತಿದಿನ ಒಂಥರ ಮೊನೋಟನಸ್ ಥರ ಆಗ್ತಾಯಿತ್ತು. ಅಂದರೆ ನೀವು ಏನು ನನ್ನ ಶಿಫ್ಟ್ ಇದ್ದಿದ್ದು 5:30 to 2:30 ಈವ್ನಿಂಗ್. ಸೊ UK ಶಿಫ್ಟ್ ನಾನು ಮಾಡ್ತಾ ಇದ್ದಿದ್ದು. ಸೊ 5:30 to 2:30. ಸೊ ನಾನು ಮಾಡ್ತಾ ಇದ್ದೆ. ಸೊ ಅಲ್ಲಿ ಸೇಮ್ ಡೇ ಅದೇ ಸೇಮ್ ಪ್ಯಾಟರ್ನ್ ಆಗ್ತಿತ್ತು. ನೋ, ಐ ವಾಂಟ್ ಸಮಥಿಂಗ್ ಮೋರ್. ನನ್ನ ಜಾಬಲ್ಲಿ ಚಾಲೆಂಜ್ ಬೇಕು. ಇದು ಏನು ಡೈಲಿ ಬಂದು ಅದೇ AC ಅದೇ ಆಫೀಸಲ್ಲಿ ID ತೋರಿಸು ಕೂತ್ಕೋ ಆ್ಯಂಡ್ ದೆನ್ ನೋ, ನನ್ನ ಇದಕ್ಕೆಲ್ಲ ಸೀಮಿತವಾಗಿರೋದು. ಐ ವಾಂಟ್ ಮೋರ್ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಏನು ಮಾಡಲಿ, ದೆನ್ ಡೆಲ್ಲಿಂದ ನನಗೆ ಒಳ್ಳೆ ಆಫರ್ ಬಂತು, ಟೆಕ್ ಸಪೋರ್ಟ್. ನನಗೆ ಸೇಲ್ಸ್ ಕೂಡ ಇತ್ತು ಆ್ಯಂಡ್ ಟೆಕ್ ಸಪೋರ್ಟ್ ಕೂಡ. ಐ ಆಮ್ ನಾಟ್ ಎ ಟೆಕ್ನಿಕಲ್ ಗೈ, ಬಟ್ ನನಗೆ ಟೆಕ್ನಿಕಲ್ ಐಡಿಯಾಸ್ ಇತ್ತು ಸಿಸ್ಟಮ್ ಬಗ್ಗೆ. ಸೊ ಇಟ್ ವಾಸ್ ಔಟ್ ಆಫ್ ದಿ ಸಿಲೆಬಸ್. ನಾನು ಸ್ವಲ್ಪ ಮಾಸ್ಟರ್ ಮಾಡ್ಕೊಂಡಿದ್ದೆ ಕೆಲವು ಟ್ರಬಲ್ ಶೂಟಿಂಗ್ ಎಲ್ಲ ಸಿಸ್ಟಮ್ನ ಹೇಗೆ ಅಂತ. ಸೊ ಡೆಲ್ಲಲ್ಲಿ ಏನು ಮಾಡಿದ್ರು, ಅವರು ನನ್ನನ್ನು ಟೆಕ್ ಸಪೋರ್ಟ್ ಅಸೋಸಿಯೇಟ್ ಮಾಡಿದ್ರು, ಟೆಕ್ ಮತ್ತು ಸೇಲ್ಸ್ನ ನನ್ನ ನೋಡ್ಕೊಳ್ಳೋದಕ್ಕೆ. ಸೊ ಆ ಟೈಮಲ್ಲಿ ನಿಮಗೆ 2010-11 ನಿಮಗೆ 30,000 ಅಂದರೆ ಭಾಳ ದೊಡ್ಡ ಸ್ಯಾಲ್ರಿ. ಆಗ 30-35,000 ಅಂದರೆ ನಿಮಗೆ ಒಂದು ಒಳ್ಳೆ ಸ್ಯಾಲ್ರಿ. ಸೊ 35,000 ಹೌದು. ಸೊ ದಟ್ ವಾಸ್ ಮೈ ಸ್ಯಾಲ್ರಿ ಫ್ರಮ್ HSBC ಸ್ಟ್ರೈಟ್ ಟು ಡೆಲ್. ಒಳ್ಳೆ ಸಂಬಳ ಅದು. ಆಗ ಇಟ್ ವಾಸ್ ವೆರಿ ನೈಸ್. ಸೊ ಅಲ್ಲಿ 1 ವರ್ಷ ನಾನು ತಗೊಂಡೆ. ಮತ್ತು ಅಲ್ಲಿ ಏನಾಗ್ತಿತ್ತು ಅಂದರೆ ಟ್ರಬಲ್ ಶೂಟಿಂಗ್ ಆಗ್ತಿತ್ತು, ಟಾರ್ಗೆಟ್ ಇತ್ತು. ರೆಸೆಷನ್ ಆಗ ಇಟ್ ವಾಸ್ ಅ ಬ್ಯಾಡ್ ರೆಸೆಷನ್. 2009 ರೆಸೆಷನ್. ಹೌದು, 2009 ನಿಮಗೆ ಆ ಬೆಲ್ಟಲ್ಲಿ ಬರುತ್ತೆ. 2009-10-11. ಸೊ ಅಲ್ಲಿ ರೆಸೆಷನ್ ಟೈಮಲ್ಲಿ ಏನಾಯಿತು, ಕಂಪ್ನಿಯಿಂದ ಮೋಸ್ಟ್ ಆಫ್ ದಿ ಅವರೇಜ್ ಪರ್ಫಾರ್ಮರ್ಸ್ನ ತೆಗೆದ್ರು, ನಮ್ಮನ್ನೆಲ್ಲ ಇಟ್ಕೊಂಡ್ರು. ಲೋಡ್ ಬಿತ್ತು ನಮಗೆ. ನಿಮಗೆ ಟಾರ್ಗೆಟ್ಸ್ ಇಡಕ್ಕೆ ಶುರು ಮಾಡಿದ್ರು. ಟ್ರಬಲ್ ಶೂಟ್ ಮಾಡಬೇಕು, ಸೇಲ್ಸ್ ಬೇಕು, ಅಂದರೆ 4 ಜನ ಮಾಡೋದು ಒಬ್ಬನೇ ಮಾಡಬೇಕು. ಹೀಗೆ ಅದನ್ನು ಏನೋ ಸಫೋಕೇಟ್ ಆಗ್ತಾಯಿತ್ತು. ನೋ, ದಿಸ್ ಇಸ್ ನಾಟ್, ಇನ್ನೂ ಬೇಕು ಅಡ್ವೆಂಚರ್, ಇದು ಸಾಲ್ತೆಲ್ಲ ನನಗೆ ಅಂತ ಹೇಳಿ ಡೆಲ್ಲಲ್ಲೇ ಏನು ಮಾಡ್ತೀನಿ, ವಾಟ್ ನೆಕ್ಸ್ಟ್ ನನಗೆ ಎಕ್ಸ್ಪೋಜರ್ ಎಲ್ಲಿ ಸಿಗುತ್ತೆ, ಲರ್ನಿಂಗ್ ಎಲ್ಲಿ ಸಿಗುತ್ತೆ, ಸ್ಕೈಸ್ ಅ ಲಿಮಿಟ್ ಅಂತಾರಲ್ಲ, ಅದು ಹೊಡಿತಾ ಇತ್ತು ತಲೆಗೆ. ಸ್ಕೈಸ್ ಅ ಲಿಮಿಟ್, ಕ್ಯಾಬಿನ್ ಕ್ರೂಗೆ ಏನಕ್ಕೆ ಟ್ರೈ ಮಾಡಬಾರ್ದು? ಆಗ ಭಾಳ ದೊಡ್ಡ ವಿಷಯ ಕ್ಯಾಬಿನ್ ಕ್ರೂ ಆಗೋದಂದರೆ. ನಿಮಗೆ ಅದೊಂಥರ ಪೈಲಟ್ ನೆಕ್ಸ್ಟ್ ಕ್ಯಾಬಿನ್ ಕ್ರೂನೇ. ಸೊ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ನಾನು ಆನ್ಲೈನಲ್ಲೇ ಜೆಟ್ ಏರ್ವೇಸ್ಗೆ ನಾನು ಇದು ಮಾಡ್ತೀನಿ. ಒನ್ ಆಫ್ ದಿ ಬೆಸ್ಟ್ ಏರ್ಲೈನ್ ಆಗ. ನಿಮ್ದು ಈಗ ಎಮಿರೇಟ್ಸ್ ಏನಿದೆ, ಆಗ ಇಂಡಿಯನ್ ಕ್ಯಾರಿಯರ್ಸಲ್ಲಿ ಜೆಟ್ ಏರ್ವೇಸ್ ಒನ್ ಆಫ್ ದಿ ಬೆಸ್ಟ್ ಒನ್. ಸೊ ಆ ಏರ್ಲೈನ್ಗೆ ನಾನು ಟಾರ್ಗೆಟ್ ಮಾಡಿ ದೆನ್ ಐ ಅಪ್ಲೈ ಮಾಡ್ತೀನಿ. ಸೊ ನನ್ನ ವೆಬ್ಸೈಟಲ್ಲೇ ಅಪ್ಲೈ ಮಾಡ್ತೀನಿ ಆ್ಯಂಡ್ ಐ ಗೆಟ್ ಕಾಲ್. ನನಗೆ ಕಾಲ್ ಬರುತ್ತೆ, ರಾಮಯ್ಯ ಕಾಲೇಜಲ್ಲಿ ನನಗೆ ಕಾಲ್ ಬರುತ್ತೆ. ಮತ್ತು ಮಂಗಳೂರಲ್ಲಿ ಜೆಟ್ ಏರ್ವೇಸ್ ಸ್ಟಾಫ್ ಕೆಲವರು ಇದ್ದರು ಏರ್ಲೈನಲ್ಲಿ. ಅವ್ರು ನನಗೆ ಕೆಲವು ಐಡಿಯಾ ಕೊಟ್ಟಿರ್ತಾರೆ. ನಿನಗೆ ಫ್ರ್ಯಾಂಕ್ವಿನ್ ಎಲ್ಲ ನಿಮ್ಮ ಕೋಚಿಂಗ್ ಇದೆಲ್ಲ ಬೇಡ, ಐ ಗೆಸ್ ಯು ಆರ್ ಪ್ರಿಟಿ ಗ್ರೂಮ್ಡ್, ನೀನು ಸ್ಟ್ರೈಟಾಗಿ ನೀನು ಎಂಟ್ರಿ ಕೊಟ್ಟರೆ ಯು ವಿಲ್ ಬಿ ಸೆಲೆಕ್ಟೆಡ್ ಅಂತ. ಐ ಗಾಟ್ ಸೆಲೆಕ್ಟೆಡ್ ಬೈ ಗಾಡ್ಸ್ ಗ್ರೇಸ್. ಅಲ್ಲಿ ಹೆಂಗಿರುತ್ತೆ ಇಂಟರ್ವ್ಯೂ ಅಂಡ್ ಕಮ್ಯುನಿಕೇಶನ್? ಇಂಟರ್ವ್ಯೂ ಅಲ್ಲಿ ಏನಿರುತ್ತೆ ಅಂದರೆ, ಫಸ್ಟ್ ನಿಮ್ಮ ಪರ್ಸನಾಲಿಟಿ, ನಿಮ್ಮ ಉಗುರಿಂದ ನೋಡ್ತಾರೆ. ನೀವು ಹೇಗೆ ಕಾಣ್ತೀರಾ, ನಿಮ್ಮ ಸ್ಕಿನ್ ಕ್ವಾಲಿಟಿ ಹೇಗಿದೆ, ಹೇರ್ ಕ್ವಾಲಿಟಿ ಹೇಗಿದೆ, ನೀವು ನಿಲ್ಲೋ ರೀತಿ ಹೇಗಿದೆ, ಬಾಡಿ ಟೈಪ್ ಹೇಗಿದೆ, ಆಮೇಲೆ ಸ್ಕಿನ್ನಲ್ಲಿ ಏನಾದರೂ ರ್ಯಾಷಸ್ ಪ್ಯಾಚಸ್ ಇದೆಯಾ, ಟಾಟೂಸ್ ಇದೆಯಾ, ಇದೆಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಚೆಕ್ ಮಾಡ್ತಾರೆ. ಇಟ್ ಈಸ್ ವೆರಿ ಮ್ಯಾಂಡೇಟ್ರಿ. ಯು ಶುಡ್ ಬಿ ಅಷ್ಟು ನೀಟಾಗಿರಬೇಕು ಒಂದು. ಆ್ಯಂಡ್ ಪರ್ಸ್ನಾಲಿಟಿ, ನೀವು ನಿಂತು ನೋಡೋದು, ಮಾತಾಡೋದು, ಯುವರ್ ಬಾಡಿ ಲ್ಯಾಂಗ್ವೇಜ್,
ಮತ್ತೆ ಗ್ರೂಪ್ ಡಿಸ್ಕಷನ್ ಆಗುತ್ತೆ. ನೀವು ನಿಮ್ಮನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಹೌ ಬೋಲ್ಡ್ ಯು ಆರ್ ಟು ರಿಸೀವ್ ಅಂಡ್ ಡೆಲಿವರ್. ಅಲ್ಲ, ಟ್ಯಾಟೂ ಎಲ್ಲ ಇದ್ರೆ ನೋ ನೋ ನೋ, ರಿಜೆಕ್ಟ್ ನಿಮಗೆ ಮಾಡ್ತಾರೆ. ನಿಮಗೆ ಇದರಿಂದ ಕೆಳಗಡೆ ಇರಬಾರ್ದು ಟಾಟು. ಸೊ Okay. ಈಗ ನಾನು ಆಕ್ಟರ್ ಆದ್ಮೇಲೆ ಒನ್ಸ್ ಐ ಲೆಫ್ಟ್ ನಾನು ಈಗ ಮಾಡ್ಕೊಂಡಿದ್ದೀನಿ. ಬಟ್ ಟ್ಯಾಟೂ ಇರಬಾರ್ದು. ಇರಬಾರ್ದು. ವಿಸಿಬಲ್ ಏರಿಯಾ ಅಂತ ಇರುತ್ತೆ ನಿಮ್ಮ ಬಾಡಿಲಿ, ಕತ್ತಿಗಿಂತ ಕೆಳಗಡೆ ಇರಬಹುದು ವಿಸಿಬಲ್ ಏರಿಯಾಸ್. ನಿಮ್ಮ ಕತ್ತಾಗ್ಲಿ ಅಲ್ಲೆಲ್ಲೂ ಟ್ಯಾಟೂ ಅಲ್ಲಿ ಇರಬಾರ್ದು. ಇರಬಾರ್ದು. ಆಮೇಲೆ ಸ್ಕಿನ್ ಚೆನ್ನಾಗಿರ್ಬೇಕು. ಸ್ಕಿನ್ ಚೆನ್ನಾಗಿರ್ಬೇಕು. ನಿಮ್ಮ ಒಂದು ಪಿಂಪಲ್ ಇದ್ರೂ ದೇ ವಿಲ್ ಗ್ರೌಂಡ್ ಯು. ಫ್ಲೈಟ್ ಇಂದಾನೆ ಇಳಿಸ್ತಾರೆ ನಿಮ್ಮನ್ನ. ಪಿಂಪಲ್ ಇದ್ರೆ ಪಿಂಪಲ್ ಇದ್ರೆ, ಒಂದು ಪಿಂಪಲ್, ವಿಸಿಬಲ್ ಪಿಂಪಲ್ ಸ್ವಲ್ಪ ದೊಡ್ಡದಾಯ್ತಂದ್ರೆ ನಿಮ್ಮ ಮುಖದಲ್ಲಿ, ನಿಮಗೆ ಅವತ್ತು ನೀವು ಆಪರೇಟ್ ಮಾಡಕ್ ಹೋದ್ರು ಫ್ಲೈಟ್ ಬಿಡಲ್ಲ. ನಿಮ್ಮನ್ನ ಅವರು ಕಳಿಸ್ತಾರೆ, ಅಲ್ಲಿಗೆ ಬೇರೆಯವ್ರನ್ನ ಹಾಕ್ತಾರೆ ಇಮಿಡಿಯೇಟ್ ಆಗಿ. ಓ. ನಿಮ್ದು ಮತ್ತೆ ಡ್ರೆಸ್ ಇದು ಸೈಜ್ ಇದೆ, ಅದಕ್ಕಿಂತ ಓವರ್ ಸೈಜ್ ಆದ್ರೆ ಯು ವಿಲ್ ಬಿ ಗ್ರೌಂಡೆಡ್. ಅದನ್ನ ವೆಯ್ಟ್ ಕಟ್ ಮಾಡಿ ರೀಟ್ರೈನಿಂಗ್ ಹೋಗೇ ಬರ್ಬೇಕು ನೀವು. ಸೊ ಹೇಗಿದೆ ಅಂದ್ರೆ ನಿಮ್ದೊಂದು ಹೈ ಆರ್ಮಿ ಟ್ರೈನಿಂಗ್ ತರ ಆಗುತ್ತೆ. ಸಿವಿಲ್ ಏವಿಯೇಷನ್ ಇಸ್ ನಾಟ್ ಅ ಜೋಕ್. ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತೀನಿ, ನಂತರ ತುಂಬಾ ರೌಂಡ್ಸ್ ಇರುತ್ತೆ ಅಲ್ಲಿ. ನಂತರ ನಮ್ಮನ್ನ ಏನ್ ಮಾಡ್ತಾರೆ, ಫಸ್ಟ್ ಟೈಮ್ ನೀವು ಫ್ಲೈಟ್ ಅಲ್ಲಿ ಫ್ಲೈ ಆಗೋದು. ಸೊ ದೇ ವಿಲ್ ಗಿವ್ ಯು ದ ಏರ್ ಟಿಕೆಟ್ಸ್. ನಿಮ್ಮನ್ನ ಬಾಂಬೆಯಲ್ಲಿ ಟ್ರೈನಿಂಗ್ಗೆ ಕಳಿಸ್ತಾರೆ. ಬೆಂಗಳೂರಿಂದ ಬಾಂಬೆಗೆ ಹೋದ್ರಿ? ಬ್ಯಾಂಗ್ಳೂರಿಂದ ಬಾಂಬೆಗೆ ಹೋಗ್ತೀನಿ. ಎಲ್ಲ ಅವ್ರದ್ದೇ ವ್ಯವಸ್ಥೆ ಹೌದು, ಉಳ್ಕೊಳ್ಳೋದು 5 ಸ್ಟಾರ್ ಹೋಟೆಲ್ ಕೊಡ್ತಾರೆ ನಿಮಗೆ. 1 ವೀಕ್ ಅಕಾಮಡೇಷನ್ ಕೊಡ್ತಾರೆ 5 ಸ್ಟಾರ್ Okay. ಹೋಟೆಲ್ ಅಲ್ಲಿ. ಅಂಡ್ ಆ 1 ವೀಕ್ ಅಲ್ಲಿ ನೀವು ಅಲ್ಲಿ ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಅಕಾಮಡೇಷನ್ ಹುಡುಕ್ಬೇಕು. ಸೊ 1 ವೀಕ್ ಅವ್ರು ಸಪೋರ್ಟ್ ಮಾಡ್ತಾರೆ. 1 ವೀಕ್ ಅಲ್ಲಿ ನೀವು ಬಾಂಬೆಲಿ ಅಕಾಮಡೇಷನ್ ಹುಡುಕಿ 3 ಮಂತ್ಸ್ ಕೋರ್ಸ್ ಅದು. ನೀವೇ ಹುಡ್ಕೊಬೇಕು? ಹೌದು, ಬಾಂಬೆಲಿ ನಾವೇ ಹುಡ್ಕೋಬೇಕು. Okay. ಪಿಜಿನ ಅಥವಾ ಒಂದು ಫ್ಲಾಟ್, ವೆರಿ ಎಕ್ಸ್ಪೆನ್ಸಿವ್ ಅಲ್ಲಿ ಬಾಂಬೆ. ಸ್ಯಾಲರಿ ಎಲ್ಲ ಏನ್ ಆಫರ್ ಮಾಡ್ತಾರೆ ಇನಿಷಿಯಲಿ? ಟ್ರೈನಿಂಗ್ ಅಲ್ಲಿ ನಾನು ಇರ್ಬೇಕಾದ್ರೆ ನನಗೆ ಟ್ರೈನಿಂಗ್ ಅಲ್ಲಿ 15,000 ಇತ್ತು. 15,000? 15,000. ಹೌದು. ಅಲ್ಲ, ಇಲ್ಲಿ ನಿಮಗೆ 35,000 ಬರ್ತಿತ್ತು. 35,000 ಬಿಟ್ಟು 15,000 ಪ್ರೊಬೇಷನ್ ಅಲ್ಲಿ ನಿಮಗೆ ಟ್ರೈನಿಂಗ್ ಅಲ್ಲಿ ನೀವು ಹೋಗಿ ಟ್ರೈನಿಂಗ್ ಮಾಡಿ ಬರ್ತೀರಾ, ಅದಕ್ಕೆ 15,000. ಆಫ್ಟರ್ ಫ್ಲೈಯಿಂಗ್ ನಿಮಗೆ ಇಷ್ಟು ಅವರ್ಸ್ ಅಂತ ಇರುತ್ತೆ. ಈಗ ನಾನು ನಂದು ಟ್ರೈನಿಂಗ್ ಎಲ್ಲ ಆದ್ಮೇಲೆ ಐ ವಾಸ್ ಸ್ಟ್ರೇಟ್ಲಿ ಪುಟ್ ಇನ್ ಟು ಇಂಟರ್ನ್ಯಾಷನಲ್. ನಾನು ಡೊಮೆಸ್ಟಿಕ್ ಫ್ಲೈಯೇ ಮಾಡಿಲ್ಲ. ಒಂದು ಅಪರೂಪಕ್ಕೆ ಯಾವುದೋ ಡೆಲ್ಲಿ ಐ ಯೂಸ್ ಟು ಫ್ಲೈ ಫ್ರಮ್ ಮಸ್ಕತ್ ಇಂದ ಆಪರೇಟ್ ಮಾಡ್ತಾ ಇದ್ದೆ ಆಸ್ ಅ ಕ್ಯಾಬಿನ್ ಕ್ರೂ. ಸೊ ಅದನ್ನ ಬಿಟ್ಟು ಐ ವಾಸ್ ಫ್ಲೈಯಿಂಗ್ ಆಲ್ ಇಂಟರ್ನ್ಯಾಷನಲ್, ನಿಮ್ಮ ಎಲ್ಲ ಗಲ್ಫ್ ಕಂಟ್ರೀಸ್, ಆಲ್ ಮಿಡ್ಲ್ ಈಸ್ಟ್. ಸೊ ನಾನು ಫ್ಲೈ ಮಾಡ್ತಿದ್ದೆ. ಸೊ ನಮಗೆ ಸ್ಯಾಲ್ರೀಸ್ ಹೇಗೆ ಬರುತ್ತೆ ಅಂದರೆ ಫ್ಲೈಯಿಂಗ್ ಅವರ್ಸ್ ಮೇಲೆ, ನಾನು ಎಷ್ಟು ಅವರ್ಸ್ ಫ್ಲೈ ಮಾಡಿದ್ದೀನಿ, ಎಷ್ಟು ಕಂಟ್ರೀಸ್ ಫ್ಲೈ ಮಾಡಿದ್ದೀನಿ. ಸೊ ಅದರಲ್ಲೂ ಲಿಮಿಟೇಷನ್ ಇರುತ್ತೆ. ನೀವು ಫ್ರೀ ಇದ್ದೀರಾ. ಒಂದ್ ತಿಂಗಳಲ್ಲಿ ಎಷ್ಟು ಅವರ್ ಫ್ಲೈ ಮಾಡ್ತಿದ್ರಿ? ಇಟ್ ಇಸ್ ಲೈಕ್ 10 ಫ್ಲೈಟ್. ಓಕೆ, ಒಂದ್ ತಿಂಗಳಲ್ಲಿ ಇಂಟರ್ನ್ಯಾಷನಲ್ 10 ಫ್ಲೈಟ್ಸ್. 10 ಫ್ಲೈಟ್ಸ್ ನೀವು ಟ್ರಾವೆಲ್ ಮಾಡಬಹುದು ಎನಿವೇರ್, ಮೇ ಬಿ ಅಕ್ರಾಸ್ ದಿ ವರ್ಲ್ಡ್, ಎಲ್ಲಿಗಾದ್ರೂ ಆಗ್ಬೋದು. ಸೊ ಅದು ಅವರೇ ಹಾಕ್ತಾರೆ? ನಿಮ್ Roasters decision ಅಲ್ಲ? ಇಲ್ಲ, ನೀವು ಸೆಲೆಕ್ಟ್ ಮಾಡಕ್ಕಾಗಲ್ಲ. ಅವರು ಈಗ ನೆಕ್ಸ್ಟ್ ಮಂತ್ ರೋಸ್ಟರ್ ಈ ಮಂತ್ ಕೊಡ್ತಾರೆ. ಓಕೆ, ನಾನು ಇವತ್ತು ಅಬುದಾಬಿಗೆ ಫ್ಲೈ ಮಾಡ್ತೀನಿ, ದುಬೈಲ್ ಸ್ಟೇ ಇರುತ್ತೆ, ಅಲ್ಲಿಂದ ಮತ್ತೆ ಅಬುದಾಬಿಗೆ ಬಂದು ಕೊಚ್ಚಿನಿಗೆ ಬರ್ತೀನಿ, ಮತ್ತೆ ಕೊಚ್ಚಿನಿಂದ 2 ದಿವಸ ರಜೆ ಇರುತ್ತೆ, ರೆಸ್ಟ್ ಅವರೇ ಕೊಡ್ತಾರೆ. ಫ್ಲೈ ಮಾಡೋದೆಲ್ಲ ಅಲ್ಲೇ, ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಅವರೇ. 5 ಸ್ಟಾರ್ ಹೋಟೆಲ್, ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಬೈ ದೆಮ್. ಓಕೆ ಓಕೆ. ಸೊ ನೀವೇನಂದ್ರೆ ನೀವು ಇನ್ ಫ್ಲೈಟ್ ಅಂದ್ರೆ ಈಗ ಸ್ವಲ್ಪ ಲೋ ಕಾಸ್ಟ್ ಏರ್ಲೈನ್ಸ್ ಬಂದು ನಿಮ್ಮ ಸ್ಟ್ಯಾಂಡರ್ಡ್ಸ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ನೀವು ಕ್ಯಾಬಿನ್ ಕ್ರೂ ಅಂತ ಏನು ಹೇಳ್ತೀರಿ, ಇಟ್ ಇಸ್ ನಾಟ್ ಅ ಈಸಿ ಜಾಬ್. ನಿಮಗೆ ಒಂದು ಇಡೀ ನಿಮ್ಮ ಯಾವ್ದು ಕ್ಯಾರಿಯರ್ ಇರುತ್ತೆ. ಸೊ ವಿ ಹ್ಯಾವ್ ಏರ್ ಬಸ್, ವಿ ಹ್ಯಾವ್ ಬೋಯಿಂಗ್, ವಿ ಹ್ಯಾವ್ ATR ಸ್ಮಾಲ್ ಪ್ರೊಪೆಲ್ಲರ್, ನಿಮ್ದು 2 ಏನಿದೆ. ಸೊ ಡಿಫ್ರೆಂಟ್ ಕ್ಯಾರಿಯರ್ಸ್ ಇರುತ್ತೆ. ನಿಮ್ಮ ಸೀಟಿಂಗ್ ಕೆಪಾಸಿಟಿ ಬೇರೆ ಇರುತ್ತೆ. ಒಂದು 62 ನಿಮ್ಮ ಪ್ರೈವೇಟ್ ಜೆಟ್ ಏನಿದೆ ಈಗ 16 ಸೀಟ್ಸ್ ಇಂದ ಹಿಡಿದು 62 ಪ್ಯಾಸೆಂಜರ್ಸ್ ಪ್ಲಸ್ 162, 168, 332 ಏರ್ ಬಸ್ ವೈಡ್ ಬಾಡಿ, ನಿಮ್ದು ಡ್ರೀಮ್ ಲೈನರ್ ಬೋಯಿಂಗ್. ಸೊ ನಿಮ್ದು ದೊಡ್ಡದು ಬರುತ್ತೆ, 300 ಜನ ಕ್ಯಾರಿಯರ್ಸ್ ಎಲ್ಲ ಬರುತ್ತೆ ನಿಮಗೆ. ಅದರದ್ದು ಒಂದೊಂದದ್ದು ಟ್ರೈನಿಂಗ್ ಬೇರೆ ಬೇರೆ ಇರುತ್ತೆ. ಒಂದು ಫ್ಲೈಟ್ ಈಗ ನಿಮ್ದು ಮಿನಿಮಮ್ ಇಂಟರ್ನ್ಯಾಷನಲ್ ಫ್ಲೈಟ್ ಸ್ಟಾರ್ಟ್ ಆಗೋದೇ 3 ಗಂಟೆ, 4 ಗಂಟೆ, 4.25 ಗಂಟೆ, 8 ಗಂಟೆ. ಲಂಡನ್ ನಿಮ್ದು ಅಲ್ಲೆಲ್ಲ ಮ್ಯಾಂಚೆಸ್ಟರ್ಸ್, ತುಂಬ ಲಾಂಗ್ ಫ್ಲೈಟ್ಸ್ ಇರುತ್ತೆ. ಸೊ ನೀವು ಒಂದು ಇಡೀ ಫ್ಲೈಟ್ನ ನೋಡ್ಕೋಬೇಕು, ಫ್ಲೈಟ್ ಒಳಗಡೆ ಇರೋ ಪ್ಯಾಸೆಂಜರ್ಸ್ನ ನೋಡ್ಕೋಬೇಕು, ಅವರ ಮೆಂಟಲ್ ಸ್ಟೇಟ್ನ ನೋಡ್ಕೋಬೇಕು. ಈಗ ಅದಕ್ಕೆ ಮುಂಚೆ ಟ್ರೈನಿಂಗ್ ಅಲ್ಲಿ ಬಾಂಬೆಲಿ ಇದ್ರಲ್ಲ ನೀವು, 15,000 ಟ್ರೈನಿಂಗ್ ಪೇ ಮಾಡ್ತಿದ್ರು. ಆ ಟ್ರೈನಿಂಗ್ ಪೀರಿಯಡ್ ಎಲ್ಲ ಹೆಂಗಿತ್ತು? ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬ್ಯೂಟಿಫುಲ್ ಅಂದರೆ ಸೋ ಮೆನಿ ಕಂಟ್ರೀಸ್ ಇಂದೆಲ್ಲ ಬಂದಿರ್ತಾರೆ ಕ್ರೂ ಆಗಲಿಕ್ಕೆ. ಅದರಲ್ಲಿ ಎಷ್ಟೋ ಸಾವಿರ ಜನರಲ್ಲಿ ನಾವು ಸೆಲೆಕ್ಟ್ ಆಗಿರೋದು. ಸೊ ಅದರಲ್ಲಿ ಒಂದು ಆ್ಯಂಡ್ ದ ಡಿಸಿಪ್ಲಿನ್. ನಿಮಗೆ ಸಿವಿಲ್ ಏವಿಯೇಷನ್ ಇಸ್ ನಾಟ್ ಅ ಜೋಕ್. ಅಲ್ಲಿ ಇರೋ ಡಿಸಿಪ್ಲಿನ್ ಇದೆಯಲ್ಲ, ನಿಮ್ಮ ಕಂಪ್ಲೀಟ್ ಪರ್ಸ್ನಾಲಿಟಿ ಚೇಂಜ್ ಆಗುತ್ತೆ. ನೀವು ಮಾತಾಡೋ ರೀತಿ, ನೀವು ಕೂರೋ ರೀತಿ, ನೀವು ನೋಡೋ ರೀತಿ, ನೀವು ಒಂದು ಅನಾಲಿಸಿಸ್ ಮಾಡೋ ರೀತಿ, ನಿಮಗೆ ಅಲ್ಲಿ ಯು ಕಾಂಟ್ ಟಾಕ್ ಎನಿಥಿಂಗ್.
ಯು ಕಾಂಟ್ ಬಿಹೇವ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ನೀವು ಹೇಗೆ ನಿಮ್ಗೆ ಹೆಂಗ್ ಬೇಕು ಹಂಗೆಲ್ಲ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ. ಆ್ಯಂಡ್ ಯು ರೆಪ್ರೆಸೆಂಟ್ ಅನ್ ಬಿಗ್ಗೆಸ್ಟ್ ಏರ್ಲೈನ್. ನೀವು ಹೊರಗಡೆನೂ ಅಷ್ಟೇ, ಹೊರಗಡೆನೂ ನೀವು ಯಾವಾಗ ಆಫ್ ಡ್ಯೂಟಿ ನೀವು ಹೊರಗಡೆ ಇರ್ತೀರಿ, ನೀವು ಬಾಕ್ಸರ್ಸ್ ಹಾಕೊಂಡು, ನೀವು ಈಗ ಜೆಟ್ ಏರ್ವೇಸ್ ಕ್ಯಾಬಿನ್ ಕ್ರೂ, ನಾನು ರೋಡಲ್ಲಿ ಬಾಕ್ಸರ್ಸ್ ಹಾಕೊಂಡು ಚಪ್ಪಲ್ ಹಾಕೊಂಡು ಅದನ್ನ ಯಾರಾದ್ರೂ ಅಬ್ಸರ್ವ್ ಮಾಡಿ ಕಂಪ್ನಿಗೆ ನಿಮ್ಮ ಕ್ರೂ ಹೀಗೆ ಓಡಾಡಿದಾನೆ ಅಂದ್ರೆ ಯು ವಿಲ್ ಬಿ ಗ್ರೌಂಡೆಡ್. ನಿಮ್ಮನ್ನ ಗ್ರೌಂಡ್ ಮಾಡ್ತಾರೆ. ಯಾಕಂದ್ರೆ ಆಫ್ ಡ್ಯೂಟಿ ಕೂಡ ಯು ಹ್ಯಾವ್ ಟು ರೆಪ್ರೆಸೆಂಟ್ ದೇರ್ ಬ್ರ್ಯಾಂಡ್. ನೀವು ಇದೇ ರೀತಿ ಇರಬೇಕು ಅಂತ ಇದೆ. ಆಮೇಲೆ ದೇರ್ ಇಸ್ ಅ ಕಲ್ಚರ್. ನಾವು ಒಂದು ನಿಮ್ಮ ಹೈ ಮಿಲಿಟರಿ ತರನೇ, ಸಿವಿಲ್ ಏವಿಯೇಷನ್ ಇಸ್ ನಥಿಂಗ್ ಬಟ್ ಯುವರ್ ಮಿಲಿಟರಿ ಕಲ್ಚರ್, ಬಿಕಾಸ್ ಇಟ್ ಇಸ್ ಅ ಸೀರಿಯಸ್ ಬಿಸ್ನೆಸ್. ನಿಮಗೆ ಆನ್ ಏರ್ ನಿಮಗೆ ಅಲ್ಲಿ ಸೆಕ್ಯೂರಿಟಿ ಇನ್ಚಾರ್ಜ್ ನೀವು, ಕ್ಯಾಬಿನ್ ಕ್ರೂ. ಪೈಲಟ್ ಬರಲ್ಲ. ಪೈಲಟ್ ಈಸ್ ಅ ಪೈಲಟ್ ಇನ್ ಕಮಾಂಡ್, ಎಸ್, ಬಟ್ ನಿಮ್ಮ ಇಡೀ ಕ್ಯಾಬಿನಲ್ಲಿ ನಮಗೆ ಎಲ್ಲಿವರೆಗೆ ಟ್ರೈನ್ ಆಗಿರುತ್ತೆ ಅಂದ್ರೆ, ಹಾರ್ಟ್ ಅಟ್ಯಾಕ್ ಆದರೆ CPR ವಿ ಆರ್ ಟ್ರೈನ್ಡ್, ಕರೆಂಟಲ್ಲಿ ನಿಮಗೆ ಸೇವ್ ಮಾಡೋದು ವಿ ಆರ್ ಟ್ರೈನ್ಡ್, ಪ್ರೆಗ್ನೆಂಟ್ ಲೇಡಿಗೆ ಡೆಲಿವರಿ ಆದರೆ ವಿ ಆರ್ ಟ್ರೈನ್ಡ್ ಟು ಗಿವ್ ಡೆಲಿವರಿ. ಇದೆಲ್ಲ ಎಸ್ ಐ ಆಮ್ ಟ್ರೈನ್ಡ್. ಐ ಆಮ್ ಇಂಟರ್ನ್ಯಾಷನಲಿ ಮೆಡಿಕಲ್ ಫಸ್ಟ್ ಏಡರ್. ಅಂದ್ರೆ ಯಾವ್ದಾದ್ರು ಹೆಂಗಸಿಗೀಗ ಡೆಲಿವರಿ ಆಗ್ತದೆ ಅಂದ್ರೆ ಐ ನೋ ಟು ಕಟ್ ದ ಆಂಬ್ಲಿಕಲ್ ಕಾರ್ಡ್. ನನಗೆ ಇಡೀ ಪ್ರೋಸೆಸ್ ಐ ಆಮ್ ಟ್ರೈನ್ಡ್. ನನಗೆ CPR ಕೊಡೋದಕ್ಕೆ ಗೊತ್ತು, ನನಗೆ ಅಲ್ಲಿ ಕರೆಂಟ್ ಹೇಗೆ ಕೊಡಬೇಕು ಅಂತ ಗೊತ್ತು, ಮೆಡಿಕೇಶನ್ಸ್ನ ಹೇಗೆ ಕೊಡಬೇಕು ಅಂತ ಗೊತ್ತು. ಅಕಸ್ಮಾತ್ ಏನಾದರೂ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಬೋನ್ ಮುರಿದೋಗ್ಬೋದು, ಪೀಸ್ ಆಗ್ಬೋದು, ಅದನ್ನ ಮೊಬಲೈಸ್ ಹೇಗೆ ಮಾಡೋದು, ದಿಸ್ ಇಸ್ ಆಲ್ ವಿ ಆರ್ ಟ್ರೈನ್ಡ್. ಸೊ 3 ತಿಂಗಳು ನಿಮಗೆ ಸರ್ವಿಸ್ ಟ್ರೈನ್ ಮಾಡ್ತಾರೆ, ಸರ್ವಿಸ್, ಮೆಡಿಕಲ್ ಮತ್ತೆ ಸೇಫ್ಟಿ ಆಫ್ ದಿ ಹೋಲ್ ಏರ್ಕ್ರಾಫ್ಟ್. ಸೊ ಇಟ್ ಇಸ್ ನಾಟ್ ಅ ಈಸಿ ಜಾಬ್. ಏನ್ ಬೇಕಾದ್ರೂ ಆಗ್ಬೋದು. ಆಮೇಲೆ ನಾನು ಇರ್ಬೇಕಾದ್ರೆ ಏನ್ ರೂಲ್ಸ್ ಬಂದಿತ್ತು ಅಂದ್ರೆ, ನಿಮಗೆ ಗೊತ್ತಿರ್ಬೋದು, ನಿಮ್ಮ US ಅಲ್ಲಿ ಏನು ವರ್ಲ್ಡ್ ಟ್ರೇಡ್ ಸೆಂಟರ್ ನಿಮ್ಮ ಕ್ರಾಶ್ ಆಯಿತು, ಅದಾದ್ಮೇಲೆ ಒಂದು ರೂಲ್ ಬಂದಿತ್ತು, ನಿಮಗೆ ಏನಾದರೂ ಹೈಜಾಕ್ ಆದರೆ ಫ್ಲೈಟ್ ನೆಗೋಸಿಯೇಷನ್ ಇಲ್ಲ. ನೀವು ಯಾವ ಕಂಟ್ರಿ ಮೇಲೆ ಫ್ಲೈ ಮಾಡ್ತಾ ಇರ್ತೀರಾ ಆ ಕಂಟ್ರಿದು ಏರ್ಕ್ರಾಫ್ಟ್ಸ್ ಬಂದು, ಅವ್ರದ್ದು ಏರ್ಫೋರ್ಸ್ ಬಂದು ನಿಮ್ಮನ್ನು ಅಲ್ಲೇ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಅಂದ್ರೆ ಆಮೇಲಿಂದ ಸಿವಿಲ್ ಏವಿಯೇಷನ್ ಇಂದ ಒಂದು ರೂಲ್ಸ್ ಬರುತ್ತೆ DGCA ಇಂದ. ಏನಂದ್ರೆ ಯಾವುದೇ ಏರ್ಲೈನ್ ನಿಮ್ದು ಹೈಜಾಕ್ ಆಯ್ತಾ, ಅಥವಾ ಅವರು ಏನಾದರೂ ಬಿಲ್ಡಿಂಗಿಗೆ ಹೊಡೆದು ಅಥವಾ ಒಂದು ಸಿಟಿನ ಮಾಡಿ ಸಾವಿರಾರು ಜನ ಸಾಯೋದಕ್ಕಿಂತ ಏರ್ಫೋರ್ಸ್ ಅವ್ರು ಬಂದು ನಿಮ್ಮನ್ನ ಮೇಲೆ 160 ಜನನ 300 ಜನನ ಮೇಲೇನೆ ಹೊಡೆದಾಕ್ಬಿಡಿ ಅಂತಾರೆ ವಿತ್ ದ ಕ್ರೂ. ಸೊ ವಿ ಯೂಸ್ ಟು ಫ್ಲೈ ವಿತ್ ದಟ್ ಗಟ್. ಸೊ ನನಗೊಂದ್ಸರ್ತಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು. ರಿಪಬ್ಲಿಕ್ ಡೇ ನಾನು ಮಸ್ಕತ್ ಇಂದ ಫ್ಲೈಟ್ ಫಿನಿಶ್ ಮಾಡಿ ಡೆಲ್ಲಿಗೆ ಬರ್ತೀನಿ. ಲೇಓವರ್ ನನಗೆ ನನ್ನ ಫ್ಲೈಟ್ ಆಗಿರುತ್ತೆ. ಸೊ ನಾನು ಲ್ಯಾಂಡ್ ಆಗ್ತೀನಿ. ಲ್ಯಾಂಡ್ ಆದ ತಕ್ಷಣ ಶ್ರೀನಗರ್ ಫ್ಲೈಟ್, ಡೆಲ್ಲಿಯಿಂದ ಶ್ರೀನಗರ್ ಫ್ಲೈಟ್. ಸೊ ಮಸ್ಕತ್ ಇಂದ ಡೆಲ್ಲಿಯಿಂದ ಶ್ರೀನಗರ್. ನಾನು ಮಸ್ಕತ್ ಇಂದ ಬರ್ತೀನಿ. ನನಗೆ ಆಮೇಲೆ ಫ್ಲೈಟ್ ಇಲ್ಲ, ನನಗೆ ರೆಸ್ಟ್. ಯಾಕಂದ್ರೆ ಆಮೇಲೆ 2 ದಿವಸ ಆದ್ಮೇಲೆ ನಾನು ಮತ್ತೆ ಮಸ್ಕತ್ಗೆ ಹೋಗ್ತೀನಿ. 2 ದಿನ ಎಲ್ಲಿದ್ರಿ? ನಾನು ಡೆಲ್ಲಿಲೇ ಇರ್ತೀನಿ. ನನಗೆ ಅದು ಕಂಪ್ನಿಯಿಂದ ಸ್ಟೇ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಾನು ಲ್ಯಾಂಡ್ ಆಗ್ತೀನಿ. ಲ್ಯಾಂಡ್ ಆದಾಗ ಬಾಂಬ್ ಥ್ರೆಟ್ ಫ್ಲೈಟ್ ಅಲ್ಲಿ. ಡೊಮೆಸ್ಟಿಕ್, ನನ್ನ ಫ್ಲೈಟ್ ಅಲ್ಲ, ಡೊಮೆಸ್ಟಿಕ್ಗೆ ಡೆಲ್ಲಿಯಿಂದ ಶ್ರೀನಗರ್ ಹೋಗೋದು, ಅದು ನನ್ನ ಫ್ಲೈಟ್ ಅಲ್ಲ. ಅದಕ್ಕೆ ಬೇರೆದೇ ಸೆಟ್ ಆಫ್ ಕ್ರೂ ಇದ್ದಾರೆ, ಅದು ಬೇರೆದೇ ಫ್ಲೈಟ್. ನಾನಾಗ ಮಸ್ಕತ್ತಿಂದ ನಂದು ಬೇರೆ ಫ್ಲೈಟ್ ಇಂದ ಲ್ಯಾಂಡ್ ಆಗ್ತೀನಿ. ಸೊ ಬಾಂಬ್ ಥ್ರೆಟ್ ಇರುತ್ತೆ. ಅಲ್ಲೇನಾಗ್ತಾರೆ, ಕೆಲವು ಕ್ರೂಗಳು ಹೆದರ್ಬಿಟ್ಟು ಅವ್ರು ಹೋಗೋದೇ ಇಲ್ಲ ಫ್ಲೈಟಿಗೆ. ಕ್ರೂ ಹೋಗ್ಲಿಲ್ಲ ಅಂದ್ರೆ ಆಪರೇಟ್ ಮಾಡೋಕ್ಕಾಗಲ್ಲ. ಅಂಡ್ ಕಂಪನಿ ಅದನ್ನ ಬಾಂಬ್ ಸ್ಕ್ವಾಡ್ ಬಂದಿದೆ, ಚೆಕ್ ಮಾಡಿದ್ದಾರೆ ಫ್ಲೈಟ್ನ, ಇಡೀ ಫ್ಲೈಟ್ ಚೆಕ್ ಮಾಡಿದ್ದಾರೆ. ಬಾಂಬ್ಸ್ ಎಲ್ಲೂ ಡಿಟೆಕ್ಟ್ ಆಗಿಲ್ಲ. ಕ್ರೂಗಳು ಹೋಗಕ್ಕೆ ಭಯ. ಅವರ ಪೇರೆಂಟ್ಸ್ ಏನ್ ಮಾಡಿದ್ದಾರೆ, ಅದು ಟಿವಿಲಿ ನ್ಯೂಸ್ ಬರ್ತಾ ಇದೆ, ಪೇರೆಂಟ್ಸ್ ಏನ್ ಮಾಡಿದ್ದಾರೆ, ಜಾಬ್ ಹೋದ್ರೂ ಪರವಾಗಿಲ್ಲ, ನೀವು ವಾಪಸ್ ಬನ್ನಿ ಅಂತ. ಸೊ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಂಪ್ನಿ, ವಿಲ್ ಯು ಏಬಲ್ ಟು ಆಪರೇಟ್? ಸಿ, ನಾವು ಮಾಡಬಾರ್ದು, ನಿಮ್ದು ಫ್ಲೈಯಿಂಗ್ ಅವರ್ಸ್ ಆಗಿದೆ, ಯು ಕೇಮ್ ಫ್ರಮ್ ಇಂಟರ್ನ್ಯಾಷನಲ್ ಸೆಕ್ಟರ್, ಬಟ್ ವಿಲ್ ಯು ಬಿ ಓಕೆ? ಲಾಸ್ಟ್ ಮೂಮೆಂಟ್ ಯಾರು ಒಪ್ಕೊಳ್ತಾ ಇಲ್ಲ, ಅಂಡ್ ದೆರ್ ಇಸ್ ನೋ ಬಾಂಬ್, ಇದು ಫೇಕ್ ಕಾಲ್ ಇದು ಅಂತ ಆಗಿದೆ, ನನಗೆ ಕೊಡಿ ಅಂತಂದೆ. ಸೊ ನನಗೆ ಕೊಡಿ ಅಂತ ಅಂದಾಗ ದೇ ವರ್ ವೆರಿ ಹ್ಯಾಪಿ. ಐ ವಾಸ್ ಸಪ್ರೇಟ್ಲಿ ಟೇಕನ್. ಕಮಾಂಡೋಸ್ ಟ್ರೈನ್ ಮಾಡ್ತಾರೆ ನನಗೆ. ಅಕಸ್ಮಾತ್ ಟೆರರಿಸ್ಟ್ ಇದ್ರೆ, ಅಕಸ್ಮಾತ್ ಇಫ್ ಯು, ನನಗೊಂದು ಸ್ಪೆಷಲ್ ಟ್ರೈನಿಂಗ್ ಆಗುತ್ತೆ ಅಲ್ಲಿ. ಇಟ್ ವಾಸ್ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ಆ ಫ್ಲೈಟ್ ನ ಕ್ಯಾಬಿನ್ ಕ್ರೂ ಆಗಿ ಫೇಸ್ ಆಫ್ ದ ಕ್ಯಾಬಿನ್ ಆಗಿ ತಗೊಳ್ತೀನಿ. ನಾನೇ ಕ್ಯಾಬಿನ್ ಅಲ್ಲಿ ಇರ್ತೀನಿ. ಟ್ರೈನ್ ಮಾಡ್ತಾರೆ. ಎಸ್ ಕಮಾಂಡೋಸ್ ಇರ್ತಾರೆ. ಹೇಳ್ಕೊಟ್ಟಿದ್ರು ಅಂದ್ರೆ ಫ್ಲೈಟ್ ಅಲ್ಲಿ ಕಮಾಂಡೋಸ್ ಇರ್ತಾರೆ. ಫ್ಲೈಟ್ ಅಲ್ಲಿ ನಿಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲ್ಲ. ಓನ್ಲಿ ಐ ನೋ ಅವ್ರ ಸಿಟ್ಟಿಂಗ್ ಪೊಸಿಷನ್, ಸೀಟ್ಸ್ ಎಲ್ಲಿರುತ್ತೆ, ಅವ್ರ ಹತ್ರ ವೆಪನ್ಸ್ ಇರುತ್ತೆ. ದೇ ಡಿಪೆಂಡ್ಸ್ ಫ್ರಮ್ 4 to 8 ಮೆಂಬರ್ಸ್ ಇರ್ತಾರೆ ಕಮಾಂಡೋಸ್. ಅಂದ್ರೆ ಅಲ್ಲಲ್ಲಿ ಪ್ಲೇಸ್ ಆಗಿರ್ತಾರೆ. ಅದು ನಮಗ್ ಮಾತ್ರ ಗೊತ್ತಿರುತ್ತೆ. ಅಂಡ್ ಬೀಯಿಂಗ್ ಸಿವಿಲ್ ಏವಿಯೇಷನ್ ಗೈ, ಐ ಕಾಂಟ್ ರಿವೀಲ್ ದಿಸ್. ಈ ಪ್ರೋಗ್ರಾಮ್ ಅಲ್ಲಿ ನಾನು ರಿವೀಲ್ ಮಾಡೋಕೆ ಆಗಲ್ಲ ಅದನ್ನ. ಸೊ ಇಟ್ ಇಸ್ ಅ ಥ್ರೆಟ್ ಅಗೇನ್. ಸೊ ಮೇ ಬಿ ಐ ಆಮ್ ಅನ್ ಎಕ್ಸ್ ಎಂಪ್ಲಾಯ್, ಬಟ್ ಸ್ಟಿಲ್ ಐ ಕಾಂಟ್.
ಸೊ ಕಮಾಂಡೋಸ್ ಇರ್ತಾರೆ, ನಿಮಗೆ ಅದು ಗೊತ್ತೇ ಆಗಲ್ಲ ಅವ್ರು ಹೇಗಿರ್ತಾರೆ. ದೇ ವಿಲ್ ಕಮ್ ಹ್ಯಾಸ್ ಅ ವೆರಿ ಕಾಮನ್. ಆಮೇಲೆ ವಯಸ್ಸಾದವ್ರು ಇರ್ತಾರೆ ಕಮಾಂಡೋಸ್, ಅಂಡ್ ದೇ ಆರ್ ದಿ ಎಕ್ಸ್ ಆರ್ಮಿ ಹೈ ಟ್ರೈನ್ಡ್ ಕಮಾಂಡೋಸ್ ದೇರ್. ಅಂಡ್ ನಿಮ್ಮನ್ನ ನೋಡಿದ್ರೆ ನಮ್ಮ ನೆಕ್ಸ್ಟ್ ಡೋರ್ ಅಂಕಲ್ ತರ ಇರ್ತಾರೆ, ನಿಮಗೆ ಯಾರು ಅಂತಾನೆ ಹೇಳಕ್ಕಾಗಲ್ಲ. ಅಂಡ್ ದೇ ವಿಲ್ ಬಿ ವಿತ್ ಆರ್ಮ್ಸ್, ವಾವ್. ದೇ ವಿಲ್ ಟರ್ಮಿನೇಟ್ ಆನ್ ದ ಫ್ಲೋರ್. ಆಮೇಲೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನೈಫ್ ಮತ್ತೆ ಇದಿಟ್ಕೊಳ್ಳಿ ಅಂತ. ಅಕಸ್ಮಾತ್ ಏನಾದ್ರು ಸಿಚುವೇಶನ್ ಬಂದ್ರೆ ಸ್ಟಾಪ್ ದೆಮ್ ಅಂತ ನಮಗೆ ಇದು ಕೊಟ್ಟಿದ್ರು. ನಿಮ್ಮ ಬ್ರೆಡ್ ಏನು ಇದು ಮಾಡ್ತೀವಿ, ಸೊ ಇದು ಕೊಟ್ಟಿದ್ರು. ಸೊ ಇಟ್ ವಾಸ್ ವೆರಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಶ್ರೀನಗರ್ದು ಇರ್ತಾರೆ, ಆಗ ಶ್ರೀನಗರ್ ಎಲ್ಲ ನಿಮ್ಮ ಪಾಕಿಸ್ತಾನ, ದಟ್ ಇಸ್ ವೆರಿ ಹೈ ಸೆನ್ಸಿಟಿವ್. ಅಲ್ಲಿ ಶ್ರೀನಗರ್ ಏರ್ಪೋರ್ಟ್ ಅಲ್ಲಿ ಏನಂದ್ರೆ ನಿಮಗೆ ಪಾಯಿಂಟ್ ಬ್ಲಾಂಕ್ ಅಲ್ಲೇ ಬಂದ್ಬಿಡುತ್ತೆ ಬುಲೆಟ್. ನೀವೀಗ ಕೆಳಗಡೆ ಇಳಿದ್ರೆ ಅಲ್ಲಿ ನನಗೇನಂದ್ರೆ, ನಾನು ಫಸ್ಟ್ ಟೈಮ್ ಐಸಲ್ಲಿ ಆಟ ಆಡಬೇಕು ಅಂತ. ನನಗೆ ಶ್ರೀನಗರ್ ಇಸ್ ಫುಲ್ ಆಫ್ ಐಸ್. ಸೊ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಶ್ರೀನಗರ್ ಲ್ಯಾಂಡ್ ಆದ ತಕ್ಷಣ ನಾನು ಪೈಲಟ್ಗೂ ಹೇಳಿದ್ದೆ ಮತ್ತೆ ಕಮಾಂಡೋಸ್ಗೆ ಹೇಳಿದ್ದೆ, ನನಗೆ ಲ್ಯಾಂಡ್ ಆದ ತಕ್ಷಣ ಕೆಳಗಡೆ ಇಳಿಬೇಕು, ನನಗೆ ಐಸಲ್ಲಿ ಆಟ ಆಡಬೇಕು ಅಂತ ಹೇಳಿದ್ದೆ. ಸೊ ನಿನಗೇನು ಹುಚ್ಚ ಅಂತ ಅಂದ್ರು. ಫಸ್ಟ್ ಆಫ್ ಆಲ್ ಬಾಂಬ್ ಥ್ರೆಟ್ ಇದೆ ಫ್ಲೈಟ್ ಅಲ್ಲಿ, ನೀನು ಶ್ರೀನಗರ್ ಅಲ್ಲಿ ಇಳಿದ್ಬಿಟ್ಟು ನೀನು ಹೋದ್ರೆ ಎಲ್ಲಿಂದಾನು ಬುಲೆಟ್ಸ್ ಬರ್ಬೋದು ಅಂತ ಅಂದ್ರು. ಸರ್ ಐ ಆಮ್ ಓಕೆ ಅಂತ ಅಂದೆ. ಐ ಆಮ್ ಓಕೆ, ದಟ್ಸ್ ಓಕೆ, ಲೆಟ್ಸ್ ಸಿ ಅಂತ. ಓಕೆ, ವಿಲ್ ಸಿ ಒನ್ಸ್ ವಿ ರೀಚ್ ದೇರ್. ಅಲ್ಲಿ ಹೇಗಿದೆ ಅಟ್ಮಾಸ್ಫಿಯರ್ ಅಂತ ನೋಡಿ ವಿ ವಿಲ್ ಸಿ. ಸೊ ಲ್ಯಾಂಡ್ ಆಗ್ತೀವಿ. ಫ್ಲೈಟ್ ವಾಸ್ ವೆರಿ ನೈಸ್ ಅಂಡ್ ಸ್ಮೂತ್. ಲ್ಯಾಂಡ್ ಆಗ್ತೀವಿ. ಲ್ಯಾಂಡ್ ಆದ ತಕ್ಷಣ ನಾನು ಹೇಳಿದೆ, ಸರ್ ನನಗೊಂದು ಕೆಳಗಡೆ ಒಂದು ರೌಂಡ್ ಹೋಗ್ಬೇಕು. ಐಸ್ನ ಫಸ್ಟ್ ಟೈಮ್ ಅಂದ್ರೆ ನಾವು ರೋಜಾ ಪಿಕ್ಚರ್ ಅಲ್ಲೆಲ್ಲ ನೋಡಿರ್ತೀವಿ, ರೋಜಾ ಜಾನೆಮನ್ ಅಂತ. ಸೊ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಸೊ ನನ್ನ ಪೈಲಟ್ ಏನ್ ಮಾಡ್ತಾರೆ, ಗ್ರೌಂಡ್ ಫೋರ್ಸ್ ವಾಕಿ ಟಾಕಿಲಿ ಹೇಳ್ತಾರೆ. ಸೊ ಅಲ್ಲಿದ್ದು ಆರ್ಮಿ ಕಮಾಂಡೋಸ್ ಬರ್ತಾರೆ, ಆರ್ಮಿ ವಿತ್ ಯೂನಿಫಾರ್ಮ್ ಅಲ್ಲಿ ಏನಿರ್ತಾರೆ, ಒಂದು 6 ಜನ ಬರ್ತಾರೆ. ನನ್ನನ್ನು ಎಸ್ಕಾಟ್ ಮಾಡ್ತಾರೆ. ಸರ್ ಪ್ಲೀಸ್ ಟೇಕ್ ದಿ ಎಕ್ಸ್ಪೀರಿಯನ್ಸ್ ಅಂತ. ಅವ್ರದ್ದು ಫುಲ್ AK-47 ಎಲ್ಲ ಇಟ್ಕೊಂಡು ದೇ ಆರ್ ಫುಲ್ಲಿ ಲೋಡೆಡ್. ಅವ್ರು ನನ್ನನ್ನು ನೋಡಿ ಅಲ್ಲಿ ಏನು ನೆಕ್ಸ್ಟ್ ಶ್ರೀನಗರ್ ಇಂದ ಪ್ಯಾಸೆಂಜರ್ನ ಕರ್ಕೊಂಡು ನಾನು ಮತ್ತೆ ಡೆಲ್ಲಿಗೆ ಬರಬೇಕು. ಸೇಮ್ ದಟ್ ಇಸ್ ಒನ್ ಅವರ್ ಫ್ಲೈಟ್ ಅದು. ಅಲ್ಲಿ ಶ್ರೀನಗರ್ ಪ್ಯಾಸೆಂಜರ್ಸ್ ಎಲ್ಲ ಎದ್ದು ನೋಡ್ತಾ ಇದ್ದಾರೆ, ಇವನೇನು ತಲೆ ಸರಿ ಇದೆಯಾ ಇವನಿಗೆ ಅಂತ. ಬಿಕಾಸ್ ಇಟ್ ಇಸ್ ಹೈಲಿ ರೆಸ್ಟ್ರಿಕ್ಟೆಡ್ ಏರಿಯಾಸ್ ಅಲ್ಲೆಲ್ಲ. ಆಮೇಲೆ ನಿಮ್ಮ ಏರ್ಕ್ರಾಫ್ಟ್ ಲ್ಯಾಂಡ್ ಆದ ತಕ್ಷಣ ಇಟ್ ಇಸ್ ಹೈಲಿ ಸೆಕ್ಯೂರ್ಡ್ ಪ್ಲೇಸ್ ಅದು. ನೋಡಿದೆ, ಐಸ್ನ ಫೀಲ್ ಮಾಡಿದೆ, ಸಾಕು ಅಂದ್ರು. ಅವ್ರು ಫುಲ್ ಸುತ್ತ ನನ್ನನ್ನು ಎಸ್ಕಾಟ್ ಮಾಡ್ತಿದ್ರು. ದೆನ್ ಐ ಕೇಮ್ ಬ್ಯಾಕ್ ಅಂಡ್ ಅಗೇನ್ ವಿ ಆಪರೇಟೆಡ್. ವೆರಿ ಬ್ಯೂಟಿಫುಲ್ ಪೀಪಲ್ ಫ್ರಮ್ ಶ್ರೀನಗರ್. ಆಪಲ್ ತರ ಇದ್ದಾರೆ ಎಲ್ಲ ಜನಗಳಲ್ಲಿ. ದೇ ಆರ್ ವೆರಿ ಗುಡ್ ಲುಕಿಂಗ್ ಪೀಪಲ್ ಫ್ರಮ್ ಶ್ರೀನಗರ್. ಸೊ ಐ ಆಪರೇಟೆಡ್ ಅಗೇನ್ ಬ್ಯಾಕ್. ಫ್ಲೈಟ್ ಲ್ಯಾಂಡ್ ಆಗ್ತೀವಿ. ಐ ಹ್ಯಾಡ್ ಅ ವೆರಿ ಡೇರಿಂಗ್ ಕ್ರೂನು ಇತ್ತು ನನಗೆ, ಸೆಟ್ ಆಫ್ ಕ್ರೂ. ಅದರಲ್ಲಿ 2-3 ಜನ ಏನೋ ಬ್ಯಾಕ್ಔಟ್ ಆಗಿದ್ರು. ಸೊ ವಿ ವೆಂಟ್ ಅ ಶಾರ್ಟ್ ಕ್ರೂ. ನನ್ನ 3 ಜನ ಇತ್ತು ನಂದು ಟೀಮ್. ಸೊ ವಿ ಕೇಮ್ ಬ್ಯಾಕ್ ಟು ಡೆಲ್ಲಿ. ವಿ ಲ್ಯಾಂಡೆಡ್. ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಬಾಂಬ್ ಥ್ರೆಟ್ ಇದ್ದು ಫ್ಲೈಟ್. ಬೇರೆ ಎಲ್ಲ ಟ್ರಾವೆಲ್ ಮಾಡಿದ್ರ? ನಾನು ನಿಮ್ದು ಮಿಡ್ಲ್ ಈಸ್ಟ್ ಆಲ್ಮೋಸ್ಟ್ ಎಲ್ಲ ಕಂಟ್ರಿ, ಫ್ರಮ್ ಯುವರ್ ಕುವೈತ್ ಟು ಮಸ್ಕತ್ ಎಲ್ಲ ಆಗಿದೆ. ಮತ್ತೆ ಇನ್ನು ಬೇರೆ ಕಂಟ್ರೀಸ್ ಅಂದ್ರೆ ಎಲ್ಲಿ ವಿ ಹ್ಯಾವ್ ಗಾನ್ ಲೈಕ್ ಬ್ಯಾಂಕಾಕ್, ಪಟಾಯ, ಆ ಕಡೆ ಈ ಕಡೆ ಎಲ್ಲ ಓಡಾಡಿದ್ದೀನಿ. ಅಲ್ಲ ಸರ್, ಜನರಲ್ ಆಗಿ ಸಿನಿಮಾಗಳಲ್ಲಿ ಮೊನ್ನೆ ಕೂಡ ರೀಸೆಂಟ್ ಆಗಿ ಯಾವುದೋ ಒಂದು ನೋಡ್ತಿದ್ದೆ ನೆಟ್ಫ್ಲಿಕ್ಸ್ ಅಲ್ಲಿ, ಟಬು ಕರೀನಾ ಕಪೂರ್ ಆಕ್ಟ್ ಮಾಡಿರಲ್ಲ, ಹೌದು, ಕ್ಯಾಬಿನ್, ಏನದು ಮೂವಿ ಹೆಸರು ಮರ್ತದೆ. 3 ಜನ ಇದಾರೆ, ಕೃತಿ ಸನನ್, ಟಬು ಮತ್ತೆ ಅವ್ರು 3 ಜನ ಏರ್ ಹೋಸ್ಟೆಸ್. ಅಂದ್ರೆ ಒಂದು ಫ್ಲೈಟ್ ಅಲ್ಲಿ ಒಂದು ಏರ್ ಹೋಸ್ಟೆಸ್ ಇದ್ರೆ ಚೆನ್ನಾಗಿದ್ರೆ, ಕೆಲವೊಂದ್ಸಾರಿ ಅವ್ರ ಮೇಲೆ ಲವ್ ಇಂಟ್ರೆಸ್ಟ್ ಇದ್ರೆ ಕೆಲವ್ರು ಹುಡುಗರು, ಕೆಲವ್ರು ಅಂಕಲ್ಗಳು ಹೋಗಿ ಅವ್ರಿಗೆ ರೋಸ್ ಕೊಡೋದು ಅಥವಾ ಪ್ರಪೋಸ್ ಮಾಡೋದು ಅಥವಾ ಬೇರೆ ಇದೇ ತರ ಈ ಕ್ಯಾಬಿನ್ ಕ್ರೂಗಳಿಗೆ ಅಂದ್ರೆ ಹುಡುಗರಿಗೂ ಈ ತರ ಪ್ರಪೋಸ್ ಮಾಡೋದೆಲ್ಲ ನಡೆಯುತ್ತಾ ಫ್ಲೈಟ್ ಅಲ್ಲಿ? ಹೌದು, ನಡೆಯುತ್ತೆ. ಸಿ, ಒಂದು ಹೇಳ್ತೀನಿ, ಬ್ಯೂಟಿಫುಲ್ ಥಿಂಗ್ಸ್ ಯಾವ್ದು ಏನೇ ಆಗಿರ್ಲಿ, ಇಟ್ ಅಟ್ರಾಕ್ಟ್ಸ್. ಈಗ ಮತ್ತೆ ಕ್ಯಾಬಿನ್ ಕ್ರೂ ಅಂದಾಗ ಮುಂಚೆ, ಈಗ ನಾವು ಎಲ್ಲ ಫ್ಲೈ ಮಾಡಬೇಕಾದ್ರೆ ದೇರ್ ವರ್ ವೆರಿ ಬ್ಯೂಟಿಫುಲ್ ಸೆಟ್ ಆಫ್ ಕ್ರೂ. ನಿಮ್ಮ ಯಾವುದೇ ಏರ್ಲೈನ್ ತಗೊಳ್ಳಿ, ನಿಮ್ಮ ಕ್ಯಾಬಿನ್ ಕ್ರೂ ಆಗಿರ್ಲಿ ಅಥವಾ ಏರ್ ಹೋಸ್ಟೆಸ್ ಆಗಿರ್ಲಿ. ಸೊ ಅಲ್ಲಿ ನಮ್ಮ ಜೊತೆ ಟ್ರಾವೆಲ್ ಮಾಡೋ ಗೆಸ್ಟ್ಸ್ ಏನಿದ್ರು ನಮ್ಮ ಏರ್ಲೈನ್ ಅಲ್ಲಿ, ಸೊ ಅವ್ರಿಗೆ ನಮ್ಮ ಮೇಲೆ ಕ್ರಶ್ ಆಗಿ ನಮಗೆ ಪ್ರಪೋಸ್ ಮಾಡಿರೋದಿದೆ. ಎನಿ ಏಜ್, ಯು ಕ್ಯಾನ್ ಸೇ ಎನಿ ಏಜ್, ನಿಮ್ಮ 20ಇಂದ ಹಿಡಿದು ಚಿಕ್ಕವ್ರಿಗಿಂದ ನಮಗೆ. ಆಮೇಲೆ ಇಂಟರ್ನ್ಯಾಷನಲ್ ಫ್ಲೈಟ್, ಇಟ್ಸ್ ಅ ಲಾಂಗ್. ನೀವು ವಿ ವಿಲ್ ಸ್ಪೆಂಡ್ ಲೈಕ್ 4 hours 5 hours ಆ ಕ್ಯಾಬಿನ್ ಅಲ್ಲಿ ಇರ್ತೀವಿ, ಫುಲ್ ಸರ್ವಿಸ್ ಇರ್ತೀವಿ. ಆಮೇಲೆ ಐ ವಾಸ್ ಮೋಸ್ಟ್ ಆಫ್ ದ ಟೈಮ್ ಫೇಸ್ ಆಫ್ ದ ಕ್ಯಾಬಿನ್ ಅಂತ ಹೇಳ್ತೀವಿ. ದಟ್ ಇಸ್ ಅನ್ L1 ಪೊಸಿಷನ್. ನಾನು ಕ್ಯಾಬಿನ್ ಅಲ್ಲೇ ಇರ್ತೀನಿ ಬಿಕಾಸ್ ಐ ಲವ್ ಟು ಟಾಕ್, ಐ ಲವ್ ಟು ಗ್ರೀಟ್, ಐ ಆಮ್ ವೆರಿ ಓಪನ್ ಅಂಡ್ ಐ ಲೈಕ್ ಟು ಬಿ ವಿತ್ ಪೀಪಲ್. ಸೊ ನನ್ನ ಯಾವಾಗಲೂ ಫೇಸ್ ಆಫ್ ದ ಕ್ಯಾಬಿನ್ ಮಾಡ್ತಾ ಇದ್ರು. ಸೊ ಆಗಿದೆ, ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಆಮೇಲೆ ಕೆಲವರು ಡೈರೆಕ್ಟ್ ಏರ್ ಹೋಸ್ಟೆಸ್ಗೆ ಮದುವೆ ಆಗ್ತೀನಿ ಅಂತ ಆಫರ್ ಕೊಟ್ಟು ಮದುವೆ ಆಗಿ ಸೆಟ್ಲ್ ಆಗಿರೋರು ಇದ್ದಾರೆ. ಹೌದಾ? ಯಾ ನನ್ನ ಫ್ಲೈಟ್ ಅಲ್ಲಿ ಒಂದ್ಸರ್ತಿ ಆಗಿತ್ತು. ಹಿ ವಾಸ್ ಅ ವೆರಿ ಬಿಗ್ ಶಾಟ್, ವೆರಿ ಬಿಗ್ ಶಾಟ್. ಅವನ ಕುತ್ತಿಗೆಯಲ್ಲಿ ಸುಮಾರು ಒಂದು 2-3 kg ಚೈನ್ ಇತ್ತು. ಅವನ ಬ್ರಾಸ್ಲೆಟ್ ಎಷ್ಟು ದಪ್ಪ ಇತ್ತು. ಅಂಡ್ ಹಿ ಸೇಸ್, ಹಿ ವಾಸ್ ಟೆಲಿಂಗ್ ಮೀ,
ಅವ್ರು ಏನಕ್ಕೆ ಅಷ್ಟು ದಪ್ಪ ಚೈನ್ ಯೂಸ್ ಮಾಡ್ತಾರೆ ಅಂದರೆ ಅವರ ಸೇಫ್ಟಿಗೆ ಅಂತೆ. ಸೇಫ್ಟಿ ಹೇಗೆ ಅಂತ ಕೇಳಿದೆ. ಅವ್ರ ಹತ್ರ ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆಲ್ಲ ವಿ ಆರ್ ಇನ್ ಟು ಬಿಗ್ಗೆಸ್ಟ್ ಬಿಸ್ನೆಸ್, ನಮಗೆ ಎಲ್ಲಿಂದ ಥ್ರೆಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಮಗೆ ವೆಪನ್ ಎಲ್ಲ ಫ್ಲೈಟಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಐ ರಿಮೂವ್ ದಿಸ್ ಚೈನ್ ಆ್ಯಂಡ್ ಅದ್ರ ಚೈನ್ದು ಡಿಸೈನ್ ಹೇಗೆ ಮಾಡಿರ್ತಾರೆ ಅಂದರೆ ಇಟ್ಸ್ ಲೈಕ್ ಅ ಫ್ಲವರ್ ಹೂ ಇರುತ್ತಲ್ಲ, ನಿಮ್ಮ ಹೂ ಹೇಗೆ ಹೀಗೆ ಅರಳುತ್ತಲ್ವಾ, ಈ ಚೈನಲ್ಲಿ ಉಲ್ಟಾ ಮಾಡಿರ್ತಾರೆ ಅದನ್ನ. ಆಮೇಲೆ ಎಡ್ಜಸ್ ಶಾರ್ಪ್ ಇರುತ್ತೆ. ನಿಮ್ಮನ್ನ ಈ ಚೈನ್ ತೆಗೆದು ಒಂದು ನೀವು ಹೊಡೆದ್ರೆ ಮಾಂಸನೇ ಬಂದ್ಬಿಡುತ್ತೆ ಚೈನಲ್ಲಿ. ಸೊ ಇಲ್ಲಿ ಇಷ್ಟು ದಪ್ಪ ಬಿಸ್ಕೆಟ್ ಇರುತ್ತೆ, ಇಷ್ಟು ದಪ್ಪ ಚೈನ್ ಹಾಕೊಂಡಿರ್ತಾರೆ. ಅದ್ರ ಡಿಸೈನ್ ಹೇಗಿರುತ್ತೆ ಅಂದ್ರೆ ಅದನ್ನು ತೆಗೆದು ಉಲ್ಟಾ ನೀವು ಹೊಡೆದ್ರೆ ನಿಮ್ದು ಮುಖಕ್ಕ ಎಲ್ಲಿಗೆ ಹೊಡೆದ್ರೆ ಮಾಂಸನೇ ಬಂದ್ಬಿಡುತ್ತೆ ಚೈನಲ್ಲಿ. ಸೊ ಮೋಸ್ಟ್ ಆಫ್ ದ ಟೈಮ್ ಅದಕ್ಕೆ ಅಂತ ಯೂಸ್ ಮಾಡ್ತಾರೆ. ಮತ್ತೆ ದಪ್ಪ ಕಡ ಅಂದ್ರೆ ಕೈಗೆ ಹಾಕೊಂಡು, ಸೊ ಹೀಗೆ. ಸೊ ದಟ್ ಇಸ್ ದ ವೈ ದೇ ಯೂಸ್ ದಟ್ ಗೋಲ್ಡ್ ಅಂತ ಹೇಳ್ತಾರೆ. ನಿಮ್ಗನ್ಸುತ್ತೆ ಶೋಕಿ ಅಂತ, ಆಕ್ಚುಲಿ ವಿ ಯೂಸ್ ಆಸ್ ಅ ಸೇಫ್ಟಿ ಇದಕ್ಕೂ ಯೂಸ್ ಮಾಡ್ತೀವಿ ಗೋಲ್ಡ್ನ. ಇಷ್ಟು ಹೆವಿ ಏನಕ್ಕೆ ಹಾಕ್ತೀವಿ ಅಂದ್ರೆ ಇದಕ್ಕಂತ ಹೇಳಿದ್ರು. ಸೊ ದೆರ್ ವಾಸ್ ಒನ್ ಆಫ್ ದಿ ನೈಸ್ ಪ್ರಿಟಿ ಕ್ರೂ ನಮ್ಮ ಇದರಲ್ಲಿದ್ರು, ನಮ್ಮ ಸೀನಿಯರ್ ಇದ್ರು ಅವರು. ಸೊ ಇವರು ಆಫರ್ ಮಾಡಿದ್ದಾರೆ ವಿಸಿಟಿಂಗ್ ಕಾರ್ಡ್. ನೀವು ತುಂಬ ಖುಷಿಯಾದ್ರೆ ನನಗೆ ನಿಮ್ಮ ಸರ್ವಿಸ್ ಎಲ್ಲ ಹೀಗಿದೆ ಆ್ಯಂಡ್ ನಾನು ನಿಮ್ಮ ಹತ್ರ ಮಾತಾಡಬೇಕು, ಸೊ ಐ ಹ್ಯಾವ್ ಅ ವೆರಿ ಗುಡ್ ಆಫರ್ ಫಾರ್ ಯು ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರು. ನಾನು ನೀವು ಫಿಲ್ಮ್ ಹೇಳಿದ್ರಲ್ಲ ಅದ್ರ ಬೇಸಿಸ್ ಮೇಲೆ ಹೇಳ್ತಿದ್ದೀನಿ. ಸೊ ಆಫ್ಟರ್ ಫ್ಯೂ ಮಂತ್ಸ್ ದೇ ಗಾಟ್ ಮ್ಯಾರಿಡ್. ಶಿ ಗಾಟ್ ಸೆಟಲ್ಡ್. ಅವ್ರಿಗೆ ಒಳ್ಳೆ ಮಗುನೂ ಆಯ್ತು. ಸೊ ಒಳ್ಳೆ ಮಗುನೂ ಆಯ್ತು ಅವ್ರಿಗೆ. ಸೊ ದೇ ಗಾಟ್ ಸೆಟಲ್. ಹಾಗೆ ಮಾಡ್ತಾರೆ. ಕೆಲವ್ರು ಮಿಸ್ಯೂಸ್ ಮಾಡ್ತಾರೆ, ಕ್ರೂ ಅವರ ಪೊಸಿಷನ್ನ ಮಿಸ್ಯೂಸ್ ಮಾಡ್ತಾರೆ. ಕೆಲವ್ರು ಸ್ಮಗ್ಲಿಂಗ್ ಎಲ್ಲ ಮಾಡಿ ಸಿಗಾಕೊಂಡಿದ್ದಾರೆ. ಕೆಲವು ನಾನಾ ರೀತಿ ಆಗಿದೆ, ಕೆಲವು ಫ್ರಾಡ್ ಇದೆಲ್ಲ ಆಗಿದೆ. ಸೊ ದೇರ್ ಆರ್ ಥಿಂಗ್ಸ್. ಈಗ ಸ್ಮಗ್ಲಿಂಗ್ ಅಂದ್ರೆ ಏನ್ ಮಾಡ್ತಾರೆ? ಸ್ಮಗ್ಲಿಂಗ್ ಅಂದ್ರೆ ಹೇಳ್ತೀನಿ ಕೇಳಿ ಯಾವ ರೀತಿ ಆಗುತ್ತೆ ಅಂತ. ಈಗ ಎಷ್ಟು ಸ್ಮಾರ್ಟ್ ಇರ್ತಾರೆ ಅಂದ್ರೆ ಸ್ಮಗ್ಲರ್ಸ್, ನಿಮಗೆ ಅವರು ಎಷ್ಟು ಸ್ಟಡಿ ಮಾಡಿರ್ತಾರೆ, ಹೋಮ್ವರ್ಕ್ ಮಾಡಿರ್ತಾರೆ ಅಂದರೆ, ನಿಮಗೀಗ ಫಾರ್ ಎಕ್ಸಾಂಪಲ್ ದುಬೈ ಗೋಲ್ಡ್ ಮೈನ್ ಅದು. ನೀವು ದುಬೈಯಿಂದ ಏನು ಮಾಡ್ತೀರಿ, ಈಗ ನಿಮಗೆ ದುಬೈಯಿಂದ ಮಂಗಳೂರಿಗೆ ಹೋಗಬೇಕು. ದುಬೈಯಿಂದ ನೀವು ಏನು ಮಾಡ್ತೀರಿ, ಗೋಲ್ಡ್ನ ಏನು ಮಾಡ್ತೀರಿ, ಗೋಲ್ಡ್ ಬಿಸ್ಕೆಟ್ ಅಂತಾನೆ ಇಟ್ಕೊಳ್ಳಿ, ಗೋಲ್ಡ್ ಬಾರ್. ಲೆಟ್ ಮೀ ಟಾಕ್ ಬಿಕಾಸ್ ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ನಮ್ಮ ಜೊತೆ. ಗೋಲ್ಡ್ ಬಾರ್ ಇದು ಏರ್ಕ್ರಾಫ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮಗೀಗ ದುಬೈಯಿಂದ ಬಂತು ಏರ್ಕ್ರಾಫ್ಟ್. ಈಗ ಲೆಟ್ ಮೀ ಸೇ ಬೋಯಿಂಗ್ 737-400 ಸೀರೀಸ್ ಅಂತ ಅನ್ಕೊಳ್ಳೋಣ, 160 to 168 ಕೆಪಾಸಿಟಿ. ಇದು ದುಬೈಯಿಂದ ಬರುತ್ತೆ ಫ್ಲೈಟ್. ನೀವು ಏನ್ ಮಾಡ್ತೀರಾ, ದುಬೈಯಿಂದ ಬ್ಯಾಂಗ್ಳೂರ್ಗೆ ಬರುತ್ತೆ. ಬ್ಯಾಂಗ್ಳೂರಲ್ಲಿ ಡಿಪ್ಲೇನ್ ಆಗ್ತೀರಿ. ನೀವು ಡಿಪ್ಲೇನ್ ಆಗ್ತೀರಿ ಅಂದ್ರೆ ಹೊರಗಡೆ ಬರ್ತೀರಿ, ಇಮಿಗ್ರೇಷನ್ಸ್ ಎಲ್ಲ ಮುಗಿಸ್ಕೋತೀರಿ ನೀವು. ನೆಕ್ಸ್ಟ್ ಏನ್ ಮಾಡ್ತೀರಿ, ಮಂಗ್ಳೂರ್ಗೆ ಹೋಗ್ತೀರಿ. ಇದೇ ಏರ್ಕ್ರಾಫ್ಟ್ ನಿಮಗೆ ಮಂಗ್ಳೂರ್ಗೆ ಹೋಗುತ್ತೆ. ಈಗೇನ್ ಖಾಲಿ ಮಾಡ್ತಲ್ಲ, ಇದೇ ಮತ್ತೆ ಕ್ಲೀನ್ ಆಗಿ ರಿಫ್ರೆಶ್ ಆಗಿ ಇದೇ ಫ್ಲೈಟ್ ನಿಮಗೆ ಮಂಗ್ಳೂರ್ಗೆ ಹೋಗುತ್ತೆ. ಮತ್ತೆ ಮಂಗ್ಳೂರ್ಗೆ ಹೋಗಿ ಮಂಗ್ಳೂರಿಂದ ಯಾರು ದುಬೈಗೆ ಹೋಗ್ತಾರೆ ಅಲ್ಲಿಂದ ಪಿಕ್ ಮಾಡಿ ಕನೆಕ್ಟಿಂಗ್ ಫ್ಲೈಟ್ ಬ್ಯಾಂಗ್ಳೂರ್ಗೆ ಬಂದು ಬ್ಯಾಂಗ್ಳೂರಿಂದ ಪಿಕ್ ಮಾಡಿ ಮತ್ತೆ ದುಬೈಗೆ ಹೋಗುತ್ತೆ. ಸೊ ಸ್ಮಗ್ಲರ್ ಏನ್ ಮಾಡಿದಾನೆ ಗೊತ್ತಾ, ದುಬೈಯಿಂದ ಗೋಲ್ಡ್ ಬಾರ್ ತಂದಿದ್ದಾನೆ. ಅದನ್ನೇನ್ ಮಾಡಿದಾನೆ, ಫ್ಲೈಟ್ ಸೀಟ್ ಅಡಿಲಿ ಇಟ್ಟಿದ್ದಾನೆ. ಅವನಿಗೆ ಗೊತ್ತು ಯಾವ ಸೀಟ್ ಅಡಿಲಿ ಇಟ್ಟಿದ್ದೀನಿ, ಯಾವ ಸೀಟ್ ನಂಬರ್ ಅಡಿಲಿ ಅಂತ. ಗೋಲ್ಡ್ ಬಾರ್ ಇಷ್ಟು ದಪ್ಪದ್ದು ಬಾರ್ ಇಟ್ಟಿದ್ದಾನೆ. ಬ್ಯಾಂಗ್ಳೂರಲ್ಲಿ ಕೆಳಗಡೆ ಇಳ್ದಿದ್ದಾನೆ, ಇಮಿಗ್ರೇಷನ್ ಕ್ಲಿಯರ್ ಮಾಡ್ಕೊಂಡಿದ್ದಾನೆ. ಓಕೆ, ಇಮಿಗ್ರೇಷನ್ಸ್ ಎಲ್ಲ ಕ್ಲಿಯರ್. ಡೊಮೆಸ್ಟಿಕ್ ನಿಮಗೆ ಚೆಕಿಂಗ್ ಇಲ್ಲ, ಇಮಿಗ್ರೇಷನ್ಸ್ ಏನಿಲ್ಲ, ನೀವೇನಿಲ್ಲ, ಬ್ಯಾಗ್ ಹಾಕೊಂಡು ಹೊರಗಡೆ ಬರ್ತಾ ಇರೋದಷ್ಟೇ. ಅದೇ ಫ್ಲೈಟ್ ಅಲ್ಲಿ ಬಂದಿದ್ದಾನೆ, ಯಾವ ಸೀಟ್ ಅಂತ ಗೊತ್ತು. ಅದೇ ಸೀಟ್ ಅಲ್ಲಿ ಬೇರೆ ಪ್ಯಾಸೆಂಜರ್ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನನ್ನ ಫ್ರೆಂಡ್ ಸರ್ ಅವರು ಇಲ್ಲಿ ಬರ್ತಾ ಇದಾರೆ ಅಂತ ಹೇಳಿ ಅವ್ರನ್ನ ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾನೆ. ಮಂಗಳೂರಿಗೆ ಲ್ಯಾಂಡ್ ಆಗುತ್ತೆ ಫ್ಲೈಟ್, ಬಿಸ್ಕೆಟ್ಸ್ ಎತ್ಕೊಂಡಿದ್ದಾನೆ, ಬ್ಯಾಗ್ ಹಾಕೊಂಡಿದ್ದಾನೆ, ಡೀಪ್ಲೇನ್ ಹಾಕೊಂಡು ಬಂದಿದ್ದಾನೆ. ಅಷ್ಟು ಹೋಮ್ವರ್ಕ್ ಆಗಿದೆ. ಇದೇ ಏರ್ಕ್ರಾಫ್ಟ್ ಫ್ಲೈ ಆಗುತ್ತೆ, ಇದೇ ಹೋಗುತ್ತೆ, ಇದೇ ಇದು ಪ್ಯಾಟರ್ನ್ ಇರುತ್ತೆ ಫ್ಲೈಯಿಂಗ್ದು. ಈ ರೀತಿ ಎಷ್ಟೋ ಸ್ಮಗ್ಲಿಂಗ್ಸ್ ಆಗಿದೆ. ಅಲ್ಲ, ದುಬೈಲ್ ಹೆಂಗ್ ಬಿಡ್ತಾರೆ? ಆಗುತ್ತೆ, ಯು ಕ್ಯಾನ್ ಬೈ ಅ ಗೋಲ್ಡ್. ಎಷ್ಟು ಬೇಕು ನಿಮಗೆ. ಕುವೈತ್ ಅಂತ ಹೇಳ್ತೀವಿ ನಾವು. ಕುವೈತಲ್ಲಿ ಹೇಗೆ ನಿಮಗೆ ಎಷ್ಟು ಬೇಕಾದ್ರೂ ಗೋಲ್ಡ್ ತಗೊಂಡು ದೇ ಡೋಂಟ್ ಇವನ್ ಚೆಕ್. ನಿಮಗೆ ಯಾವಾಗ ಇಲ್ಲಿ ಬಂದಾಗ್ಲೇ, ಇಂಡಿಯಾಗೆ ಬಂದಾಗ್ಲೇ ನಿಮಗೆ ಆಗೋದು. ಇಷ್ಟಕ್ಕೆ ಏನ್ ಬಂದ್ರಿ, ಇಷ್ಟೇ ನಿಮಗೆ ಅಲವೆನ್ಸ್ ಇರೋದು, ಇಷ್ಟೇನಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಅಲ್ಲಿಂದ ತಗೊಂಡ್ ಬರೋದಕ್ಕೆ ಫಾರ್ ದೆಮ್ ಇಟ್ಸ್ ಅ ಬಿಸ್ನೆಸ್. ನೀವು ಎಷ್ಟಾದ್ರೂ ಕೆಜಿ ಗಟ್ಟಲೆ ತಗೊಂಡೋಗಿ, ನನಗೆ ಬಿಸ್ನೆಸ್ ಅದು. ಇಲ್ಲಿ ಎಷ್ಟು 100 ಗ್ರಾಮ್ ತನಕ ತರ್ಬೋದಾ, 50 ಗ್ರಾಮ್? ಈಗ ಗೊತ್ತಿಲ್ಲ ನನಗೆ, ಇಟ್ಸ್ ವೆರಿ ಲಾಂಗ್ ಬ್ಯಾಕ್, ಈಗ ಗೊತ್ತಿಲ್ಲ. ಸೊ ಈ ರೀತಿ ಎಲ್ಲ ಆಗಿದೆ. ಆಮೇಲೆ ಕ್ರೂಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ರು.
ಕ್ರೂಗಳು ಏನಂದ್ರೆ ನಮಗೆ ಒಂದೊಂದ್ಸರ್ತಿ ಚೆಕ್ ಮಾಡಲ್ಲ. ತುಂಬಾ ಜನ ಇದ್ದಾಗ ಏನ್ ಮಾಡ್ತಾರೆ, ನಿಮ್ಮ ಸೆಕ್ಯೂರಿಟಿ ಏನ್ ಮಾಡ್ತಾರೆ, ಕ್ರೂ ಅಲ್ವಾ ಕಂಪನಿ ನಂಬಿಕೆ ಬಿಟ್ಟು ಎಷ್ಟೋ ಜನ ಸೂಟ್ ಕೇಸಲ್ಲಿ ಪರ್ಸಲ್ಲೆಲ್ಲ ತುಂಬಿಕೊಂಡೆಲ್ಲ ಸ್ಮಗ್ಲಿಂಗ್ ತುಂಬಾ ಟೈಮಿಂದ ಮಾಡಿ ಸಿಗಾಕೊಂಡಿರೋರು ಇದ್ದಾರೆ. ಸೊ ಫಾರ್ ಮೀ ಇಟ್ ವಾಸ್ ಲೈಕ್ 4.5 years ಆಫ್ ಫ್ಲೈಯಿಂಗ್ ಜೊತೆನೆ ತುಂಬಾ ಗ್ರೂಮಿಂಗ್ ಸಿಕ್ತು, ತುಂಬಾ ಪಾಲಿಶಿಂಗ್ ಸಿಕ್ತು ಪರ್ಸನಾಲಿಟಿಲಿ. ಈಗ ನೀವು ಇಷ್ಟು ಟ್ರಾವೆಲ್ ಮಾಡಿದ್ರಲ್ಲ, ನೀವು ಎಷ್ಟೋ ಜನ VIP ನೆಲ್ಲ ಎಸ್ಕಾರ್ಟ್ ಮಾಡಿರ್ತಾರೆ, ಹೌದು ದೊಡ್ಡ ದೊಡ್ಡ ಲೆಜೆಂಡ್ಸ್. ಹೌದು. ಆ ತರದ ಒಂದಷ್ಟು ಎಕ್ಸ್ಪೀರಿಯನ್ಸ್ I ಯಾವ್ದಾದ್ರು? am so grateful. I have flown with Mr. APJ Abdul Kalam. ಓ ಮೈ ನಿಮ್ಮ ಗಾಡ್. APJ Abdul Kalam ಅಲ್ದೇನೆ ಐ ಹ್ಯಾವ್ ಫ್ಲೋನ್ ವಿತ್ ಮೆನಿ ಇಂಟರ್ನ್ಯಾಷನಲ್ ಫಿಗರ್ಸ್. ಅಂದ್ರೆ ನಿಮಗೆ ಇಡೀ ಮಸ್ಕತ್ ಅಲ್ಲಿ ಹೆಲ್ತ್ ಮಿನಿಸ್ಟರ್ಸ್, ಆಮೇಲೆ ನಿಮ್ಮ ನಿಮ್ಮ ಯಾರು ಅಂಬಾನಿ ಏನಿದ್ದಾರೆ ಅವ್ರದ್ದು ಪರ್ಸನಲ್ ಡಾಕ್ಟರ್ಸ್, ನಿಮ್ಮ ರಾ ಏಜೆಂಟ್ಸ್, ನಿಮ್ಮ ಇಂಟರ್ನ್ಯಾಷನಲ್ ರಾ ಏಜೆಂಟ್ಸ್ ಏನಿದ್ದಾರೆ, ಹ್ಯಾವ್ ಫ್ಲೋನ್ ವಿತ್ ಆಲ್ ದಿಸ್ ಬೆಸ್ಟ್ ಪೀಪಲ್. ಅಂದ್ರೆ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಇರ್ತಾರೆ. ಸೊ ನಮಗೆ ಮುಂಚೆನೆ ಹೇಳಿರ್ತಾರೆ ಹೈ ಪ್ರೋಟೋಕಾಲ್ ಮಿನಿಸ್ಟರ್ಸ್ ಆಗಲಿ, ನಮ್ಮ ಇಲ್ಲಿ ಕರ್ನಾಟಕದ ಮಿನಿಸ್ಟರ್ಸ್ ಆಗಿರ್ಬೋದು, ಇವಾಗ ಹೈ ಪ್ರೋಟೋಕಾಲ್ ಅಂದ್ರೆ ಅವ್ರಿಗೆ ಏನೇನು ಏರ್ಪೋರ್ಟ್ ವ್ಯವಸ್ಥೆ ವರೆಗೆ ಮಾಡ್ತಾರೆ? ಬರ್ತಾರೆ. ಏರ್ಪೋರ್ಟ್ ಬರ್ತಾರೆ. ನಿಮಗೆ ಕೆಲವರು ಕಮಾಂಡರ್ಸ್ ಇರ್ತಾರೆ, ಕೆಲವರಿಗೆ ಹ್ಮ್. ಇನ್ನೇನಿರಲ್ಲ. ಅವ್ರು ಬರ್ತಾರೆ, ಅವ್ರದ್ದು ಸ್ಟಾಫ್ ಇರ್ತಾರೆ, ನಮ್ಮ ಎಕಾನಮಿಲಿ ಇರ್ತಾರೆ, ಇವ್ರು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಇರ್ತಾರೆ. ಯಾವಾಗ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಇರ್ತಾರೆ, ದೇ ಆರ್ ಆಲ್ ಆರ್ ಇನ್ ಚಾರ್ಜ್. ಹ್ಮ್. ದೇ ವಿಲ್ ಬಿ ಅಂಡರ್ ಮೈ ರಡಾರ್. ನಾನು ಅವ್ರನ್ನ ನೋಡ್ಕೊಳ್ತೀನಿ. ಸೊ ಅವ್ರಿಗೆ ಏನು ಫುಡ್ ಹೋಗುತ್ತೆ, ಅವ್ರದ್ದು ಏನು ಅಲ್ಲಿ ಅಷ್ಟು ಹೊತ್ತು ನನ್ನ ಜೊತೆ ಏನಿರ್ತಾರೆ, ಅವ್ರದ್ದು ಬೇಕು ಬೇಡಗಳನ್ನ ನಾನು ನೋಡಬೇಕು. ಅವ್ರು ಮಾತ್ರ ಅಲ್ಲ, VVIPs ಮಾತ್ರ ಅಲ್ಲ, ನಾನು ನಿತ್ಯಾನಂದ ಸ್ವಾಮಿಗಳ ಜೊತೆನೂ ಓಡಾಡಿದ್ದೀನಿ. ನಿತ್ಯಾನಂದ ನನ್ನ ಫ್ಲೈಟ್ ಅಲ್ಲಿ ಇದ್ರು. ನಮ್ಮ ಸ್ಕ್ಯಾಮ್ ಬಿಗ್ಗೆಸ್ಟ್ ಕೈಲಾಸ ಈಗ ಏನ್ ಮಾಡ್ಕೊಂಡಿದ್ದಾರೆ. ಸೊ ಹಿ ವಾಸ್ ಇನ್ ಮೈ ಫ್ಲೈಟ್. ಆಗ ಅವ್ರದ್ದು ಕೇಸ್ ಎಲ್ಲ ನಡೀತಾ ಇತ್ತು. ಸೊ ನಮ್ಮ ಎಲ್ಲಿಂದ ಅಂತ ಅಂದ್ರೆ, ಹಿ ವಾಸ್ ಫ್ಲೈಯಿಂಗ್ ಫ್ರಮ್ ಡೆಲ್ಲಿ ಟು ಕೊಚ್ಚಿ. ಡೆಲ್ಲಿ ಟು ಕೊಚ್ಚಿ ಫ್ಲೈ ಮಾಡ್ತಾರೆ. ನಾನು ಅದೇ ಫ್ಲೈಟ್ ಅಲ್ಲಿದ್ದೆ. ಸೊ ನನ್ನ ಫ್ಲೈಟ್ ಅಲ್ಲಿ ಹೇಳ್ತಾ ಇದ್ರು, ನನಗೆ ಬೆಳ್ಳುಳ್ಳಿ ಬೇಡ, ಈರುಳ್ಳಿ ಬೇಡ, ಅದು ಬೇಡ, ಇದು ಬೇಡ ಅಂತಿದ್ರು. ಸರ್ ಬ್ರೆಡ್ ತಿಂತೀರಾ ಅಂದೆ. ಬರೀ ಬ್ರೆಡ್ ಇದೆ, ಬ್ರೆಡ್ ತಿಂತೀರಾ ಅಂತ. ಆಮೇಲೆ ಅವ್ರದ್ದು ಯಾರೋ ಅಸಿಸ್ಟೆಂಟ್ ಇದೆ ಎಕಾನಮಿಲಿ, ಅವ್ರು ಹೇಳಿದ್ರು ಇಲ್ಲ ನಂದು ಅಲ್ಲಿ ಕೊಟ್ಟಿದ್ದೀನಿ, ಅವ್ರ ಹತ್ರ ಒಂದು ಸ್ವಲ್ಪ ಇಸ್ಕೊಂಡು ಬಂದು ಕೊಡಿ ಅಂತ. ದೆನ್ ವಿ ಗೇವ್. ಸೊ ಐ ಹ್ಯಾವ್ ಫ್ಲೋನ್ ವಿತ್ ದ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವಾಸ್ ವಿತ್ ದ APJ. ಇಟ್ ಇಸ್ ಅ ಲೈಫ್ ಟೈಮ್ ಅಂತ ವ್ಯಕ್ತಿದು ಆಶೀರ್ವಾದ ಅವ್ರನ್ನ ನೋಡೋದೇ ಪುಣ್ಯ. ಅಂಥದ್ರಲ್ಲಿ ಅವ್ರ ಪಕ್ಕದಲ್ಲಿ ಕೂತು ಅವ್ರದ್ದು ಕಾಲೆಲ್ಲ ಹಿಡಿದು ಅವ್ರ ಹತ್ರ ಮಾತಾಡಿ, ಇಟ್ಸ್ ಅ ವೈಬ್ರೇಷನ್. ನಾನು ಹೇಳ್ಬೇಕಾದ್ರೆ Wow. ಈಸ್ ಅ ವೈಬ್ರೇಷನ್. ಈಸ್ ಅ ಮ್ಯಾನ್ ವಿತ್ ಅನ್ ವೈಬ್ರೇಷನ್. ಅಂದ್ರೆ ನಿಮಗೆ ವೈಬ್ರೇಷನ್ ಗೊತ್ತಾಗುತ್ತೆ ಹತ್ರದಲ್ಲಿ. ಅಂಡ್ ಹಿ ವಾಸ್ ಅ ಫಸ್ಟ್ ಮ್ಯಾನ್. ಹಿ ವಾಸ್ ನಮ್ಮ ಇಂಡಿಯಾದ ಹಿ ವಾಸ್ ಅ ಫಸ್ಟ್ ಮ್ಯಾನ್. ಈಸ್ ಅ ಪ್ರೆಸಿಡೆಂಟ್ ಅಂಡ್ ಈಸ್ ಅ ಗ್ರೇಟ್ ಸೈಂಟಿಸ್ಟ್. ಈಸ್ ಎಕ್ಸ್ಟ್ರಾರ್ಡಿನರಿ. ಈಸ್ ಎಕ್ಸ್ಟ್ರಾರ್ಡಿನರಿ. ಭಾರತ ರತ್ನ. ಹೌದು. ಅವ್ರ ವೆನ್ ಐ ಟಾಕ್ ಅಬೌಟ್ ದೆಮ್ ಐ ಗೆಟ್ ಗೂಸ್ ಬಂಪ್ಸ್. ಸೊ ಈ ರೀತಿ. ಸೊ ಅಲ್ಲಿಂದ ಏನಾಯ್ತು, ಮಾಡ್ಲಿಂಗ್ ಆಫರ್ಸ್ ಸ್ಟಾರ್ಟ್ ಆಯ್ತು. ಫ್ಲೈಟ್ ಅಲ್ಲೇ ನನಗೆ ಬರ್ತಾ ಇತ್ತು, ಯಾರು ನೀವು, ಎಲ್ಲಿಂದ, ವುಡ್ ಯು ಲೈಕ್ ಟು ಬಿ ಅನ್ ಮಾಡ್ಲಿಂಗ್ ಮಾಡ್ತೀರಾ, ಆಕ್ಟಿಂಗ್ ಇಂಟ್ರೆಸ್ಟ್? ಡಿಸೈನರ್ಸ್ ಕೊಚ್ಚಿನಲ್ಲಿ ಡಿಸೈನರ್ಸ್. ರ್ಯಾಂಪ್ ಇಂದ ಸ್ಟಾರ್ಟ್ ಮಾಡಿದೆ ನಾನು. ಮತ್ತೆ ಫ್ಯಾಷನ್ ಶೋ ಅಷ್ಟು ಇಷ್ಟ ಆಗಲಿಲ್ಲ. ಬಿಕಾಸ್ ಅಲ್ಲಿ ಸೋ ಸಾರಿ, ನಾನು ಕೆಲವು ಈಗ ಏನಿದ್ದಾರೆ ಟ್ರಾನ್ಸ್ಜೆಂಡರ್ಸ್ ಅಂತ ಏನು ಹೇಳ್ತೀವಿ, ವಿ ಹ್ಯಾವ್ ಟು ಡ್ಯೂ ರೆಸ್ಪೆಕ್ಟ್ ಅವ್ರಿಗೆ ಕೊಡ್ತೀನಿ ಅವ್ರದ್ದು. ಬಟ್ ಐ ಆಮ್ ನಾಟ್ ಅ ಕಂಫರ್ಟಬಲ್ ಗೈ ಟು ವರ್ಕ್ ವಿತ್ ದೆಮ್. ಅಂದ್ರೆ ಐ ವಾಸ್ ನಾಟ್. ಸೊ ನಾನು ಫ್ಯಾಷನ್ ಶೋ ಆಡ್ಸ್ ಎಲ್ಲ ವಿ ಕಾಲ್ ಇಟ್, ಅವ್ರದ್ದು ಪ್ರಿಫರೆನ್ಸಸ್ ಬೇರೆ ಇರುತ್ತೆ. ಸೊ ಅದು ನನಗೆ ಅಷ್ಟು ಕಂಫರ್ಟಬಲ್ ಆಗಿರ್ಲಿಲ್ಲ. ಏನ್ ನಡೀತು ಸ್ಟ್ರೀಟ್ ಮ್ಯಾನ್ ಅಂದ್ರೆ ನಿಮ್ದು ಹೇಗೆ ಅಂದ್ರೆ, ಯಾವುದೇ ಫೀಲ್ಡ್ ಅಲ್ಲಿ ನಿಮಗೆ 2 ಏರಿಯಾಸ್ ಇದ್ದೇ ಇರುತ್ತೆ. ಅಂದ್ರೆ ಒಂದು ಗುಡ್ ಸೈಡ್ ಆಫ್ ಇಟ್, ಇನ್ನೊಂದು ಎಕ್ಸ್ಪ್ಲಾಯ್ಟ್. ಅಂದ್ರೆ ನಿಮಗೆ ಅವಕಾಶಕ್ಕೋಸ್ಕರ ಸ್ವಲ್ಪ ಯು ಹ್ಯಾವ್ ಟು ಗೋ ಆನ್ ಫೇವರ್ ವಿಚ್ ಯು ಆರ್ ನಾಟ್ ಓಕೆ ವಿತ್. ಮಾಡ್ಲಿಂಗ್ ಅಲ್ಲಿ ನಡೀತಿತ್ತು. ಮಾಡ್ಲಿಂಗ್ ಅಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಈಗ ನೋಡಿ, ಹೆಣ್ಮಕ್ಳು ಬಂದಾಗ ಕಾಸ್ಟಿಂಗ್ ಕೌಚ್. ಈಗ ಗಂಡು ಮಕ್ಳಿಗೂ ಇದೆ ಕಾಸ್ಟಿಂಗ್ ಕೌಚ್, ಹೇಳ್ತೀನಿ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ. ಈಗ ಬರ್ತಾ ಏನಾಗಿದೆ ಅಂದ್ರೆ, ಗಂಡು ಮಕ್ಳಿಗೆ ಬಹಳ ಕಷ್ಟ ಆಗೋಗಿದೆ. ಯಾರು ಕೇಳ್ತಾರೆ? ನಾನು ಹೇಳ್ತೀನಿ, ಬೈ ಪೀಸ್ ಟು ಪೀಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಯಾವ ಮಟ್ಟಕ್ಕೆ ನಾವು ರೀಚ್ ಆಗಿದೀವಿ ಅಂದ್ರೆ, ಮಾಡ್ಲಿಂಗ್ ಹೇಳ್ಬಿಡಿ. ಮಾಡ್ಲಿಂಗ್ ಹೇಳ್ತೀನಿ. ಮಾಡ್ಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ತುಂಬಾ ಜನ ತುಂಬಾ ಪ್ಲೇಸ್ ಇಂದ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದಂದ್ರೆ, ನಿಮ್ಮ ಐ ಹ್ಯಾವ್ ಸ್ಟಾರ್ಟೆಡ್ ಮಾಡ್ಲಿಂಗ್ ಲೈಕ್ ವಾಟ್ 2012 ಇಂದಾನೆ ಸ್ಟಾರ್ಟ್ ಮಾಡಿದ್ದೀನಿ. 12-13 ಇಂದಾನೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅರ್ಲಿ ಇದ್ರಲ್ಲೇ ಬಂದಿದ್ದೀನಿ ನಾನು ಈ ಫೀಲ್ಡ್ಗೆ. ಅಲ್ಲಿ ಏನಾಗ್ತಿತ್ತು ಅಂದ್ರೆ, ನಿಮಗೆ ಶೋ ಸಿಗ್ತಾ ಇತ್ತು. ನಿಮಗೆ ಲೈಕ್ ನಿಮ್ಮ ಬಿಗ್ ಬಜಾರ್ಸ್ ಆಗ್ಬೋದು, ಅಥವಾ ನಿಮ್ಮ ರೇಮಂಡ್ಸ್, ಟಾಪ್ ಬ್ರ್ಯಾಂಡ್ಸ್, ನಿಮಗೆ ರ್ಯಾಂಪ್ ಇರುತ್ತೆ. ಅಲ್ಲಿ ಏನಾಗುತ್ತೆ, ಮೋಸ್ಟ್ ಆಫ್ ದಿ ಮೇಕಪ್ ಆರ್ಟಿಸ್ಟ್ ಆಗಿರ್ಲಿ, ಅಥವಾ ನಿಮ್ಮ ಇದನ್ನ ಏನ್ ತೆಗೋತಾರೆ ಅಂದ್ರೆ, ದ
ಪ್ರೊಡಕ್ಷನ್ ಹೌಸ್ ಏನ್ ತಗೊಳ್ಳುತ್ತೆ ಈವೆಂಟ್ಸ್ ಫ್ರಮ್ ದ ಬ್ರಾಂಡ್ ಫ್ರಾಂಚೈಸ್ ಫ್ರಾಂಚೈಸ್ ಏನ್ ತಗೊಳ್ತಾರೆ, ಮತ್ತೆ ನಿಮಗೆ ಆ ರ್ಯಾಂಪ್ನ ನಮಗೆ ಯಾರು ಲೀಡ್ ಮಾಡ್ತಾರೆ ಅವರು ಸ್ವಲ್ಪ ಬೇರೆ ಬೇರೆ ರೀತಿ, ಅಂದ್ರೆ ಅವಕಾಶ ಬೇಕು ಅಂತಂದ್ರೆ ಯು ಹ್ಯಾವ್ ಟು ಬಿ ಕ್ಲೋಸ್ ಟು ಮೀ, ಫಿಸಿಕಲಿ ಕ್ಲೋಸ್ ಟು ಮೀ ಕೇಳ್ತಾರೆ, ಓಪನ್ ಆಗಿ ಕೇಳ್ತಾರೆ. ನಿಮಗೆ ಯಾವಾಗ ಯು ಆರ್ ನಾಟ್, ಈಗ ನಾವು ಒಂದು ಬೇರೆ ಕನ್ಸಿಟ್ಕೊಂಡು ಬಂದಿರ್ತೀವಿ, ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಆ್ಯಂಡ್ ನಾವು ಪರ್ಫಾರ್ಮ್ ಮಾಡಿ ನಾವು ರೆಕಗ್ನೈಸ್ ಆಗಬೇಕು, ನಮಗೆ ನಾಳೆ ದಿವಸ ಅವಕಾಶ ಬರಬೇಕು. ನೋ, ಇಟ್ ಡಸಂಟ್ ವರ್ಕ್ ದಟ್ ವೇ. ಸುಮಾರು ಜನ, ನಾವೆಲ್ಲ ತುಂಬ ಜನ ನಾವು ಬಿಟ್ಟಿದ್ದೇನಕ್ಕೆ ಅಂದರೆ ಆ ಫೀಲ್ಡ್ನ ಇದೇ ಕಾರಣಕ್ಕೋಸ್ಕರ ನಮಗೆ ಬಹಳ ಕಷ್ಟ ಆಗ್ತಾ ಇತ್ತು. ಅಂದರೆ ಒಬ್ಬನ ಹತ್ರ ಮಿಸ್ ಆಗಿ ಮತ್ತೆ ಬೀಳೋದೇ ಇನ್ನೊಬ್ಬನ ಹತ್ರ. ನಿಮಗೆ ಒಂದು 5 ಜನ ಇದ್ರೆ ಅದರಲ್ಲಿ ಒಂದು 3 ಜನ ಸರಿ ಇದ್ರೆ ಇನ್ನಿಬ್ರು, ಹೀಗೆ ನಮಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂದ್ರೆ ಲಾಸ್ಟ್ಗೆ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಅಂದ್ರೆ ಅವ್ರು ಹೇಳ್ದೆ ನೀವು ಹೇಳ್ದಾಗ ಕೇಳಬೇಕು. ಆಮೇಲೆ ಅವ್ರು ಹೇಳ್ತಾರೆ ಪಾರ್ಟಿ ಆದ ನಂತರ ನಮ್ಮ ಜೊತೆ ಸ್ಟೇ ಆಗು ರೂಮಲ್ಲಿ, ಐ ವಾಂಟ್ ಸಿ ಯು ಇನ್ ಡೀಟೇಲ್. ಓಪನ್ಲಿ ಹೇಳ್ತಾರೆ, ಐ ವಾಂಟ್ ಸಿ ಯು ಇನ್ ಡೀಟೇಲ್ ಅಂತ. ಡೀಟೇಲ್ ಅಂದ್ರೆ ಹೇಗೆ? ಐ ಮೀನ್ ಲೈಕ್, ಸರ್ ನನ್ನ ಹೈಟ್ ಇದೆ 5.10+ ಇದ್ದೀನಿ ನಾನು, ಮೈ ಹೈಟ್ ಇಸ್ ಗುಡ್, ಮೈ ಫಿಸಿಕ್ ಇಸ್ ಗುಡ್, ಡೀಟೇಲ್ ಅಂದ್ರೆ ಹೇಗೆ? ನೋ ಚರಿತ್, ಯು ಶುಡ್ ಅಂಡರ್ಸ್ಟ್ಯಾಂಡ್, ಯು ನೋ ದಿಸ್ ಬಿಸ್ನೆಸ್ ಇಸ್ ಅ ಬಿಚ್, ಯು ಹ್ಯಾವ್ ಟು ಬಿ ಅ ಬಿಚ್. ನೀವು ನನಗೇನು ಕೊಡ್ತೀರಾ ನಾನು ಆಮೇಲೆ ಕೊಡ್ತೀನಿ, ಆಗ್ಲೇ ವಿ ಶುಡ್ ವಾಕ್ಔಟ್. ಸರ್, ಐ ಹ್ಯಾವ್ ವಾಕ್ಡ್ ಔಟ್ ಸೋ ಮೆನಿ. ಇದು ಸಾರಿ, ಐ ಆಮ್ ನಾಟ್ ಓಕೆ ವಿತ್ ದಿಸ್. ಯಾಕಂದ್ರೆ ನಾನು ಬರೋದು ಕೊಡಗು ಮತ್ತೆ ಮಂಗಳೂರು ಕಲ್ಚರಿಂದ. ವಿ ಪ್ಲೇ ವಿತ್ ಗನ್ಸ್ ಅಂಡ್ ರೋಸಸ್. ನಾವು ಚಿಕ್ಕ ಮಕ್ಕಳಿಂದ ನಮ್ಮ ಮೆಂಟಾಲಿಟಿ ಬೇರೆ ಇದೆ. ಯಾಕಂದ್ರೆ ನಮ್ಮ ಮನೇಲೆಲ್ಲ ಹೇಗೆ ಅಂದ್ರೆ ವಿ ಆರ್ ಟ್ರೈನ್ಡ್ ಲೈಕ್ ಒನ್ ಆರ್ಮಿ ಹುಡುಗರು, ಸ್ಟ್ರಿಕ್ಟ್. ಇದೆಲ್ಲ ವಿ ವೇರ್ ವೆರಿ ಅಗೇನ್ಸ್ಟ್. ಪೇಮೆಂಟ್ ಎಲ್ಲ ಹೆಂಗಿರುತ್ತೆ ಮಾಡೆಲ್ಸ್ಗೆ? ನಿಮಗೆ 10,000 ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತೆ ನಿಮ್ಮ ಇದು ಮೇಲೆ ಡಿಪೆಂಡ್ ಆಗುತ್ತೆ. ನೀವೀಗ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದ್ದೀರಾ, ತುಂಬಾ ಶೋಸ್ ಮಾಡ್ತಾ ಇದ್ದೀರಾ ಅಂದ್ರೆ, ನಾನಾಗ ತಗೊಳ್ತಾ ಇದ್ದಿದ್ದು ಒಂದು ರ್ಯಾಂಪ್ ಶೋ ಅಥವಾ ಒಂದು ಶೂಟ್ ಇದ್ರೆ, ಒಂದು ಶೂಟ್ ಅಂತ ಇದ್ರೆ 25,000 ಇಂದ 30,000 ವರೆಗೆ ತಗೊಳ್ತಿದ್ದೆ ಆ ಟೈಮಲ್ಲಿ. ಒಂದು ಒಳ್ಳೆ ಬ್ರ್ಯಾಂಡ್ ಆದ್ರೆ. ಇಲ್ಲ ಅಂದ್ರೆ ಜಸ್ಟ್ ಒಂದು ಚಿಕ್ಕ ರ್ಯಾಂಪ್ ವಾಕ್, ಒಂದು 3 ಕಾಸ್ಟ್ಯೂಮ್ 4 ಕಾಸ್ಟ್ಯೂಮ್ ಅಂತ ಅಂದ್ರೆ ಒಂದು 15,000 20,000 ಒಳಗಡೆ. ಬಟ್ ಏನು ಅಂದ್ರೆ ಅವ್ರು ಹೇಳ್ದಂಗೆ ನೀವು ಕೇಳಬೇಕು, ಅವಕಾಶ ಬೇಕು ಅಂತಂದ್ರೆ ನಮಗೆ. ಹಾಗಾಗಿ ಮಾಡ್ಲಿಂಗ್ ಬಿಟ್ಟೆ. ಬಟ್ ಆಡ್ಸ್ ಶುರು ಆಯ್ತು. ಆಡ್ಸ್ ವೇರ್ ಗುಡ್, ಐ ವಾಸ್ ವೆರಿ ಹ್ಯಾಪಿ. ಸೊ ನಿಮ್ಮ ಕೊಚ್ಚಿನಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ಹಾಲ್ ಪ್ಯಾಕೆಟ್ ಇಂದ ಹಿಡಿದು ಹಾಸ್ಪಿಟಲ್ಸ್ ವರೆಗೆ ನಂದೇ ಹೈಯೆಸ್ಟ್ ಆಡ್ಸ್ ಹೋಗ್ತಾ ಇತ್ತು. ನಿಮ್ಮ ಹೋರ್ಡಿಂಗ್ಸ್ ಅಲ್ಲಿ ತುಂಬಾ ಖುಷಿ ಆಗ್ತಾ ಇತ್ತು. ನೀವು ಕೊಚ್ಚಿನಲ್ಲಿ, ಬಹುಶಃ ಕೇರಳದಲ್ಲಿ ನಾನು ಇದ್ದಾಗ, ಬಿಕಾಸ್ ನನ್ನ ಬೇಸ್ ಅದಾಗಿತ್ತು, ಫ್ಲೈಯಿಂಗ್ ಜೊತೆ ಶೂಟ್ಸ್ ಮಾಡ್ತಾ ಇದ್ದೆ. ನಾನೊಂದು 10 ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಒಂದು 3 ದೊಡ್ಡ ಹೋರ್ಡಿಂಗ್ಸ್ ನಂದಾಗ್ತಾ ಇತ್ತು. ಸ್ಟೆಬಿಲೈಸರ್ದು, ಗ್ರೈಂಡರ್ದು, ಆಮೇಲೆ ಹಾಲಿನ ಪ್ಯಾಕೆಟ್ದು, ಆಮೇಲೆ ಹಾಸ್ಪಿಟಲ್ಸ್ದು. ಇಟ್ ವಾಸ್ ಗ್ರೇಟ್. ಕೊಚ್ಚಿ ಮಲಯಾಳಂ ಅಲ್ಲಿ ಹೋಗಿ ಕಲಿತೆ ನಾನು. ಅಲ್ಲ, ಇದೆಲ್ಲ ನೀವು ಕ್ಯಾಬಿನ್ ಕ್ರೂ ಆಗಿದ್ದಾಗ್ಲೇನೆ ಮಾಡ್ತಾ ಇದ್ದೀರಾ? ಆ ಟೈಮಲ್ಲಿ ಟೈಮ್ ಹೇಗೆ ಸಾಕಾಗ್ತಿತ್ತು ನಿಮಗೆ? ಟೈಮ್ ಯಾಕಂದ್ರೆ ನನಗೀಗ ಒಂದು ಇಂಟರ್ನ್ಯಾಷನಲ್ ಸೆಕ್ಟರ್ ನಾನು ಮಾಡಿ ಬರ್ತೀನಿ ಅಂದ್ರೆ ನನಗೆ 2 ದಿವಸ 3 ದಿವಸ ರಜೆ ಇರ್ತಿತ್ತು. ಸೊ ತಿಂಗಳಿಗೆ 10 ದಿವಸ ನಾನು 10 ಫ್ಲೈಟ್ ಮಾಡ್ತಿದ್ದೆ. ಆ ಗ್ಯಾಪ್ ಅಲ್ಲಿ ಐ ಯೂಸ್ ಟು ಗಿವ್ ಫಾರ್ ಶೂಟ್ಸ್. ಸೊ ಆಡ್ ಶೂಟ್ಸ್ ಮಾಡ್ತಿದ್ದೆ. ಐ ವಾಸ್ ವೆರಿ ಹ್ಯಾಪಿ ಅಂಡ್ ರಾಯಲಿ ಮೆಂಟಿಂಗ್. ಈಗ ಒಂದು ತಿಂಗಳಲ್ಲಿ ಒಂದು 10 ಫ್ಲೈಟ್ ತಗೊಂಡ್ರೆ ಕ್ಯಾಬಿನ್ ಕ್ರೂ ಆಗಿ ಏನ್ ಇರ್ತಿತ್ತು ಪೇಮೆಂಟ್? ಆಗ 80,000 ಪ್ಲಸ್ 80,000. ಒಳ್ಳೆ ಅಮೌಂಟ್. ಮತ್ತೆ ಇಂಟರ್ನ್ಯಾಷನಲ್ ಹೋದಾಗ ಅಲ್ಲಿದ ಖರ್ಚಿಗೆ ಅಂತ ಇಂಟರ್ನ್ಯಾಷನಲ್ ಅಕೌಂಟ್ ಅಂತ ಸಪರೇಟ್ ಕೊಡ್ತಾರೆ ಕಂಪನಿ. ಅದಕ್ಕೊಂದು 5,000 ಎಕ್ಸ್ಟ್ರಾ ಬೇರೆ. ಅದನ್ನ ನೀವು ಅಲ್ಲಿ ತಿನ್ನಕ್ಕೆ ಖರ್ಚು ಮಾಡಬಹುದು, ಶಾಪಿಂಗ್ ಖರ್ಚು ಮಾಡಬಹುದು, ಅದನ್ನ ಉಳಿಸ್ಕೊಂಡು ನೀವು ತಗೊಂಡು ಬರ್ಬೋದು. ಈಗ ಕುವೈತ್ಗೆ ನಿಮಗೆ ಹಾಕಿದ್ರೆ, ಕುವೈತಿ ದಿನಾರ್ಸ್ ಹಾಕಿದ್ರೆ ಅದನ್ನ ಇಲ್ಲಿಗೆ ತಂದು ನಾನು ಇಂಡಿಯನ್ ಕರೆನ್ಸಿ, ಈಗ ಅಲ್ಲಿದ್ದು ಒಂದು ಕುವೈತಿ ದಿನಾರ್ ಇವತ್ತೆಷ್ಟು? 280 rupees. ಸೊ ದಟ್ ಇಸ್ ಅ ಬಿಗ್ ಮನಿ. ನನ್ನ ಒಂದು ಟ್ರಿಪ್ ಹೋಗಿ ಬಂದ್ರೆ ಇಲ್ಲೊಂದು 6,000 7,000 ನನಗೆ ಸುಮ್ಮನೆ, ಅಪಾರ್ಟ್ ಫ್ರಮ್ ಸ್ಯಾಲರಿ. ಸೊ ಲೈಫ್ ವಾಸ್ ಗುಡ್. ಈಗ ಇಲ್ಲ. ಮತ್ತೆ ಕಂಪನಿಯಿಂದ ಗಿಫ್ಟ್ ಅದು ಇದನ್ನ ಕೊಡ್ತೀವಿ? ನೋ, ಯು ಹ್ಯಾವ್ ಅ ಬೆಸ್ಟ್ ಬ್ಲೇಸರ್, ಸೂಟ್, ಶೂಸ್ ಎಲ್ಲ ಕಂಪನಿಯಿಂದಾನೆ. ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಕಂಪನಿ. ನಿಮ್ಮ ಸ್ಟೇ ಆಗ್ಲಿ, ನಿಮಗೆ ಬಿಸಿಲು ಬೀಳಕ್ ಬಿಡಲ್ಲ ನಿಮಗೆ ಇಂಟರ್ನ್ಯಾಷನಲ್ ಕ್ರೂ ಅಂದ್ರೆ. ಈಗ ತಿಂಗಳಿಗೆ ಹೌದು, ಅದೇ ನೀವು ಹೇಳಿದ್ರಲ್ಲ, ಈಗ ಕ್ಯಾಬಿನ್ ಕ್ರೂ ಆಗಿದ್ದಾಗ ಫಿಸಿಕ್ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಒಂದು ಪಿಂಪಲ್ ಬಂದ್ರು ಕೂಡ ರಿಜೆಕ್ಟ್ ಮಾಡಿ. ಅವಾಗ ನೀವು ಗ್ರೂಮಿಂಗು ಅಥವಾ ನಿಮ್ ಪರ್ಸನಲಿ ಹೇಗೆ ಕೇರ್ ತಗೊಂತಾ ಇದ್ರಿ? ತುಂಬಾ ಕೇರ್ಫುಲ್ ಇದ್ದೆ. ಅಂದ್ರೆ ಹೆಂಗೆಂಗೋ ಇರಕ್ ಆಗ್ತಾ ಇರ್ಲಿಲ್ಲ, ಎಲ್ಲೆಲ್ಲೋ ಹೋಗಿ ತಿನ್ನಕ್ ಆಗ್ತಾ ಇರ್ಲಿಲ್ಲ. ನಾಳೆ ಫ್ಲೈಟ್ ಇದೆ ಅಂತಂದ್ರೆ ಇವತ್ತು ಹೊರಗಡೆನೆ ಹೋಗ್ತಾ ಇರ್ಲಿಲ್ಲ. ಸೊ ವಿ ಟು ಕೇಕ್ ಜನರಲಿ ಡಿಯೋಡ್ರೆಂಟ್ ಇಸ್ ಮಸ್ಟ್, ಮಾಯಿಶ್ಚರೈಸರ್ಸ್ ಆರ್ ಮಸ್ಟ್. ಆಮೇಲೆ ಅಡಿಗೆ ನಾವೇ ಮಾಡ್ತೀವಿ ಅಂದ್ರೆ ತಾಗ್ದಿರಂಗ್ ನೋಡ್ಕೋಬೇಕು. ಸ್ಪೆಷಲಿ ಈ ಮಾರ್ಕ್ ಆಗಬಾರ್ದು. ಏನಾದ್ರೂ ಸುಟ್ಟಿದ್ ಮಾರ್ಕ್ ಇದ್ರೆ ಯು ಆರ್ ಗ್ರೌಂಡೆಡ್. ಅದು ಹೋಗೋವರೆಗೆ ನಿಮ್ಮನ್ನ ಮತ್ತೆ
ಇದಿಲ್ಲ. ಸೊ ಹಾಗೆಲ್ಲ ಅಂದ್ರೆ ನಮಗಿಂತ ಗೆಸ್ಟ್ಗಳೇ ಕಂಪ್ಲೇಂಟ್ ಮಾಡ್ತಾರೆ ಈಸ್ ಅನ್ಹೈಜಿನ್ ಅಂತ, ಕಮೆಂಟ್ ಅಲ್ಲಿ ಬಂದ್ಬಿಡುತ್ತೆ, ಹಾಕ್ತಾರೆ ವಾಟ್ ಸ್ಟ್ಯಾಂಡರ್ಡ್ಸ್ ಯು ಆರ್ ಮೈಂಟೈನಿಂಗ್ ಅಂತ. ಅಂಡ್ ಜೆಟ್ ಏರ್ವೇಸ್ ಲೈಕ್ ಒನ್ ಆಫ್ ದಿ ಟಾಪ್ ಏರ್ಲೈನ್. ನೀವು ದಪ್ಪ ಕೂಡ ಆಗಬಾರ್ದು, ದಪ್ಪ ಕೂಡ ಆಗಂಗಿಲ್ಲ. ನಿಮ್ಮ ಯೂನಿಫಾರ್ಮ್ ಅಲ್ಲಿ ಯಾವಾಗ ನಮಗೇನೀಗ ಕಂಪನಿ ಟ್ರೈನಿಂಗ್ ಬಂದಾಗ ನಿಮ್ದೊಂದು ಸೈಜ್ ಇರುತ್ತೆ, ಅದೇ ಸೈಜ್ದು ಯೂನಿಫಾರ್ಮ್ ಇರುತ್ತೆ, ಪ್ಯಾಂಟ್ ಇಂದ ಹಿಡಿದು ಶರ್ಟ್ ಇಂದ ಹಿಡಿದು ನಿಮ್ಮ ಬ್ಲೇಸರ್. ಅಲ್ಲಿ ನಾವೀಗ ಫ್ಲೈಟ್ ಹೋಗಕ್ ಮುಂಚೆ ನಾವು ಆಫೀಸಿಗೆ ಸೈನ್ ಇನ್ ಅಟೆಂಡೆನ್ಸ್ ಇದಕ್ಕೆ ಹೋಗ್ತೀವಿ, ಸೈನ್ ಇನ್ ಬ್ರೀಫಿಂಗ್ ಅಂತ ಹೇಳ್ತೀವಿ. ಬ್ರೀಫಿಂಗ್ ಹೋದಾಗ ನಮ್ಮ ಹೆಡ್ ಚೆಕ್ ಮಾಡ್ತಾರೆ, ಸ್ವಲ್ಪ ನಿಮ್ಮ ಶರ್ಟ್ ಇದ್ದಿ ಬಟನ್ ಸ್ವಲ್ಪ ಹಿಂಗ್ ಎಳಿತಾ ಇದೆ ಅಂದ್ರೆ ಗ್ರೌಂಡ್ ಬಿಡಲ್ಲ fly ಮಾಡಕ್ಕೆ. ಇಲ್ಲ, ವೆಯ್ಟ್ ಡೌನ್ ಮಾಡಿ ಬನ್ನಿ ಅಂತ. ಯಾಕಂದ್ರೆ ನಾವು ಸರ್ವಿಸ್ಗೆ ಹೋದಾಗ ಬ್ಲೇಸರ್ ತೆಗಿತೀವಿ, ಆಪ್ರನ್ಸ್ ಹಾಕ್ತೀವಿ, ಅಲ್ಲಿ ಬ್ಲೋಟಿಂಗ್ ಕಾಣಿದ್ರೆ ಗ್ರೌಂಡ್ ಮಾಡ್ತಾರೆ. ವಿ ಹ್ಯಾವ್ ಅ ಸ್ಟ್ಯಾಂಡರ್ಡ್ ವೆಯ್ಟ್, ಅದಕ್ಕಿಂತ ಜಾಸ್ತಿ ಹೋಗು. ಅಲ್ಲ ಇವಾಗ ಇಷ್ಟೆಲ್ಲ ಚೆನ್ನಾಗಿರೋ ಕೆಲಸ, ಕೈ ತುಂಬ ದುಡ್ಡು, ಅದೆಲ್ಲ ಓಕೆ. ಬಟ್ ಈ ಫ್ಲೈಟಲ್ಲೆಲ್ಲ ಈ ಟಾಯ್ಲೆಟ್ಗಳು ಕ್ಲೀನ್ ಮಾಡೋದಕ್ಕೆ ಏನು ಅನ್ಸಲ್ಲ? ಟಾಯ್ಲೆಟ್ ಕ್ಲೀನ್ ಯಾವಾಗಲೂ ಬರಲ್ಲ. ನಿಮಗೀಗ ಒಂದು ಫ್ಲೈಟ್ ಲ್ಯಾಂಡ್ ಆಗಿ ಟೇಕ್ ಆಫ್ ಆಗಿ ಮತ್ತೆ ಲ್ಯಾಂಡ್ ಆಗುತ್ತೆ ಅಂದರೆ ನಮ್ಮ ಹೌಸ್ ಕೀಪಿಂಗ್ ಅವರು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆದರೆ ನಿಮಗೆ ಇಂಟರ್ನ್ಯಾಷನಲ್ ಫ್ಲೈಟ್ ಇಸ್ ಅನ್ ಆಲ್ಕೋಹಾಲ್ ಫ್ಲೈಟ್. ಒಂದೊಂದ್ಸರ್ತಿ ಏನಾಗುತ್ತೆ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಈ ಮಕ್ಳ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಗಂಡಸರು ಇರ್ತಾರೆ. ಆಮೇಲೆ ಕೆಲವು ಏನು ಗೊತ್ತಾ, ನಾನ್ ಆಲ್ಕೋಹಾಲ್ ಕಂಟ್ರೀಸ್, ನಿಮಗೆ ಅಲ್ಲಿ ಆಲ್ಕೋಹಾಲ್ ಇರಲ್ಲ. ನಮ್ಮ ಫ್ಲೈಟ್ ಯಾವಾಗ ಊರಿಗೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ, ಯಾಕಂದ್ರೆ ಫ್ಲೈಟ್ ಅಲ್ಲಿ ಆಲ್ಕೋಹಾಲ್ ಇದೆ. ನಿಮ್ಮ ಬೆಸ್ಟ್ ಸ್ಕಾಚಸ್ ವಿ ಗಿವ್, ಇಲ್ಲಿವರೆಗೂ ಕುಡ್ದು ಬಿಡ್ತಾರೆ. ಕುಡ್ದೇನಾಗುತ್ತೆ, ಈ ಕೆಲವು ಹೆಣ್ಮಕ್ಳಿಗೆ ಕೆಲವರು ಏನ್ ಮಾಡ್ತಾರೆ, ಅಲ್ಲಿ ಲೇಬರ್ ಕೆಲಸಕ್ಕೆ ಅಂತ ಹೋಗಿರ್ತಾರೆ, ಅವ್ರಿಗೆ ಈ ಮಕ್ಳು ಡೈಪರ್ನ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಿಲ್ಲ. ಒಂದು ಸರ್ತಿ ನನ್ನ ಫ್ಲೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ತುಂಬಾ ಸರ್ತಿ ಆಗಿದೆ, ತುಂಬಾ ಕ್ರೂ ಜೊತೆ ಏನಾಗಿದೆ, ಫ್ಲೈಟ್ ಅಲ್ಲಿ ಫುಲ್ ಫ್ಲೈಟ್ ಈ ಹೆಣ್ಮಕ್ಳು ಏನ್ ಮಾಡಿದ್ದಾರೆ, ಚಿಕ್ಕ ಮಕ್ಳದ ಡೈಪರ್ನ ಟಾಯ್ಲೆಟ್ಗೆ ಹಾಕಿದ್ದಾರೆ, ಟಾಯ್ಲೆಟ್ ಜಾಮ್ ಆಗಿದೆ. ಕಕ್ಕ ಮಾಡೋದು ಡೈಪರ್ ಏನಾಗಿದೆ, ನಿಮ್ಮ ಇದರಲ್ಲಿ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿ ಏನ್ ಮಾಡಿದ್ದಾರೆ, ಜ್ಯೂಸ್ ಗೀಸು, ಅದು ಫುಲ್ ಸರ್ವಿಸ್ ಫ್ಲೈಟ್, ನಿಮಗೆ ಊಟದಿಂದ ಹಿಡಿದು ಜ್ಯೂಸ್ ಡ್ರಿಂಕ್ಸ್ ಎಲ್ಲ ಕೊಡ್ತೀವಿ. ಈ ಕೇರಳ ಕೊಚ್ಚಿನ್ ಅವರು ಏನಂದ್ರೆ ತುಂಬಾ ಡ್ರಿಂಕ್ಸ್ ಮಾಡ್ತಾರೆ, ಅವರು ಕೊಚ್ಚಿನ್ ಅವರು. ಇವ್ರೇನ್ ಮಾಡಿದ್ದಾರೆ, ಫುಲ್ ಅಲ್ಲಿ ಬಿಯರ್ ಕುಡಿತಾರೆ, ಡ್ರಿಂಕ್ಸ್ ಕುಡಿತಾರೆ, ನಿಮಗೆ ಯೂರಿನ್ ಪಾಸ್ ಮಾಡಲೇಬೇಕು. ಟಾಯ್ಲೆಟ್ 2 ಕ್ಲೋಸೆಟ್ ಫುಲ್ ಆಗಿ ಓವರ್ಫ್ಲೋ ಕ್ಯಾಬಿನ್ಗೆ ಬರ್ತಾ ಇದೆ. ಅದರಲ್ಲಿ ಕೆಲವರಿಗೆ, ನಿಮಗೀಗ 160 ಜನಕ್ಕೆ ಮೋಷನ್ ಹೋಗ್ಬೇಕು. ಆಮೇಲೆ ಬಿಸ್ನೆಸ್ ಕ್ಲಾಸ್ ಬಿಡಂಗಿಲ್ಲ, ಬಿಕಾಸ್ ಬಿಸ್ನೆಸ್ ಕ್ಲಾಸ್ ಅವರು ನಿಮಗೆ ಡಬಲ್ ದಿ ಮನಿ, ದುಡ್ಡು ಜಾಸ್ತಿ ಕೊಟ್ಟು ಬಿಸ್ನೆಸ್ ಕ್ಲಾಸ್ ತಗೊಳ್ಳೋದಕ್ಕೆ, ಟು ಮೇಂಟೈನ್ ದಟ್ ಸ್ಟ್ಯಾಂಡರ್ಡ್ಸ್. ನಮ್ಮ ಟಾಯ್ಲೆಟ್ ಹೀಗಿರಬೇಕು, ಸೀಟಿಂಗ್ ಹೀಗಿರಬೇಕು, ನನಗೆ ಸಿಗೋಂಥ ಗ್ಲಾಸ್ ಹೀಗಿರಬೇಕು, ಅದಕ್ಕೆ ಪೇ ಮಾಡೋದು. ಸೊ ಎಕಾನಮಿ ಅವ್ರನ್ನ ಅಲ್ಲಿಗೆ ಬಿಡಕ್ಕಾಗಲ್ಲ. 2 ಫುಲ್, ಯಾರು ಕ್ರೂ ಮಾಡಕ್ ರೆಡಿ ಇಲ್ಲ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಕಾಲ್ ಹೋಗುತ್ತೆ, ಫ್ಲೈಟ್ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಲೇಬೇಕು. ನೀವು ಇಂಡಿಯಾ ಬರೋವರೆಗೂ ಕಾಯಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಆ ಟೈಮಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ, ವಿ ಟುಕ್ ಅನ್ ಇನಿಷಿಯೇಟಿವ್. ನಾವು ಹೇಳಿದ್ವಿ ಪೈಲಟ್ಗೆ, ಸರ್ ಐ ವಿಲ್ ಟೇಕ್ ದಿ ಇನ್ಚಾರ್ಜ್, ನಾನು ಬಿಸ್ನೆಸ್ ಕ್ಲಾಸ್ ಇಂದ ಬರ್ತೀನಿ, ಐ ವಿಲ್ ಟೇಕ್ ದಿ ಇನ್ಚಾರ್ಜ್ ಸರ್, ವಿ ವಿಲ್ ನಾಟ್ ಡೂ ದಿಸ್. ಈ ಫ್ಲೈಟ್ ನೀವು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಡಿ, ಬಿಕಾಸ್ ಇಟ್ ಇಸ್ ಅ ಹ್ಯೂಜ್ ಲಾಸ್ ಫಾರ್ ದ ಕಂಪನಿ. ಒಂದು, ನೀವು ಎಕ್ಸ್ಟ್ರಾ ಎ ಟಿ ಸಿಗೆ ನೀವು ಇನ್ಫಾರ್ಮ್ ಮಾಡಬೇಕು ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂತ. ನೀವು ಯಾವಾಗ ಎಮರ್ಜೆನ್ಸಿ ಲ್ಯಾಂಡಿಂಗ್ ಹೇಳ್ತೀರಿ, ಅಲ್ಲಿ ಆ ಟೈಮಲ್ಲಿ ಯಾವುದು ಟೇಕ್ ಆಫ್ ಇರುತ್ತೆ. ಈಗ ನಾನು ಯಾವುದೇ ಒಂದು ಸೆಕ್ಟರ್ ಮೇಲೆ ಫ್ಲೈ ಆಗ್ತಾ ಇರ್ತೀನಿ, ನಾನೀಗ ದುಬೈಯಿಂದ ಬರ್ತೀನಿ ಅಂದ್ರೆ, ದುಬೈಯಿಂದ ಅಬುದಾಬಿ ಇರ್ಬೋದು, ನಾನು ಅಲ್ಲಿ ಮೇಲ್ ಬರ್ತೀನಿ ಅಂದ್ರೆ, ಈಗ ಅಲ್ಲಿ ಯಾವುದೇ ಬೇರೆ ಕಂಟ್ರೀಸ್ ಇರ್ಬೋದು, ಅಲ್ಲಿ ಮೇಲೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂದ್ರೆ ಅಲ್ಲಿ ಎಲ್ಲ ಫ್ಲೈಟ್ನ ನಿಲ್ಲಿಸ್ತಾರೆ, ಅವ್ರದ್ದು ಟೈಮಿಂಗ್ ಚೇಂಜ್ ಆಗುತ್ತೆ. ಒಂದು ಫ್ಲೈಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗ್ತಾ ಇದೆ ಅಂತ, ನಿಮಗೆ ರನ್ವೇ ಫ್ರೀ ಇಡಬೇಕು ಅಂತ ಅಂದ್ರೆ, ಅವ್ರು ATC ಅವರು ಇಷ್ಟು ಏರ್ಲೈನ್ ನಿಲ್ಲಿಸ್ತಾರೆ ಅಂದ್ರೆ ಅವ್ರು ಚಾರ್ಜ್ ಮಾಡ್ತಾರೆ. ಪ್ಲಸ್ ಇಲ್ಲಿ ರೆಡಿಯಾಗಿ ಮತ್ತೆ ಹೋಗ್ಬೇಕು ಅಂತಂದ್ರೆ ಆ ಫ್ಯೂಲ್ ಇಟ್ಸ್ ಅ ಬಿಗ್ ಪ್ರೋಸೆಸ್. ಸೊ ನಾನು ಏನ್ ಮಾಡ್ತೀನಿ, ಈ ನಿಮ್ಮ ಕಸ ಹಾಕ್ತೀವಿ ಫ್ಲೈಟ್ ಅಲ್ಲಿ ಬ್ಲ್ಯಾಕ್ ಕಲರ್, ಇದನ್ನ ನನ್ನ ಕ್ರೂಗೆ ಹೇಳ್ತೀನಿ, 4 ನನ್ನ ಕೈಗೆ ಹಾಕಿ ಕಟ್ಟಿ ಅಂತೀನಿ. ನನ್ನ ಕೈಗೆ ಹಾಕಿ ಕಟ್ಟಿ, ನಾನು ಕೈ ಹಾಕಿ ತೆಗಿತೀನಿ ನಿಮ್ಮ ಡೈಪರ್ಸ್ನ. ಕೈ ಹಾಕಿ ನಾನು ತೆಗಿತೀನಿ ಡೈಪರ್ಸ್ನ. ಕೈ ಹಾಕಿ ಡೈಪರ್ಸ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕಿ, ಇಡೀ ರೋಲ್ ಎಷ್ಟಿದೆ ನಮ್ಮ ಹತ್ರ, ಎಕ್ಸ್ಟ್ರಾ ರೋಲ್ಸ್ ಇರುತ್ತೆ ನಿಮ್ಮ ಟಾಯ್ಲೆಟ್ ರೋಲ್ಸ್, ಇಡೀ ಕ್ಯಾಬಿನ್ ಬರ್ದಿರೋಗೆ ಇಡೀ ಬ್ಲಾಕ್ ಮಾಡಿ ರೋಲ್ಸ್ನ ಅದೇ ಪ್ಲಾಸ್ಟಿಕ್ ಅಲ್ಲೆಲ್ಲ ಬಾಚಿ ಹಾಕಿ ಫುಲ್ ನೀರು ಹೊಡೆದು ಕ್ಲೀನ್ ಮಾಡಿ ಸ್ಪ್ರೇ ಹೊಡೆದು ಐ ಗಿವ್ ಅ ಫುಲ್ ಸರ್ವಿಸ್. ಸೊ ನನಗೆ ಕಂಪ್ನಿಯಿಂದ ಒಂದು ತುಂಬಾ ರೆಕಗ್ನಿಷನ್ಸ್ ಬಂತು, ಅದಕ್ಕೆ ಸರ್ಟಿಫಿಕೇಟ್ಸ್. ಸೊ ಎಸ್, ದೆನ್ ಐ ವಾಸ್ ಪ್ರಮೋಟೆಡ್ ಆಸ್ ಅ ಕ್ಯಾಬಿನ್ ಕ್ರೂ ಇನ್ ಚಾರ್ಜ್ ಆಲ್ಸೋ ಫಾರ್ ದಟ್. ವಂಡರ್ಫುಲ್. ಸೊ ಮತ್ತೆ ಒಂದು ಲೇಡಿ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಅಂದ್ರೆ ಶಿ ವಾಸ್ ಲೂಸಿಂಗ್ ಹರ್ ಪಲ್ಸ್. ಸೊ ಹೋಗ್ತಾ ಇದ್ರು, ಡಾಕ್ಟರ್ ಇಲ್ಲ ಫ್ಲೈಟ್ ಅಲ್ಲಿ.
ಸೊ ಅಗೇನ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಸಿಚುವೇಶನ್. ಸೊ ಐ ಟುಕ್ ಓವರ್ ಅಗೇನ್. ನಾನು ಅವ್ರನ್ನ ತಗೊಂಡು ಆ ಲೇಡಿನ ಇದು ತಗೊಂಡು ಅವ್ರನ್ನ ನಮ್ಮ ಸೀಟಲ್ಲಿ ಇದು ತೆಗ್ಸಿ ಮಲಗಿಸಿ ಅವ್ರನ್ನ ಅವರ ಲೆಗ್ನ ಲಿಫ್ಟ್ ಮಾಡಿಸಿ ಏನು ನಮ್ಮದು ಪ್ರೊಸೀಜರ್ ಪ್ರೋಟೋಕಾಲ್ ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇದೆ, SOPs ಇದೆ, ಅದನ್ನ ಮಾಡಿ ಎಕ್ಸ್ಟ್ರಾ ಮೈಲ್ ಹೋಗಿ ಹೇಗಾದ್ರೂ ಮಾಡಿ ಈ ತಾಯಿನ ಉಳಿಸ್ಲೇಬೇಕು ಅಂತ ಐಸ್ ಗೀಸ್ ಎಲ್ಲ ತಂದು ಹೊಡೆದು, ಆಮೇಲೆ ಸಬ್ಲಿಂಗ್ವಲ್ಲಿ ನಾವು ಏನು ಸಾಲ್ಟ್ ಮತ್ತೆ ಅದನ್ನ ORS ತರ ವರ್ಕ್ ಆಗುತ್ತೆ, ಸಾಲ್ಟ್ ಮತ್ತೆ ಶುಗರ್ ಪೌಡರ್ ಅದನ್ನ ಮಾಡಿ ಸಾರ್ಬಿಟ್ರೇಟ್ ಹಾಕಿ ಎಷ್ಟು ಮ್ಯಾಕ್ಸಿಮಮ್ ಪುಷ್ ಮಾಡೋಕ್ಕಾಗತ್ತೆ ಪುಷ್ ಮಾಡಿ. ಅವರ ಮಗಳು ಬೇರೆ ಪ್ಯಾನಿಕ್ ಆಗಿದ್ದಾರೆ, ಮಗಳು ಮತ್ತೆ ತಾಯಿ ಹೋಗ್ತಾ ಇದ್ದಿದ್ದು. ಅಂಡ್ ಶಿ ರಿಟ್ರೀವ್ಡ್. ಅವ್ರದ್ದು ಪಲ್ಸ್ ಎಲ್ಲ ನಾರ್ಮಲ್ ಬಂದ್ಬಿಡ್ತು, ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು ತಾಯಿಗೆ. ಸೊ ಅವ್ರದ್ದು ಪಲ್ಸ್ ಎಲ್ಲ ರಿಟ್ರೀವ್ ಮಾಡಿದ್ವಿ. ಅಂಡ್ ಶಿ ವಾಸ್ ಸೋ ಹ್ಯಾಪಿ. ಒನ್ಸ್ ಲ್ಯಾಂಡಿಂಗ್ ಡೆಲ್ಲಿ ಲ್ಯಾಂಡ್ ಮಾಡಿದ್ವಿ ನಾವು ಮಸ್ಕತ್ತಿಂದ. ಅಗೇನ್ ಡೆಲ್ಲಿ ವಿ ವರ್ ಕಮಿಂಗ್. ಸೊ ಶಿ ವಾಕ್ಡ್ ಆಫ್ ಸೋ ಹ್ಯಾಪಿಲಿ ಬ್ಲೆಸ್ಸಿಂಗ್ ಆಲ್ ಅಸ್. ಸೊ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಟರ್ಬುಲೆನ್ಸ್, ಫ್ಲೈಟ್ ಬೀಳುತ್ತೆ ಆಲ್ಟಿಟ್ಯೂಡ್ ಇಂದ, ನಮಗದು ಡೈಲಿ ಸೀನ್. ಬಟ್ ಪ್ಯಾಸೆಂಜರ್ಸ್ ಎಲ್ಲ ಕೂಗಿ ತುಂಬಾ ಇರುತ್ತೆ. ಒಂದೊಂದ್ಸರ್ತಿ ಎಂತ ಸಿಚುವೇಶನ್ ಬರುತ್ತೆ ಅಂದ್ರೆ ಕ್ಯಾಪ್ಟನ್ಸ್ಗಳು ಮೂರ್ಛೆ ಹೋಗ್ಬಿಡ್ತಾರೆ ಒಂದೊಂದ್ಸರ್ತಿ ಕ್ಯಾಬಿನ್ ಅಲ್ಲಿ. ಸೊ ಆ ಟೈಮಲ್ಲಿ ಏನಂದ್ರೆ ನಿಮ್ಮ ಇಂಡಿಯನ್ ಏರ್ಫೋರ್ಸ್ ಬರುತ್ತೆ ನಮಗೆ, ನಾನೇ ಲ್ಯಾಂಡ್ ಮಾಡ್ಬೇಕಾಗುತ್ತೆ ಫ್ಲೈಟ್ ನ. ಸಮ್ಟೈಮ್ಸ್ ವಿ ಹ್ಯಾವ್ ಟು ಲ್ಯಾಂಡ್ ದ ಫ್ಲೈಟ್ ಕ್ರೂ. ಅಂತ ಸಿಚುವೇಶನ್ ಬರೋ ಚಾನ್ಸಸ್ ಇರುತ್ತೆ. ಇಟ್ ಇಸ್ ವೆರಿ ರೇರ್, ವೆರಿ ವೆರಿ ರೇರ್. ಆ ರೀತಿ ಆಗಲ್ಲ, ಬಿಕಾಸ್ ವಿ ಹ್ಯಾವ್ ಫಸ್ಟ್ ಆಫೀಸರ್ ಮತ್ತೆ ಕಮಾಂಡರ್ಸ್ ಇರ್ತಾರೆ. ಇಟ್ಸ್ ವೆರಿ ವೆರಿ ರೇರ್. ಸೊ ವೆರಿ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ನಂದೆಲ್ಲ, ಫ್ರಮ್ ITs ಟು ಟೆಕ್ ಸಪೋರ್ಟ್ ಟು ಅಗೇನ್ ಕ್ಯಾಬಿನ್ ಕ್ರೂ, ಮಾಡ್ಲಿಂಗ್. ಸೊ ಬಟ್ ಯಾವಾಗಲೂ ಪ್ಯಾಷನ್ ಇದ್ದಿದ್ದು ಏನಂದ್ರೆ ಅಂದ್ರೆ ಇದೆಲ್ಲ ಒಂದು ಟೈಮರ್ಗೆ ಅಂತ ಇಟ್ಟಿದ್ದೆ ನಾನು. ಈಗ ಒಂದು ಏರ್ಲೈನ್ ಆದ್ರೆ ಒಂದು 5 ವರ್ಷ, ಆಮೇಲೆ ನಾನು ಮೀಡಿಯಾಗೆ ಬರಲೇಬೇಕು, ಆಕ್ಟಿಂಗ್ ಬರಲೇಬೇಕು. ಆಮೇಲೆ ನನಗೆ ಫಾರಿನ್ಗಿಂತ ಜಾಸ್ತಿ ನನ್ನ ಮಾತೃಭೂಮಿನೇ ಇಷ್ಟ, ಇಲ್ಲೇ ಇಷ್ಟ, ಇಲ್ಲೇ ಇರಬೇಕು ಅಂತ ಇಷ್ಟ, ಇಲ್ಲೇ ಬೆಳಿಬೇಕು, ಇಲ್ಲೇ ಹೆಸರು ಮಾಡಬೇಕು ನನಗೆ. ಹಾಗೆ ಫ್ಲೈಟ್ ಅಲ್ಲಿ ಒಂದು ಸಣ್ಣ ಡೌಟ್, ಈಗಲೂ ಅಷ್ಟೇ ಎಲ್ಲಾದ್ರೂ ಈ ಟ್ರೈನ್ ಪಾಸ್ ಆಗ್ತಿರತ್ತಲ್ಲ, ಆ ರೈಲ್ವೆ ಬ್ರಿಡ್ಜಸ್ ಇದ್ರೆ ಅದ್ರ ಕೆಳಗೆ ತುಂಬಾ ಜನ ಹೋಗಲ್ಲ, ನಿಂತ್ಕೊಂಡ್ಬಿಡ್ತಾರೆ. ಬಿಕಾಸ್ ಅಲ್ಲಿ ಹೋಗ್ಬೇಕಂದ್ರೆ ಟಾಯ್ಲೆಟ್ ಎಲ್ಲ ಪಾಸ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಒಂದು ದೊಡ್ಡ ಡೌಟ್ ಏನಂದ್ರೆ ಈ ಫ್ಲೈಟ್ ಅಲ್ಲಿ ಹೋದಾಗ ಅಲ್ಲಿಂದು ಏನ್ ವಾಶ್ರೂಮ್ ಅಲ್ಲಿ ವಿ ಹ್ಯಾವ್ ಅ ಸಪ್ರೇಟ್ ಕ್ಯಾಬಿನ್. ನಿಮ್ಮ ಬೆಲ್ಲಿಲಿ, ನಿಮ್ಮ ಫ್ಲೈಟ್ ಬೆಲ್ಲಿ ಏನಿದೆ ನಾರ್ಮಲಿ ಅದರಲ್ಲಿ ಲಗೇಜ್ ನಿಮ್ದು ಸಿಲಿಂಡರ್ ಇರುತ್ತಲ್ಲ, ಅದ್ರಲ್ಲಿ 2 ಭಾಗ, ಮೇಲ್ ಭಾಗ ಪ್ಯಾಸೆಂಜರ್ ಕೊಡ್ತಾರೆ, ಕೆಳಗಡೆ ಭಾಗ ಕಾರ್ಗೋ. ನಿಮ್ಮ ಬ್ಯಾಕ್ ಸೈಡ್ ಅಲ್ಲಿ ಏನಿರುತ್ತೆ, ದೇರ್ ಇಸ್ ಅ ಸೆಪ್ಟಿಕ್ ಟ್ಯಾಂಕ್, ಒಂದು ಸಪ್ರೇಟ್ ಕ್ಯಾಬಿನ್ ಇರುತ್ತೆ. ಸೊ ನಿಮ್ದು ಅದು ಹೇಗೆ ಅಂದ್ರೆ ಇದು ಏರ್ ವ್ಯಾಕ್ಯೂಮ್ ಕ್ಲೀನರ್ ಇದೆಯಲ್ಲ ಆ ರೀತಿ ವರ್ಕ್ ಆಗುತ್ತೆ. ನಿಮ್ದು ಟಾಯ್ಲೆಟ್ಗೆ ಹೋಗಿ ಏನು ನೀವು ಹಾಕ್ತೀರಾ ಅದು ಸಕ್ಷನ್ ಪ್ರೋಸೆಸ್ ಅಲ್ಲಿ ಅದು ಹೋಗಿ ಟ್ಯಾಂಕ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ನೀವ್ ಯಾವಾಗ ಲ್ಯಾಂಡ್ ಆಗ್ತೀರಿ, ನೀವು ಅನ್ಕೊಂಡಿರೋ ಹಾಗೆ ಮೇಲ್ ಹೋಗ್ತಾ ಸುಮ್ಮನೆ ಯಾವ್ದೋ ಒಂದು ಕಾಡ, ಯಾವ್ದೊಂದು ಗದ್ದೆಲ್ಲ ಸುಮ್ಮನೆ ಅನ್ಲೋಡ್ ಮಾಡ್ಕೊಂಡು ದಟ್ ಡಸಂಟ್ ವರ್ಕ್ ದಟ್ ವೇ. ಆ ರೀತಿ ವರ್ಕ್ ಆಗಲ್ಲ ಅದು. ಸೊ ನೀವು ಲ್ಯಾಂಡ್ ಆದ ತಕ್ಷಣ ಅದಕ್ಕೆ ಅಂತಾನೆ ಸ್ಪೆಷಲ್ ಒಂದು ಟ್ರಕ್ ಬರುತ್ತೆ. ನೀವು ನೋಡಿರ್ಬೋದು, ನೀವು ಓಡಾಡ್ತಾ ಇರ್ಬೇಕಾದ್ರೆ ಒಂದು ದಪ್ಪದ ಪೈಪ್ ಒಂದು ಕನೆಕ್ಟ್ ಮಾಡಿರ್ತಾರೆ ಹಿಂದ್ಗಡೆ. ಸೊ ದಟ್ ಕಲೆಕ್ಟ್ಸ್ ಎವ್ರಿಥಿಂಗ್, ಅದು ಕ್ಲೀನ್ ಮಾಡುತ್ತೆ ಅಂಡ್ ಇಟ್ ಗೋಸ್ ಅಂಡ್ ಗ್ಯಾಶ್ ಇನ್ ಟು ಸಪ್ರೇಟ್ ಲಾಂಚ್ ಇರುತ್ತೆ ಅದಕ್ಕೆ. ಮತ್ತೆ ಯಾವಾಗಲಾದ್ರೂ ಇಷ್ಟು ಫ್ಲೈ ಮಾಡುವಂಥ ಟೈಮಲ್ಲಿ ಯಾರೋ ಒಂದು ಸಿಚುಯೇಷನ್ ಹೇಗೆ ಅಂದರೆ ಅಷ್ಟೇ ಮುಗೀತು ನಮಗೆ ಇವತ್ತು ಲಾಸ್ಟ್ ಡೇ ಅಂದ್ರೆ ಎಲ್ಲಾದ್ರೂ ಲ್ಯಾಂಡಿಂಗ್ ಅಲ್ಲಿ ಏನಾದ್ರು ಸೀಸನ್? ಹೌದು, ಒಂದು ಸರ್ತಿ ಆಗಿತ್ತು. ಒಂದು ಸರ್ತಿ ನಿಜವಾಗ್ಲೂ ಭಯ ಆಗಿತ್ತು. ಸುಮಾರು 1,000 ಆಲ್ಟಿಟ್ಯೂಡ್ ನಮ್ಮ ಫ್ಲೈಟೇ ಡ್ರಾಪ್ ಆಯ್ತು. ಕ್ರೂ ಇದು ಕಾರ್ಟ್ ನಮ್ದು ಏನು ಸರ್ವಿಸ್ ಇತ್ತು, ಬಾಟಲ್ ಗೀಟಲ್ಲೆಲ್ಲ ಪೀಸ್ ಆಗಿತ್ತು. ಅಂದ್ರೆ ಫ್ಲೈಟ್ ಹೊಡೆದು ಕ್ಯಾಬಿನ್ಗೆಲ್ಲ ಕ್ರೂ ಎಲ್ಲ ಹಾರೋಗಿ ಹಾರ್ಟ್ ಅಟ್ಯಾಕ್, ಇದು ಅಂದ್ರೆ ಕ್ರೂ ಎಲ್ಲ ಹಾರೋಗಿದ್ದು, ಕ್ಯಾಬಿನ್ ಒಳಗಡೆನೆ ಹಾರೋಗ್ಬಿಟ್ಟಿದ್ರು. ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ದು ಈ ವೆದರ್ ಬೇರೆ ಬೇರೆ ರೀತಿ ಇರುತ್ತೆ. ನಿಮ್ದು ಒಂದೊಂದ್ಸರ್ತಿ ಮೇಲ್ಗಡೆ ಹೇಗಿರುತ್ತೆ, ಟರ್ಬುಲೆಂಟ್ ವೆದರ್ ಅಂತ ಹೇಳ್ತೀವಿ. ನಿಮ್ಮ ಗಾಳಿ ಇದೆಯಲ್ಲ, ನಿಮಗೆ ಗ್ರಿಪ್ ಸಿಗಲ್ಲ, ಹೀಗೆಲ್ಲ ತಿರುಗ್ತಾ ಇರುತ್ತೆ ಆ ಆಲ್ಟಿಟ್ಯೂಡ್ ಅಲ್ಲಿ. ಒಂದು 30,000 40,000 ಆಲ್ಟಿಟ್ಯೂಡ್ ಅಲ್ಲಿ ನಾವು 14 to 40 ಇದರಲ್ಲಿ ಫ್ಲೈ ಮಾಡ್ತಾ ಇರ್ತೀವಿ ಆಲ್ಟಿಟ್ಯೂಡ್ ಅಲ್ಲಿ. ಸೊ ನಿಮಗೆ ಈಗ ವೆದರ್ ಟೈಮ್ ಅಲ್ಲಿ ಅಂದ್ರೆ ಮಾನ್ಸೂನ್ ಅಂತದ್ದು ವಿಂಟರ್ಸ್ ಅಲ್ಲಿ ನಿಮಗೆ ಬಿರುಗಾಳಿ ಹೇಗಿರುತ್ತೆ ಅಂದ್ರೆ ನಿಮ್ಮ ಫ್ಲೈಟ್ ಕಂಟ್ರೋಲ್ ತಪ್ಪುತ್ತೆ, ಬೀಳುತ್ತೆ, ತೆಗೆದು ಎಸೆಯುತ್ತೆ, ಅದು ಬೀಳುತ್ತೆ. ಬಟ್ ಇನ್ನೊಂದು ಹೇಳ್ತೀನಿ, ವರ್ಲ್ಡ್ಸ್ ಮೋಸ್ಟ್ ಸೇಫೆಸ್ಟ್ ಟ್ರಾನ್ಸ್ಪೋರ್ಟ್ ಇಸ್ ಏರ್ಲೈನ್. ಹೇಗೆ ಅಂದ್ರೆ ಇಲ್ಲಿವರೆಗೆ ಇಡೀ ಪ್ರಪಂಚದಲ್ಲಿ ನಡೆದಿರೋ ಆಕ್ಸಿಡೆಂಟ್ಸ್ ಅಲ್ಲಿ ವೆರಿ ಲೋಯೆಸ್ಟ್ ಇಸ್ ಏರ್ಲೈನ್. ಆಮೇಲೆ ಏರ್ಲೈನ್ ಯಾವ ರೀತಿ ಡಿಸೈನ್ ಆಗಿರುತ್ತೆ ಅಂದ್ರೆ ಇಟ್ ಈಸ್ ದ ಮೋಸ್ಟ್ ಸೇಫೆಸ್ಟ್. ಏನಕ್ಕೆ ಅಂದ್ರೆ ನಿಮ್ದು ಒಂದು ಇಂಜಿನ್ ಫೇಲ್ ಆದ್ರೆ ಇನ್ನೊಂದು ಇಂಜಿನ್ ಅಲ್ಲಿ ವಿ ಕ್ಯಾನ್ ಆಪರೇಟ್. 2 ಇಂಜಿನ್ ಫೇಲ್ ಆಯ್ತಂದ್ರೆ ಯು ಕ್ಯಾನ್ ಗ್ಲೈಡ್ ಇಟ್. ಸೊ ನಿಮಗೆ ಅಂತ ಬಹಳ ರೇರ್
ನಿಮಗೆ ಟೇಬಲ್ ಟಾಪ್ ನಮ್ಮ ಮ್ಯಾಂಗ್ಳೂರಲ್ಲಿ ಏನಾಯ್ತು, ಬೆಲ್ಲಿ ಕ್ರ್ಯಾಕ್ ಆಯ್ತು, ಅಂಥದ್ದು ಏನಾದರೂ ಆಗಬೇಕೇ ಹೊರತು, ಇಲ್ಲ ಅಂದ್ರೆ ಫ್ಲೈಟ್ ಇಸ್ ದ ಮೋಸ್ಟ್ ಸೇಫೆಸ್ಟ್. ಮಂಗಳೂರು ಘಟನೆ ಲ್ಯಾಂಡಿಂಗ್ ಟೈಮಲ್ಲಿ ಆಗಿತ್ತು. ಹೌದು, ಅಲ್ಲಿ ಏನಾಯ್ತು ಅಂದ್ರೆ ಇಟ್ ವಾಸ್ ಅ ನ್ಯೂ ಏರ್ಪೋರ್ಟ್, ನಿಮಗೆ ರನ್ವೇ ವಾಸ್ ವೆರಿ ಶಾರ್ಟ್. ಆಮೇಲೆ ನಿಮ್ಮ ಫಾರಿನ್ ಇಂದ ಬಂದಂತ ಫ್ಲೈಟ್ ಏನಿತ್ತು, ಅವ್ರದ್ದು ರೆಸ್ಟ್ ಕೂಡ ಸರಿ ಆಗಿರ್ಲಿಲ್ಲ. ಆ ಪೈಲಟ್ ಎಸ್ ಹಿ ವಾಸ್ ಇನ್ ಅ ಫಟಿಗ್ ಅಲ್ಲಿ. ಮತ್ತೆ ಆ ಶಾರ್ಟ್ ವಿ ಸೇ ಅದು ಶಾರ್ಟ್ ಟೇಬಲ್ ರನ್ವೇ. ಅದು ನಿಮಗೆ ಅಂತ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಲ್ಯಾಂಡಿಂಗ್ ಸ್ವಲ್ಪ ಪ್ರೇಯರ್ ಮಾಡ್ಕೋಬೇಕು. ಸೊ ಅದು ಇಷ್ಟೇ ಸ್ಪೀಡಲ್ಲಿ ಅವ್ರು ಏನು ಮಾಡಿದ್ರು, ಅವರು ಯಾವುದೋ ಲ್ಯಾಗ್ ಅಲ್ಲಿ ಫಟಿಗಲ್ಲಿ ಏನು ಮಾಡಿದ್ದಾರೆ, ಲ್ಯಾಂಡಿಂಗ್ ನಿಮ್ಮ ಗೇರ್ಸ್ ಏನಾಗಿದೆ ಅದು ಯಾವಾಗ ಅವರು ಡಿಕ್ರೀಸ್ ನಮ್ಮ ಬರಬೇಕಿತ್ತು ಕೆಳಗಡೆ, ಅದು ಡಿಲೇ ಆಗಿ ಸ್ವಲ್ಪ ಮುಂದೆ ಹೋಗಿದೆ. ಸೊ ಡಿಸ್ಟೆನ್ಸ್ ಏನಾಯ್ತು, ನಮ್ಮ ಸ್ಪೀಡ್ಗೂ ಡಿಸ್ಟೆನ್ಸ್ ಇದಾಯ್ತು. ಮತ್ತೆ ಏನ್ ಮಾಡಿದ್ದಾರೆ, ಕೆಳಗಡೆ ಹೋಗ್ತಾ ಫಸ್ಟ್ ಆಫೀಸರ್ ಹೊಡಿತಾ ಇದ್ದಾನೆ ಅವನು, ಸರ್ ದಿಸ್ ಇಸ್ ಇಂಪಾಸಿಬಲ್, ನೀವು ಲ್ಯಾಂಡ್ ಮಾಡಕ್ ಹೋಗ್ಬೇಡಿ ಅಂತ. ಮತ್ತೆ ಏನ್ ಮಾಡಿದ್ದಾರೆ, ಗೇರ್ಸ್ ಫುಲ್ ಅಪ್ ಮಾಡಿ ಟೇಕ್ ಆಫ್ ಮಾಡಕ್ ನೋಡಿದ್ದಾರೆ. ಕಂಪ್ಲೀಟ್ ಟಚ್ ಮಾಡಿ, ನಿಮ್ಮ ನೋಸ್ ವೀಲ್ನ ಗ್ರೌಂಡ್ ಟಚ್ ಮಾಡಿ ಮತ್ತೆ ಅವರು ತೆಗೊಳಕ್ ಹೋಗಿದ್ದಾರೆ. ಆ ಟೈಮಲ್ಲಿ ಏನಾಗಿದೆ, ನಮ್ಮ ಟೈಮ್ ವೆಂಟ್ ಆಫ್. ಸೊ ಏನಾಯ್ತು, ಇನ್ನೊಂದು ಸ್ವಲ್ಪ ಥಾಟಲ್ ಸಿಕ್ಕಿದ್ದಿದ್ರೆ, ಒಂದು ಸ್ವಲ್ಪ ಸ್ಪೀಡ್ ಸಿಕ್ಕಿದ್ದಿದ್ರೆ ಏರ್ಕ್ರಾಫ್ಟ್ ವುಡ್ ಹ್ಯಾವ್ ಟೇಕನ್, ಅದು ಲಿಫ್ಟ್ ಮಾಡ್ತಾ ಇತ್ತು. ಆದರೆ ನಿಮ್ಮ ನೋಸ್ ವೀಲ್ ಏನಾಯ್ತು, ಅಲ್ಲಿ ಮಂಗಳೂರ್ದು ಆ ಹೊಸದಾಗಿದ್ದು ಆ ಎಡ್ಜಿಗೆ ಏನಾಯ್ತು, ಅಲ್ಲಿ ಸ್ಲಿಪ್ ಆಗಿ ಬೆಲ್ಲಿಗೆ ಹೊಡೆಯುತ್ತೆ, ಕರೆಕ್ಟ್ ಸೆಂಟ್ರಿಗೆ ಹೊಡೆಯುತ್ತೆ. ಏರ್ಕ್ರಾಫ್ಟ್ದು 2 ಭಾಗ ಆಗುತ್ತೆ. ಅದು 2 ಭಾಗ ಆಗಿ ನಿಮ್ಮ ಆಮೇಲೆ ಏರ್ಕ್ರಾಫ್ಟ್ ಎಷ್ಟು ಡೇಂಜರಸ್ ಅಂದರೆ, ನಿಮ್ಮ ಅದು ರೆಕ್ಕೆ ಏನಿದೆ, ಅದು ಆ್ಯಕ್ಚುಲಿ ರೆಕ್ಕೆ ಅಲ್ಲ, ಅದು ಫ್ಯೂಲ್ ಟ್ಯಾಂಕ್. ಅದಕ್ಕೆ ಏನಾದರೂ ಸ್ಟ್ರಾಂಗ್ ಗ್ರೌಂಡ್ ಇಂಪ್ಯಾಕ್ಟ್ ಆಯ್ತು ಅಂದರೆ ಬುಮ್, ಇಟ್ಸ್ ಅ ಫೈರ್. ಅಂದರೆ ಎಷ್ಟು ಗ್ಯಾಲನ್ಸ್ ಆಫ್ ಗ್ಯಾಸೋಲಿನ್ ಇರುತ್ತೆ ಅಂದರೆ, ಅದು ಹೈ ಸ್ಪಿರಿಟ್ ಹೈ ಆಕ್ಟೇನ್ ಪೆಟ್ರೋಲ್, ಅದು ಬರ್ನ್ ಇನ್ ಟು ಆಶಸ್. ಇಡೀ ಏರ್ಕ್ರಾಫ್ಟ್ ಅದು ಬಾಂಬ್ ಥರ ವರ್ಕ್ ಆಗುತ್ತೆ. ನಿಮಗೆ ವರ್ಲ್ಡ್ ಟ್ರೇಡ್ ಸೆಂಟರ್ ಬ್ಲಾಸ್ಟ್ ಮಾಡಿದ ಹಾಗೆ ಅವ್ರು ಬಾಂಬ್ ಗೇಮ್ ಏನು ಪ್ಲಾಂಟ್ ಮಾಡಲಿಲ್ಲ, ಇಡೀ ಫುಲ್ ಲೋಡ್ ಮಾಡಿದ್ದವರು, ಲೋಡ್ ಮಾಡಿ ಫ್ಲೈಟ್ನ ಹೈಜಾಕ್ ಮಾಡಿ ಫ್ಲೈಟ್ನೇ ಬಾಂಬ್ ಥರ ಯೂಸ್ ಮಾಡ್ತಾರೆ ಅವರು. ದಟ್ಸ್ ವೈ ದಟ್ ಮೇಜರ್ ಡ್ಯಾಮೇಜ್ ಹ್ಯಾಪನ್ಸ್. ಇಟ್ ವರ್ಕ್ಸ್. ಅದು ಟ್ಯಾಂಕ್ ಅದು ಆ್ಯಕ್ಚುಲಿ. ಸೊ ಇವಾಗ ಇಷ್ಟೆಲ್ಲ ಚೆನ್ನಾಗಿತ್ತು ಕೆರಿಯರು, ಸಂಬಳ ಇಷ್ಟು ಜೋರಾಗಿತ್ತು, ಮಾಡ್ಲಿಂಗು ಮಾಡ್ತಿದ್ರಿ ಪಾರ್ಟ್ ಟೈಮ್. ಈಗ ಮಾಡ್ಲಿಂಗ್ ಬಿಟ್ಟು ಬೇಡ ನಾನು ಮತ್ತೆ ಮಾಮೂಲಿ ಕ್ಯಾಬಿನ್ ಕ್ರೂ ಆಗಿರೋಣ ಅಂತ ಅನ್ಕೊಂಡಿದ್ದ, ಅಥವಾ ಇದ್ರ ಮಧ್ಯೆ ಆಕ್ಟಿಂಗ್ ಹೇಗದು? ಆಕ್ಟಿಂಗ್ ಏನಾಗುತ್ತೆ ಅಂದರೆ, ನಾನು ರಜಕ್ಕೆ ಅಂತ ಬರ್ತೀನಿ, ಅದು ಬಹುಶಃ ಡೆಸ್ಟಿನಿ ಕರ್ಕೊಂಡು ಬರುತ್ತಾ ಅಥವಾ ನನಗೆ ಭಾಳ ಆಸೆ ಇತ್ತು ರಾಜೇಶ್. ನನಗೆ ಆ್ಯಕ್ಟಿಂಗ್ ಅಂದರೆ ಭಾಳ ಚಿಕ್ಕ ವಯಸ್ಸಿಂದನೂ ಇಂಟ್ರೆಸ್ಟ್. ನಾನು ಹೇಳಿದ್ನಲ್ಲ, ನನಗೆ ಸ್ವಲ್ಪ ಈ ನಶಾ ಜಾಸ್ತಿ ಇದೆ ಪ್ರೈಸ್ದಂತ. ಸ್ವಲ್ಪ ಸ್ಟೇಜಲ್ಲಿ ಕ್ಲಾಪ್ಸ್ ಎಲ್ಲ ಹೊಡಿಬೇಕು, ಹೀರೋ ಅದೆಲ್ಲ ತುಂಬ ಇತ್ತು, ಕುತೂಹಲ ಮತ್ತೆ ಆಸೆ, ಸೆಲೆಬ್ರಿಟಿ. ಆಮೇಲೆ ನನಗೆ ಟಿ ವಿಲಿ ಈ ಅವಾರ್ಡ್ಸ್ ಫಂಕ್ಷನ್ ಆಗುತ್ತೆ ಗೊತ್ತಾ, ನಿಮ್ಮ ಫಿಫಾ ಐವಾ ಅದು ಇದು ಅವಾರ್ಡ್ಸ್ ಎಲ್ಲ, ಅಲ್ಲೆಲ್ಲ ಬೆಸ್ಟ್ ಆಕ್ಟರ್ ಎಲ್ಲ ತಗೊಂಡಾಗ ನನಗೆ ಚಿಕ್ಕದ್ರಿಂದ ಟಿವಿಲಿ ನೋಡಿ ಅದು ಏನೋ ಒಂಥರ ಗೂಸ್ ಬಂಪ್ಸ್ ನನಗೆ. ಫಿಲ್ಮ್ ಫೇರ್ ಅದನ್ನ ತಗೊಂಡು ಬೆಸ್ಟ್ ಆಕ್ಟರ್ ಮತ್ತೆ ಆ ಸ್ಟಾರ್ಡಮ್ ಇದನ್ನೆಲ್ಲ ನೋಡಿ ನಾನು ಹೀಗೆ ಆಗ್ಬೇಕು, ನನಗೂ ಇದನ್ನೆಲ್ಲ ಪಡ್ಕೋಬೇಕು ಅನ್ನೋ ಆಸೆ, ಅದು ಬಹಳ ಚಿಕ್ಕದ್ರಿಂದ. ಸೊ ನನಗೆ ಅದು ಎಷ್ಟು ತುಂಬಿತ್ತಂದ್ರೆ ನನಗೆ ಬೇರೆ ಏನೂ ಕಾಣ್ತಾ ಇರಲಿಲ್ಲ ನನ್ನ ಕಣ್ಣಿಗೆ. ಸೊ ಆಪರ್ಚುನಿಟಿ ಕಾಯ್ತಾ ಇದ್ದೆ. ಅಂದ್ರೆ ಒಂದು ನನ್ನ ಡ್ಯಾಡಿ ಮಮ್ಮಿನೂ ಸ್ಯಾಟಿಸ್ಫೈ ಮಾಡಬೇಕು ಅವರ ಆಸೆಗಳನ್ನು, ಇನ್ನೊಂದು ನನ್ನ ಪ್ಯಾಷನ್ ಏನಿದೆ ಅದನ್ನು ನೋಡ್ಕೋಬೇಕು. ಇದಕ್ಕೊಂದು ಗ್ಯಾಪ್ ಬೇಕಿತ್ತು, ನನಗೆ ಒಂದು ಬ್ರೇಕ್ ಇವನ್ ಪಾಯಿಂಟ್ ಬೇಕಿತ್ತು. ಹಾಗೇನಾಯ್ತು, ಒಂದು ಸರ್ತಿ ನಾನು ಕೊಚ್ಚಿನಿಂದ ನಂದು ರಜೆ ಇರಬೇಕಾದ್ರೆ ಬ್ಯಾಂಗ್ಳೂರಿಗೆ ಬರ್ತೀನಿ. ನಿಮಗೆ ಅರವಿಂದ್ ಗೊತ್ತಾ, ಆಕ್ಟರ್, ಆ ಬೆಕ್ಕಿನ ಕಣ್ಣು, ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಜಾಸ್ತಿ ಮಾಡ್ತಾರೆ. ಅರವಿಂದ್ ಅಂತ ಫೇರ್ ಸೀರಿಯಲ್ಸ್ ಮಾಡ್ತಾರೆ, ಸಿನಿಮಾದಲ್ಲೆಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಜಾಸ್ತಿ ಮಾಡ್ತಾರೆ ಅವರು. ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಲಿಫ್ಟ್ ಕೊಡ್ಲಾ ಅಂತ ಜಗ್ಗೇಶ್ ಸರ್ ಜೊತೆ ಒಂದು ಫಿಲ್ಮ್ ಮಾಡಬೇಕಾದ್ರೆ ನನಗೆ ಅವ್ರ ಪರಿಚಯ ಆಗಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ನನಗೊಂದ್ಸರ್ತಿ ಹೇಳ್ತಾರೆ, ನಾನು ಸುಮ್ಮನೆ ಅವ್ರ ಹತ್ರ ತಮಾಷೆ ಕೇಳ್ತೀನಿ, ಸರ್ ನಮಗೊಂದು ಅವಕಾಶ ಕೊಡಿಸಿ ಯಾವುದಾದ್ರೂ ಹೀರೋಗಿಂತ. ನೀನು ಮಾಡ್ತೀಯಾ, ನಿಜವಾಗ್ಲೂ ಮಾಡ್ತೀಯಾ? ಹೌದು. ಮಾಡೋದಾದ್ರೆ ನೀನು ಜಾಬ್ ಬಿಟ್ಟು ಬರಬೇಕು. ನಾನು ಒಂದು ಪಾಯಿಂಟ್ ಥಿಂಕ್ ಮಾಡ್ತೀನಿ, ಹೌದಾ, ಮತ್ತೆ ಒಂದು ಅನ್ಕೋತೀನಿ, ಒಂದು ರಿಸ್ಕ್ ತಗೊಳ್ಳೋಣ ಲೈಫಲ್ಲಿ, ನೋಡೋಣ, ವರ್ಕೌಟ್ ಆದರೆ ಹೋಗ್ತೀನಿ, ಇಲ್ಲ ಅಂದರೆ ವಿಲ್ ಕಮ್ ಬ್ಯಾಕ್ ಟು ಏರ್ಲೈನ್ ಅಂತ. ಈ ಏರ್ಲೈನಲ್ಲೂ ಏನಾದರೂ ಏಜ್ ಲಿಮಿಟ್ ಇದೆಯಾ? ಕ್ಯಾಬಿನ್ ಕ್ರೂ ಎಷ್ಟು ವರ್ಷ? ನಿಮಗೆ ಆಫ್ಟರ್ 30 ಎಕ್ಸ್ಪೀರಿಯನ್ಸ್ ಕ್ರೂ ಆದರೆ ನಿಮಗೆ 35 ಮೇಲೇನು, ಅಂದರೆ 30+ ನೀವು ಟ್ರೈ ಮಾಡ್ಬೋದು. ಈಗ ಏರ್ ಹೋಸ್ಟೆಸ್ ಆದರೆ ಅವ್ರಿಗೆ ಎಷ್ಟು ಏಜ್ ತನಕ ಅವರು ಏರ್ ಹೋಸ್ಟೆಸ್ ಆಗಬಹುದು? ಇಟ್ಸ್ ಲೈಕ್ ಹೌ ಗುಡ್ ಲುಕಿಂಗ್ ಯು ಆರ್, ಹೌ ಫಿಟ್ ಯು ಆರ್. ಓಕೆ, ಅಂಡ್ ಹೌ ವೆಲ್ ಯು ಮೇಂಟೈನ್ ಅಷ್ಟೇ.
ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕ್ರೂ ಆದ್ರೆ ಈಗ ಒಂದು ಏರ್ಲೈನ್ ಅಲ್ಲಿ ಇದ್ದೀರಿ, ನೆಕ್ಸ್ಟ್ ಅಂದ್ರೆ ನಿಮ್ಗೆ 30-40 ವರ್ಷದವರೆಗೂ ಯು ಕ್ಯಾನ್ ಟ್ರೈ. ಹೊಸಬ್ರಿಗಾದ್ರೆ ಎಸ್ ಯು ಶುಡ್ ಬಿ ಲೈಕ್ 24-25 ಹಾಗೆ. ಸೊ ಇವ್ರೇನ್ ಹೇಳ್ತಾರೆ, ಹೀಗೆ ವಿನು ಬಲಂಜ ಅಂತ ಒಬ್ರು ಬಹಳ ಪ್ರಸಿದ್ಧ ಡೈರೆಕ್ಟರ್ ಇದ್ದಾರೆ ಅಂಡ್ ವೆರಿ ಗ್ರೇಟ್ ಮ್ಯಾನ್. ವಿನು ಬಲಂಜ ಅಂದ್ರೆ ನಮ್ಮ ಇವತ್ತು ಇಂಡಸ್ಟ್ರಿಲಿ ಟಾಪ್ ಹೀರೋಗಳನ್ನ ಕೊಟ್ಟಿರುವಂತ ದೊಡ್ಡ ವ್ಯಕ್ತಿ ಅವರು. ಸೊ ನನ್ನ ಪುಣ್ಯ ಅಂತ ಲೆಜೆಂಡರಿ ಡೈರೆಕ್ಟರ್, ಅಂತ ಪ್ಯಾಷನೇಟ್ ಡೈರೆಕ್ಟರ್ಗೆ ಜೊತೆ ನನ್ನ ಡೆಬ್ಯೂ ಆಗುವಂತ ಒಂದು ಭಾಗ್ಯ ನನಗೆ ಸಿಕ್ತು. ನಾನು ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾನು ಅವ್ರ ಬಗ್ಗೆ ಕೇಳಿದ್ದೆ, ವಿನು ಬಲಂಜ ಸರ್ ಬಗ್ಗೆ. ತುಂಬಾ ಜನ ಹೇಳೋರಿಲ್ಲ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸೀರಿಯಲ್ಸ್ ಮಾಡ್ತಿದ್ರು ಅವರು. ಅಂದ್ರೆ ಅವ್ರ ಬಗ್ಗೆ ಎಲ್ಲ ಅವ್ರ ಹೆಸರೆಲ್ಲ ಗೊತ್ತಿತ್ತು. ಒಂದ್ಸರಿ ನಾನು ಆಕ್ಟರ್ ಶುಭಾ ಪೂಜಾ ಇದ್ರಲ್ಲ, ನಾ ಇಬ್ರು ದೇವರಹಳ್ಳಿ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಒಂದು ಯಾವ್ದೋ ಒಂದು ಏನೋ ಒಂದು ಶೂಟ್ ಮಾಡ್ತಿದ್ವಿ. ಶೂಟ್ ಮಾಡ್ತಿದ್ದಾಗ ಇನ್ನೊಬ್ರು ಫೇಮಸ್ ಡೈರೆಕ್ಟರ್ ಒಬ್ರು ಬಂದಿದ್ರು. ಆಮೇಲೆ ಕ್ಯಾಮ್ರಾ ಸಪೋರ್ಟ್ ಮಾಡಕ್ಕೋ ಏನಕ್ಕೋ ಟೆಕ್ನಿಕಲ್ ಟೀಮ್ ಜೊತೆಗೂ ಇನ್ನೊಬ್ರು ಬಂದು ಹಂಗೆಲ್ಲ ಹಿಂಗೆ ಗೈಡ್ ಮಾಡ್ತಿದ್ರು. ಶೂಟಿಂಗ್ ಎಲ್ಲ ನಡೀತಾನೆ ಇತ್ತು. ಆಮೇಲೆ ಅವರೇ ಆ ವ್ಯಕ್ತಿ ಬಂದ್ರು, ಒಬ್ರು ಬಂದ್ಬಿಟ್ಟು ಹಿಂಗೆಲ್ಲ ನೀವು ಹಿಂಗೆ ಮಾಡಿ ಸೈಲೆಂಟ್ ಆಗಿ ಸಿಂಪಲ್ ಆಗಿ ಎಲ್ಲ ಓಕೆ ಯಾರು ಇವರು ಅಂತ. ಆಮೇಲೆ ಅವರು ಸರ್ ಅವ್ರು ಯಾರು ಗೊತ್ತಿಲ್ಲ, ವಿನು ಬಲಂಜ. ನನಗೆ ಸರ್ ನೀವೇ ಸರ್ ಅಂತ. ಎಷ್ಟು ಸಿಂಪಲ್ ಮನುಷ್ಯ ಅವರು, ಎಷ್ಟು ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ಬಟ್ ನಾವು ತುಂಬಾ ಟೆರರ್ ನೋಡಿದೀವಿ ಅವ್ರದ್ದು ಇನ್ನೊಂದು ಸೈಡ್ ಅಂದ್ರೆ ಅವರಿಗೆ ಅವರ ಕೆಲಸದ ಮೇಲೆ ಮತ್ತೆ ಏನು ಔಟ್ಪುಟ್ ತೆಗಿತಾರೆ ಅದ್ರ ಮೇಲೆ ಅವ್ರಿಗೆ ಎಷ್ಟು ಒಂದು ಭಕ್ತಿ ಅಂದ್ರೆ ಅವ್ರು ಯಾರನ್ನೂ ಕೇರ್ ಮಾಡಲ್ಲ. ಅವ್ರಿಗೆ ಬೇಕಾಗಿರೋದು ಸಿಗೋವರ್ಗೆ ಯಾರನ್ನೂ ಕೇರ್ ಮಾಡಲ್ಲ. ಅವ್ರು ನಿಮ್ಮನ್ನ ಪರಿಚಯ ಮಾಡಿಸಿದ್ದ ಅಲ್ಲ, ಅರವಿಂದ್ ಅವರು ನನಗೆ ಹೇಳ್ತಾರೆ, ಹೀಗೆ ಸರ್ ಒಂದು ಹೊಸ ಧಾರಾವಾಹಿ ಮಾಡ್ತಾ ಇದ್ದಾರೆ, ನೀನು ಬೇಕು ಅಂತ, ಕಲರ್ಸ್ಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲ ನೀನು ಒಂದು ಆಡಿಷನ್ ಕೊಡು ಅಂತ ಹೇಳ್ತಾರೆ. ಓಕೆ ಅಂತ ಹೇಳಿ ಹೋಗ್ತೀನಿ. ನಾನು ಹೋಗ್ತೀನಿ ಸರ್, ನಾ ಫಸ್ಟ್ ಟೈಮ್ ಭೇಟಿ ಆಗ್ತೀನಿ. ವೆಲ್ ಸ್ಪೋಕನ್ ಜೆಂಟಲ್ಮನ್. ಅವರಲ್ಲಿ 2 ಶೇಡ್ಸ್ ಇದೆ. ನೀವು ಕ್ಯಾಮ್ರಾ ರೋಲ್ ಆದಾಗ ವ್ಯಕ್ತಿ ಬೇರೆ, ಕ್ಯಾಮ್ರಾ ಆಫ್ ಆದಾಗ ಅವ್ರ ವ್ಯಕ್ತಿ ಬೇರೆ. ನಾನು ಆಫ್ ಆದಾಗ ನೋಡಿರೋದು ಮೋಸ್ಟ್. ಆನ್ ಆದಾಗ ಈಸ್ ಅ ಡಿಫ್ರೆಂಟ್ ಮ್ಯಾನ್. ಓಕೆ, ಏನಾಯ್ತು? ಸೊ ಅವರು ಭೇಟಿ ಆಗ್ತೀನಿ, ಅವ್ರು ಖುಷಿ ಆಗ್ತೀನಿ. ನಾನು ಏರ್ಲೈನ್ ಅಂತ ಹೇಳ್ತೀನಿ, ನಂದು ಮಾಡೆಲಿಂಗ್ ಎಲ್ಲ ಪಿಕ್ಚರ್ಸ್ ನೋಡ್ತಾರೆ. ವಾವ್, ಈಸ್ ಅ ಫ್ರೆಶ್ ಫೇಸ್, ವಿ ಕ್ಯಾನ್ ಕಾಸ್ಟಿಮ್ ಅಂತ ಕಲರ್ಸ್ಗೆ. ಕಲರ್ಸ್ದೊಂದು ಆಗ ಟೆಸ್ಟ್ ಶಾಟ್ದು ಒಂದು ಸ್ಕ್ರೀನ್, ಒಂದು ಟೆಸ್ಟ್ ಲುಕ್ ಟೆಸ್ಟ್ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ. ಕಲರ್ಸ್ಗೆ ಹೋಗುತ್ತೆ ಅದು. ಕಲರ್ಸ್ಗೆ ಹೋಗಿ ಕಲರ್ಸಿಂದ ನನಗೆ ಫೀಡ್ಬ್ಯಾಕ್ ಬರುತ್ತೆ. ಸರ್ ನಿಮ್ದು ಟೇಸ್ಟ್ ಏನಿಷ್ಟು ಹಾಳಾಗೋಗಿದೆ, ಅವ್ನು ಯಾರು ಸರ್, ಅವನು ಹೀರೋ ಮೆಟೀರಿಯಲೇ ಅಲ್ಲ, ಅವನ ಹತ್ರ ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಅವನ ಹತ್ರ ವಾಕಿಂಗ್ ಸ್ಟೈಲ್ ಇಲ್ಲ, ಆಕ್ಟಿಂಗ್ ಅಂತೂ ಇಲ್ಲ, ಆಮೇಲೆ ಡೈಲಾಗ್ ಇದು ಇಲ್ಲ, ಹಿ ಕಾಂಟ್ ಬಿ ಲೈಕ್ ಪಾಲಿಶ್ಡ್ ಆಕ್ಟರ್ ಅಂತ. ಸರ್ಗೂ ಬೇಜಾರಾಗುತ್ತೆ. ಕಲರ್ಸ್ ರಿಜೆಕ್ಟ್ ಮಾಡುತ್ತೆ. ಸೊ ನನಗೆ ಸರ್ ಬಂದು ಬಹಳ ಬೇಜಾರದಿಂದ ಹೇಳ್ತಾರೆ, ನೋಡಪ್ಪ ಕಲರ್ಸ್ ಹೀಗೆ ಹೇಳ್ತಾ ಇದೆ, ನೀನೊಂದು ಕೆಲಸ ಮಾಡು, ನಾನು ನಿನಗೆ ಒಂದು ತಮ್ಮೊಂದು ಫ್ರೆಂಡ್ ಇದ್ದೋ ಕ್ಯಾರೆಕ್ಟರ್ ಕೊಡ್ತೀನಿ, ನಿನಗೆ ಎಕ್ಸ್ಪೀರಿಯನ್ಸ್ ಆಗಲಿ, ಸ್ವಲ್ಪ ನಿನಗೆ ಗೊತ್ತಾಗುತ್ತೆ ಅದೇ ಸೀರಿಯಲ್ಗೆ ಅಂತ ಹೇಳ್ತಾರೆ. ಈಗ ಹೀರೋನ ನಾವು ರೀಪ್ಲೇಸ್ ಮಾಡ್ತೀವಿ, ಸೊ ಬೇರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಬೇಕು. ದೇ ಆರ್ ದ ಬಿಗ್ ಬ್ರ್ಯಾಂಡ್ಸ್, ಕಲರ್ಸ್ ಮತ್ತೆ ಝೀ ಆಗ ಬಿಗ್ ಬ್ರ್ಯಾಂಡ್ಸ್ ದೇ ಆರ್. ಸೊ ಹೀಗೆ ಸರಿ ಸರ್ ಬೇಜಾರಿಲ್ಲ ಅಂತೀನಿ. ಓಕೆ ಲೆಟ್ಸ್ ಸಿ ಅಂತ. ಬಟ್ ಮನೇಲಿ ಬೇರೆ ಆಗಿರುತ್ತೆ. ನಾನು ಯಾವಾಗ ಜೆಟ್ ಏರ್ವೇಸ್ ಬಿಟ್ಟು ಆಕ್ಟಿಂಗ್ ಅಂತ ಬರ್ತೀನಿ, ನನ್ನ ತಂದೆ ತಾಯಿ ಬಹಳ ಸೀರಿಯಲ್ ಮಾಡ್ತೀರಾ ನೀವು? ಇಲ್ಲ, ಏನಾಗುತ್ತೆ ಸ್ವಲ್ಪ ದಿವಸದಲ್ಲಿ ಸ್ಟಾರ್ಟ್ ಆಗಬೇಕು ಅಂತ ಕಲರ್ಸ್ ಸೀರಿಯಲ್ ಏನಾಗುತ್ತೆ, ಸ್ಟಾರ್ಟೇ ಆಗಲ್ಲ. ದೇ ವಿಲ್ ಟೇಕ್ ಟೈಮ್. ಆ ಟೈಮಲ್ಲಿ ಏನಾಗುತ್ತೆ, ಝೀ ಅಪ್ರೋಚ್ ಆಗ್ತಾರೆ ಸರ್ಗೆ, ಕಲರ್ಸ್ ಡಿಲೇ ಆಗುತ್ತೆ ಅಂತೆಲ್ಲ ಹೇಳಿ ಸರ್ ಏನ್ ಮಾಡ್ತಾರೆ, ಝೀದ್ ಪಿಕಪ್ ಮಾಡ್ತಾರೆ. ಝೀದ್ ಯಾವ ಧಾರಾವಾಹಿ ಅಂದ್ರೆ ಲವ್ಲವಿಕೆ, ನಿಮ್ ಫಸ್ಟ್ ಸೀರಿಯಲ್. ಎಸ್. ಸೊ ಆ ಕ್ಯಾರೆಕ್ಟರ್ ಏನಂದ್ರೆ ತಂದೆಗೆ ತುಂಬಾ ಹೆದರಿ, ಸ್ವಲ್ಪ ಪೆದ್ದು ತರ, ತಂದೆ ಕಂಟ್ರೋಲ್ಗೆ ಒಂಥರ ಭಯ, ಸಂಕೋಚ. ಈ ಹುಡುಗ ಔಟ್ಸ್ಪೋಕನ್ ಅಲ್ಲ, ಬೋಲ್ಡ್ ಅಲ್ಲ, ಸ್ವಲ್ಪ ಎಲ್ಬೋರ್ಡ್ ತರ. ಆಮೇಲೆ ಲವ್ ಅಂದ್ರೆ ಭಯ, ಫ್ರೆಂಡ್ಶಿಪ್ ಅಂದ್ರೆ ಭಯ, ತಂದೆ ಅಂದ್ರೆ ನಡುಕ್ತಾನೆ ಅಂಥದ್ದು ಕ್ಯಾರೆಕ್ಟರ್. ನಾನು ಅಮೆಚ್ಯೂರ್ ಆಗಿರೋದಕ್ಕೂ ಆಕ್ಟಿಂಗ್ ಅಲ್ಲಿ ಆ ಪಾತ್ರಕ್ಕೂ ಏನಾಯ್ತು, ಕರೆಕ್ಟ್ ಸಿಂಕ್ ಆಯ್ತು. ಇಟ್ ವಾಸ್ ಗಾಡ್ಸ್ ಗ್ರೇಸ್ ಮತ್ತೆ ಅವ್ರದ್ದು ಬ್ಲೆಸ್ಸಿಂಗ್ಸ್. ಆಕ್ಚುಲಿ ಆ ಸೀರಿಯಲ್ ಪ್ರೋಮೋ ಬಂದಾಗ ಕೂಡ ತುಂಬಾ ಜನ ಅನ್ಕೊಂಡಿದ್ದು ಈ ತೆಲುಗು ಬೊಮ್ಮರಿಲು ಫಿಲ್ಮ್ ತರ ಇದೆ. ಎಕ್ಸಾಕ್ಟ್ಲಿ. ಸೊ ನನಗೆ ಸಿಕ್ಕಿದಂತ ನನ್ನ ಕೋ ಆರ್ಟಿಸ್ಟ್ ಕೂಡ ವೆರಿ ಟ್ಯಾಲೆಂಟೆಡ್ ಅನುಪಮ ಭಟ್ ಅವರು. ಸೊ ಅವ್ರು ಸಿಕ್ಕಿದ್ರು. ಸೊ ಇದೇನಾಯ್ತು, ಇಟ್ ಬಿಕಮ್ ಅ ಸೂಪರ್ ಹಿಟ್ ಝೀ ಅಲ್ಲಿ. ಸೊ ಆಗ ಶುರು ಆಗುತ್ತೆ ನನ್ನ ಜರ್ನಿ ಸೀರಿಯಲ್ ಅಲ್ಲಿ. ಲವ್ಲವಿಕೆ ಆಗುತ್ತೆ. ಅದಾದ ನಂತರ ಅಮ್ಮ ಅಂತ ಒಂದು ಸೀರಿಯಲ್ ಮಾಡ್ತೀನಿ. ಯಾವಾಗ ಆಕ್ಟಿಂಗ್ ಇಲ್ಲ ಅಂತ ಇದ್ರು, ಅಮ್ಮ ಸೀರಿಯಲ್ ಅಲ್ಲಿ ನನಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬರುತ್ತೆ. ಯಾವ ಚಾನೆಲ್? ಅಮ್ಮ ಸ್ಟಾರ್ ಸುವರ್ಣಗೆ. ಓಕೆ, ಸುವರ್ಣ ಚಾನೆಲ್ಗೆ ಬರುತ್ತೆ. ಯಾರು ಅಮ್ಮ ಅವಾಗ? ಆಗ ಪ್ರಭುದೇವ್ ಅವ್ರ ಹೀರೋಯಿನ್, ಅವ್ರು ಬಹಳ ಫೇಮಸ್ ಆಗಿದ್ರು.
ಅವರ ಹೆಸರು ನನಗೆ ಕೌಸಲ್ಯ ಮೇಡಮ್. ಹೌದು, ಕೌಸಲ್ಯ ಮೇಡಮ್ ಅಳಿಯಾಗಿ ನನ್ನ ಕ್ಯಾರೆಕ್ಟರ್ ಅದ್ರಲ್ಲಿ. ನೈಸ್. ಸೊ ಅಂತ ಐ ಹ್ಯಾವ್ ವರ್ಕ್ ವಿತ್ ಸಚ್ ಅ ಗ್ರೇಟ್ ಆರ್ಟಿಸ್ಟ್ ಇನ್ ದಟ್ ಟೈಮ್. ಸೊ ಕೌಸಲ್ಯ ಮೇಡಮ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಮ್ಮ ಧಾರಾವಾಹಿಯಲ್ಲಿ. ಅದರಲ್ಲಿ ನನಗೆ ಅತ್ಯುತ್ತಮ ನಟನೆಗೆ ಬರುತ್ತೆ, ಇದು ಅವಾರ್ಡ್ ಬರುತ್ತೆ. ಸೊ ಇದೇ ಸರ್ ಇರ್ತಾರೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್, ನಮ್ಮ ವಿನು ಬಲಂಜ್ ಅವರು. ಮತ್ತೆ ಸುದೇಶ್ ಕೆ ರಾವ್, ಹಿ ಈಸ್ ಆಲ್ಸೋ ವೆರಿ ಬ್ರಿಲಿಯಂಟ್ ಡೈರೆಕ್ಟರ್. ಆಮೇಲೆ ಕನ್ನಡದಲ್ಲಿ ಯಾವ ಸೀರಿಯಲ್ಸ್ ಮಾಡಿದ್ರಿ? ಆಮೇಲೆ ಕಲರ್ಸ್ಗೆ ಸರ್ಪ ಸಂಬಂಧ ಅಂತ ಮಾಡ್ತೀನಿ. ಆಮೇಲೆ ಸರ್ಪ ಸಂಬಂಧ ಆದ್ಮೇಲೆ ಮುದ್ದುಲಕ್ಷ್ಮಿ ಅಂತ ಮಾಡ್ತೀನಿ. ಸೊ ಆಲ್ ಮೈ ಸೀರಿಯಲ್ಸ್ ಆರ್ ಹಿಟ್. ಮುದ್ದುಲಕ್ಷ್ಮಿ ಫೇಮಸ್ ಸೀರಿಯಲ್. ಹೌದು, ಲವ್ಲವಿಕೆ ಇಸ್ ಆಲ್ಸೋ ಫೇಮಸ್, ಅಮ್ಮ ವಾಸ್ ಆಲ್ಸೋ ಫೇಮಸ್. ಸೊ ಸರ್ಪ ಸಂಬಂಧ ನಾನು ಮಧ್ಯದಲ್ಲಿ ಎಂಟರ್ ಆಗ್ತೀನಿ. ಸೊ ಅದು ನಾನು ಬಂದ್ಮೇಲೆ ಅದು ಸ್ವಲ್ಪ ದಿವಸ, ಅಷ್ಟು ತುಂಬಾ ದಿವಸ ನಡೆಯಲ್ಲ ಅದು. ನೆಕ್ಸ್ಟ್ ಮುದ್ದುಲಕ್ಷ್ಮಿ ವಾಸ್ ಅ ಸೂಪರ್ ಹಿಟ್. ಅದಾದ ನಂತರ ನಮ್ಮ ಲಾಕ್ಡೌನ್ ಆಯ್ತು, ತುಂಬಾ ಸಮಸ್ಯೆ ಆಯ್ತು ಲಾಕ್ಡೌನ್ ಟೈಮಲ್ಲಿ ನಮ್ಗೆ. ಇದೇ ಟೈಮಲ್ಲಿ ಒಂದಷ್ಟು ಸೀರಿಯಲ್ಸ್ ಕೂಡ ಮಾಡ್ತಿರಲ್ಲ, ಸಿನಿಮಾ ಮಾಡ್ತೀರಾ? ಹೌದು ಹೌದು. ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಐ ಆಮ್ ವೆರಿ ಬ್ಲೆಸ್ಡ್. ಅಂದ್ರೆ ಎಕ್ಸ್ಪೀರಿಯನ್ಸ್ ಹೋಗ್ತಾ ಇದ್ದೆ, ಒಂದು ಚಿಕ್ಕ ಪುಟ್ಟ ಪಾತ್ರಕ್ಕೆ ಅಂತ ಮಾಡಿದ್ದೆ ನಾನು. ನಮ್ಮ ಮಫ್ತಿ ಶಿವಣ್ಣ ಸರ್ ಜೊತೆ, ಮತ್ತೆ ಜಗ್ಗೇಶ್ ಸರ್ ಜೊತೆ ಲಿಫ್ಟ್ ಕೊಡ್ಲಾ, ಮತ್ತೆ ಮಲಯಾಳಮಲ್ಲಿ ದ ಗ್ರೇಟ್ ಸಿಂಗರ್ ವಿಜಯ್ ಯೇಸುದಾಸ್ ಅವ್ರ ಮಗ, ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಸೆಕೆಂಡ್ ಹೀರೋ ಆಗಿ. ಮತ್ತೆ ರವಿಚಂದ್ರನ್ ಸರ್ ಜೊತೆ ಅಪೂರ್ವ ಮೂವಿ. ದ್ಯಾಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಜಗ್ಗೇಶ್ ಸರ್ ಜೊತೆ ಮತ್ತೆ ರವಿಚಂದ್ರನ್ ಸರ್ ಜೊತೆ, ದೇ ಆರ್ ದ ಲೆಜೆಂಡ್ಸ್. ರವಿ ಸರ್ ಜೊತೆ ಎಕ್ಸ್ಪೀರಿಯನ್ಸ್. ರವಿ ಸರ್ ಈಸ್ ಅ ಯೂನಿವರ್ಸಿಟಿ. ಈಗಿನ ಜನರೇಷನ್ ಈ ರೀತಿ ಮಾಡ್ತಾ ಇದಾರಲ್ಲ ಅಂತ. ಈಗಿನ ಜನರೇಷನ್ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ಒಂದು ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ, ಅಣ್ಣ ತಂಗಿಗೆ ಒಂದು ಒಳ್ಳೆ ಸಹೋದರ ಸಹೋದರಿಯಾಗಿ, ಟೀಚರ್ಸ್ಗಳಿಗೆ ಒಳ್ಳೆ ಸ್ಟೂಡೆಂಟ್ ಆಗಿ, ಒಂದು ಒಳ್ಳೆ ಎಂಪ್ಲಾಯರ್ಗೆ ಒಳ್ಳೆ ಎಂಪ್ಲಾಯ್ ಆಗಿ, ಒಂದು ದೇಶಕ್ಕೆ ಒಳ್ಳೆ ಸಿಟಿಸನ್ ಆಗಿ, ಒಂದು ಏನೋ ಸಾಧನೆ ಮಾಡಿ, ಒಂದು ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ಒಳ್ಳೆ ಹೆಂಡತಿಗೆ ಗಂಡನಾಗಿ, ಒಂದು ಮಕ್ಕಳಿಗೆ ಒಳ್ಳೆ ತಂದೆ ತಾಯಿಯಾಗಿ, ಬೆಳೀತಾ ಇದ್ದಾನ, ಹಾಳು ಮಾಡೋಣ, ಏನ್ ಮಾಡೋಣ, ಯಾವ ರೀತಿ ಅವನ್ನ ಬೆನಿಫಿಟ್ ತಗೋಬಹುದು, ಯಾವ ರೀತಿ ಈಸಿ ಮನಿ ಮಾಡ್ಬೋದು. ಕ್ರೈಮ್ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್ ಟುಡೇ ರಾಜೇಶ್. ಟುಡೇ ಕ್ರೈಮ್ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್. ಯಾವ ರೀತಿ ಆಗಿದೆ ಅಂತ ಅಂದ್ರೆ, ಕೆಲವರು ಹೇಳ್ತಾರೆ, ನಾನು ಎಲ್ಲೋ ಒಂದು ಕೇಳಿರೋದು ಇದನ್ನ ಮಾತು, ಸರ್ ಇಷ್ಟು ಸಿಗುತ್ತೆ, ಇಷ್ಟನ್ನ ನಾವು ಇದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಬೇಲ್ ಸಿಗುತ್ತೆ, ವಿಲ್ ಕಮ್ ಔಟ್. ಇಟ್ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್. ಏನಕ್ಕೆ ಹೇಳಿದೆ? ಎಲ್ಲದಕ್ಕೂ ಚೈನ್ ಲಿಂಕ್ ಇದೆ. ಅಷ್ಟು ಬ್ರೈಬ್ ಸ್ಟಾರ್ಟ್ ಆಗಿದೆ. ಒಬ್ಬ ಅನ್ಎಜುಕೇಟೆಡ್ ಇವತ್ತು ಹೇಳ್ತಾನೆ, ಟಾಪ್ ಟು ಬಾಟಮ್ ಎಲ್ಲ ಬ್ರೈಬೇ ಇವತ್ತು, ಎಲ್ಲ ಲಂಚ, ಎಲ್ಲ ಮೋಸ. ನಾನು ಒಬ್ಬ ಈಗ 20,000ಕ್ಕೆ 25,000ಕ್ಕೆ ಹೋದ್ರೆ ನಾನು ಏನು ಸಿಗುತ್ತೆ ಸರ್? ನನ್ನ ಹೆಂಡತಿ ಮಕ್ಳಿಗೆ ಏನು ಸಿಗುತ್ತೆ? ನಾನು ನಿಯತ್ತಾಗಿರೋದು ನನಗೇನು ಸಿಗುತ್ತೆ? ಕಷ್ಟನೇ ನನಗೆ ಸಿಗೋದು. ನನಗೊಂದು ಬೈಕ್ ಇಲ್ಲ ಸರ್, ನನ್ನ ಮನೇಲಿ ಒಂದು ಫ್ರಿಡ್ಜ್ ಇಲ್ಲ, ನನಗೊಂದು ಟಿವಿ ಇಲ್ಲ, ನನ್ನ ನಿಯತ್ತಿದೆ. ಏನ್ ಮಾಡುತ್ತೆ ಅಂದ್ರೆ, ಅವಳು ನನ್ನ ಬಿಟ್ಟು ಓಡೋಗ್ತಾಳೆ. 2 ದಿವಸ ನಿಯತ್ತು, 3 ದಿವಸ ನಿಯತ್ತಲ್ಲಿ ನಾನು ಕೆಲಸ ಮಾಡ್ತೀನಿ ಸರ್, ನನ್ನ ಮಕ್ಳು ನನ್ನ ಬಾಯಿ ಬಂದಂಗೆ ಉಗಿತಾರೆ, ನನ್ನ ಹೆಂಡತಿ ನನ್ನ ಬಿಟ್ಟು ಓಡೋಗ್ತಾಳೆ ಸರ್. ಅದಕ್ಕೆ ನಾನು ಲಂಚ ತಗೊಳ್ಳೇಬೇಕು, ಯಾಕಂದ್ರೆ ಅವ್ರು ಖುಷಿಯಾಗಿದ್ರೆ ನಾನು ಯಾವ್ದಕ್ ಬೇಕು ಸರ್ ನೀತಿ ನ್ಯಾಯ ಅಂತಾರೆ, ಯಾವ್ದಕ್ ಬೇಕು ಧರ್ಮ, ಯಾವ್ದಕ್ ಬೇಕು ನಾನು ಆನೆಸ್ಟ್ ಆಗಿರಬೇಕು. ಯಾವ ಲೆವೆಲ್ ಹೋಗಿ ನಿಂತಿದೆ. ಆ್ಯಂಡ್ ಇವತ್ತು ಮುಂಚೆ ನಮಗಿತ್ತು ಇಲ್ಲ, ನಾವು ಏನಾದರೂ ಮಾಡಿ ಸಾಧನೆ ಮಾಡಿ ಸೊಸೈಟಿಗೆ ಏನಾದರೂ ಮಾಡಬೇಕು. ನನಗೆ ಪೊಲಿಟಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನಾನೊಬ್ಬ ಲೀಡರ್ ಆಗಬೇಕು. ಒಂದು ಚಿಕ್ಕದ್ರಿಂದ ನಾನೇನು ಕಲ್ತ್ಕೊಂಡು ಬಂದಿದ್ದೀನಿ, ಫ್ರಮ್ ಏರ್ಲೈನ್, ಫ್ರಮ್ ಸಿವಿಲ್ ಏವಿಯೇಷನ್, ಫ್ರಮ್ ಮೈ ಎಜುಕೇಷನ್. ನನ್ನ ಬ್ಯಾಕ್ಗ್ರೌಂಡ್ ಇಷ್ಟು ಕಾರ್ಪೊರೇಟ್ ಇಂಡಸ್ಟ್ರಿಯಿಂದ ಹಿಡಿದು, ಸಿವಿಲ್ ಏವಿಯೇಷನಿಂದ ಹಿಡಿದು, ಇಂಡಸ್ಟ್ರಿಯಲಿಂದ ಹಿಡಿದು ಇಷ್ಟು ಕಂಟ್ರೀಸ್ನ ಟ್ರಾವೆಲ್ ಮಾಡಿದ್ದೀನಿ. ನನ್ನ ಅನುಭವ ಇದನ್ನು ಮಕ್ಕಳಿಗೆ ಹೇಳಬೇಕು. ನಮ್ಮ ಮೈಂಡ್ ಸೆಟ್ ಹೇಗಿರಬೇಕು, ಈಗಿಂದು ಮಕ್ಕಳದ ಆಟಿಟ್ಯೂಡ್ ಹೇಗಿದೆ. ಕರ್ನಾಟಕದ್ದೇ ನಾನು ಎಕ್ಸಾಂಪಲ್ ತಗೊಳ್ತೀನಿ. ಎಂಥ ಲಾಂಗ್ ಮಚ್ ನೀವು ನೋಡಿದ್ದೀರಾ. ನಾನು ಇದೇ ಕ್ವಾರಂಟೈನಲ್ಲಿ ಕೆಲವು ಇದರಲ್ಲಿ ನಾನು ನೋಡಿದೆ ಮಕ್ಕಳ ಆಟಿಟ್ಯೂಡ್. ವಿ ಆರ್ ಲಿಟ್ರಲಿ ಪ್ರೊಡ್ಯೂಸಿಂಗ್ ರೌಡೀಸ್, ವಿ ಆರ್ ಲಿಟ್ರಲಿ ಪ್ರೊಡ್ಯೂಸಿಂಗ್ ರೋಗ್ಸ್. ನಿಮ್ಮ ದೊಡ್ಡ ಸ್ಕೂಲ್ ನಾನು ಹೇಳ್ತೀನಿ, ನಾನು ಡ್ರೈವ್ ಮಾಡಬೇಕಾದ್ರೆ ಐ ಹ್ಯಾವ್ ಟು ಸ್ಪೀಕ್ ಟು ಸೋ ಮೆನಿ ಥಿಂಗ್ಸ್. ಇವತ್ತು ಟುಡೇ ದಿಸ್ ಇಸ್ ಅ ಸೂಪರ್ ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿರೋದು ರಾಜೇಶ್. ನಾನು ಎಷ್ಟು ವಿಚಾರ ಮಾಡಬೇಕು. ನೀವು ಕಾರಲ್ಲಿ ಒಂದು ರೌಂಡ್ ತಗೊಂಡೋಗಿ ಇಂಟರ್ನ್ಯಾಷನಲ್ ಸ್ಕೂಲ್ ಮುಂದೆ ಹೋಗಿ. ಇಂಟರ್ನ್ಯಾಷನಲ್ ಸ್ಕೂಲ್, ಒಂದು ತಾಯಿನೂ ವರ್ಕ್ ಮಾಡ್ತಾ ಇರ್ತಾರೆ, ತಂದೆನೂ ವರ್ಕ್ ಮಾಡ್ತಾ ಇರ್ತಾರೆ. ಈ ಮಕ್ಕಳದು ಫೀಸ್ ಎಷ್ಟಿದೆ ಗೊತ್ತಾ ನಿಮಗೆ? ಒಂದು ವರ್ಷಕ್ಕೆ 2 ಲಕ್ಷ 3 ಲಕ್ಷ ರೂಪಾಯಿ ಫೀಸ್. ಒಂದು ವರ್ಷಕ್ಕೆ ಇವ್ರಿಗೆ ಸೂಟ್
ಮಕ್ಕಳದ್ದು ಗೇಟಿಂದ ಹೊರಗಡೆ ಬರಲಿ, ಮನೆಗೆ ಹೋಗೋಕ್ಕೆ ವ್ಯಾನ್ ಹತ್ತಕ್ಕೆ ಅಥವಾ ಅವ್ರ ಟ್ರಾನ್ಸ್ಪೋರ್ಟಿಗೆ ಮನೆಗೆ ಗೇಟಿಂದ ಹೊರಗಡೆ ಬಂದ ಆಟಿಟ್ಯೂಡ್ ಹೇಗಿದೆ ಗೊತ್ತಾ ಮಕ್ಕಳದು? ಅವ್ರು ಹೆಗಲ್ ಮೇಲೆ ಕೈ ಹಾಕೊಂಡು ಬಾಡಿ ಲ್ಯಾಂಗ್ವೇಜ್, ಟೈನ ಸ್ವಲ್ಪ ಕೆಳಗಡೆ ಮಾಡಿ, ಬಟನ್ ತೆಗೆದು, ಹೂ ಆರ್ ವಿ ಪ್ರಿಪೇರಿಂಗ್ ವಾಟ್? ಇಂಥ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಯಾರನ್ನ ಪ್ರಿಪೇರ್ ಮಾಡ್ತಾ ಇದೆ? ಬ್ಲೇಸರ್ ಹಾಕಿ ಯಾರನ್ನ ಪ್ರಿಪೇರ್ ಮಾಡ್ತಾ ಇದೆ? ಇಂಜಿನಿಯರ್ಗಳಾಗ್ಬಿಡ್ತಾರೆ. ಎಲ್ಲಿದೆ ನನ್ನ ಸನಾತನ ಧರ್ಮ? ಕಲ್ಚರ್ ಎಲ್ಲಿದೆ? ಭಕ್ತಿ ಎಲ್ಲಿದೆ? ಹಿರಿಯರಂದ್ರೆ ಮಾತಾಡೋ ಲ್ಯಾಂಗ್ವೇಜ್ ನೋಡಿದಾರೆ, ಮಗ, ಮಗ, ವಾಟ್ ಇಸ್ ದಿಸ್ ಬಾಡಿ ಲ್ಯಾಂಗ್ವೇಜ್? ವಾಟ್ ಇಸ್ ದ ವೇ ದಿ ಸ್ಪೀಕ್? ನೀವು ಒಂದು ಗಲ್ಲಿಲಿ ವಾಕ್ ತಗೊಳ್ಳಿ. ನೀವು ನಮ್ಮ ಇದೇ ಬ್ಯಾಂಗ್ಳೂರಲ್ಲಿ ನೀವು ಒಂದು ಯಾವ್ದಾದ್ರು ಒಂದು ಸ್ವಲ್ಪ ಸ್ಲಮ್ ಟೈಪ್ ಏರಿಯಾದಲ್ಲಿ ಚಡ್ಡಿ ಕರೆಕ್ಟ್ ಆಗಿ ಸೊಂಟದಲ್ಲಿ ನಿಲ್ಲಲ್ಲ. ಅವನ್ ಆಟಿಟ್ಯೂಡ್ ನೋಡಿದಾರ, ಯಾಕ ಏನ ಇಂಥದ್ದೇ. ಆಮೇಲೆ ನಿಮ್ಮ ಕೆಟ್ಟ ಪದ ಇಲ್ಲದೆ ಅವ್ರು ಮಾತಾಡ್ಲಿ ನೋಡ್ತೀನಿ. ಕೆಟ್ಟ ಪದ ಇಲ್ಲದೆ ಕನ್ನಡದಲ್ಲಿ ಅಪ್ಪ ಅಮ್ಮ ಇದನ್ನ ಬಿಟ್ಟು ಮಾತಾಡ್ಲಿ. ಯಾರನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀರಿ? ಎಲ್ಲಿದ್ದಾರೆ ನಮ್ಮ ಸೈಕ್ಯಾಟ್ರಿಸ್ಟ್ಗಳು? ಅಂಡ್ ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್? ಏನು ಒಬ್ರು ಈಗ ಸೈಕ್ಯಾಟ್ರಿಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು? ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಏನು? ಅಡ್ವೊಕೇಟ್ಗಳದ್ದು ರೆಸ್ಪಾನ್ಸಿಬಿಲಿಟೀಸ್ ಎಸ್? ಪರ್ಪಸ್ ಏನು? ಇಟ್ ಈಸ್ ನಾಟ್ ಓನ್ಲಿ ಅ ಪ್ರೊಫೆಷನ್. ಈಗ ಒಬ್ರು ಡಾಕ್ಟರ್ದು ಏನಿದೆ ಗೊತ್ತಾ? ಹೌದು, ನನಗೀಗ ಊಟ ಬೇಕು, ನನಗೆ ಮನೆ ಬೇಕು, ನನ್ನ ಬೇಸಿಕ್ ನೀಡ್ಸ್ ಇದೆ, ಕರೆಕ್ಟ್. ಡಾಕ್ಟರ್ ಅದು ಸಂಪಾದನೆ ಕೂಡ ಹೌದು. ಬಟ್ ಮೂಲ ಪರ್ಪಸ್ ಏನು ಬೀಯಿಂಗ್ ಅ ಡಾಕ್ಟರ್? ಟು ಸೇವ್ ಲೈಫ್. ಬಟ್ ಇವತ್ತು ಎಷ್ಟು ಡಾಕ್ಟರ್ಸ್ ಸೇವ್ ಲೈಫ್ ಮಾಡ್ತಾ ಇದ್ದಾರೆ? ನೀನು ಈ ಬಿಲ್ ಕಟ್ಟು ಬದುಕಿಸ್ತೀನಿ, ಇಲ್ಲಾಂದ್ರೆ ಬಾಡಿ ತಗೊಂಡು ಹೋಗು ಅಂತ ಇದ್ದಾರೆ. ಎಷ್ಟು ಜನ ಸೈಕ್ಯಾಟಿಸ್ಟ್ ಇವತ್ತು, ಎಷ್ಟು ಜನ ಸೈಕ್ಯಾಟಿಸ್ಟ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ? ದ ಫೇಮಸ್ ಡಾಕ್ಟರ್ಸ್ ಇದ್ದಾರೆ. ಯಾಕೆ ಇವ್ರು ಗಲ್ಲಿಗಳಲ್ಲಿ ವೈ ದೇ ಆರ್ ನಾಟ್ ಟೇಕಿಂಗ್ ಅ ವಾಕ್ ಅಂಡ್ ಸೀಯಿಂಗ್ ಮಕ್ಕಳದು ಸೈಕಾಲಜಿ, ಇವತ್ತು ಮಕ್ಕಳದು ಆಟಿಟ್ಯೂಡ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಕರ್ನಾಟಕದ್ದು? ಎಲ್ಲಿಗೆ ಹೋಗ್ಬೇಕು ನಾವು ಪ್ರತಿದಿನ? ಎಲ್ಲಿಗೆ ಹೋಗ್ತಾ ಇದೀವಿ? ಮಾತಾಡೋ ಸ್ಟೈಲ್ ನೋಡಿದೀರಾ ನೀವು? ಯಾರಿಗೆ ಎಜುಕೇಶನ್ ಇದೆ? ಬಾಡಿ ನೋಡಿದೀರಾ? ಗಾಂಜಾ ಹೊಡ್ಕೊಂಡು, ಸಿಗರೇಟ್ ಹೊಡ್ಕೊಂಡು, ಕೈ ಕುಯ್ಕೊಂಡು, ಟಾಟು ಮಾಡ್ಕೊಂಡು, ಮೈ ತುಂಬ ಟಾಟು ಮಾಡ್ಕೊಂಡು, ಯಾರೋ ಒಂದು 4-5 ಜನ ಇಂಥ ಬಂಚ್ ಆಫ್ ರೌಡೀಸ್. ಆಮೇಲೆ ನಮ್ಮ ಹತ್ರ ಬರ್ತಾ ಇರೋಂಥ ಕಂಟೆಂಟ್ಸ್ ಕೆಲವು ಫಿಲ್ಮ್ಸ್ ನೋಡಿ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ. ಎಂಟರ್ಟೈನ್ಮೆಂಟ್ ಮಾತ್ರ ಉಳಿತಾ ಇಲ್ಲ ಅದು. ಈ ಎಜುಕೇಶನ್ ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ? ಅವ್ರದ್ದು ಎಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂದ್ರೆ ದೇ ಆರ್ ಬಿಕಮಿಂಗ್ ದಟ್ ಕ್ಯಾರೆಕ್ಟರ್ಸ್. ಆಮೇಲೆ ಎಜುಕೇಶನ್ ಓದಕ್ಕಿಷ್ಟ ಇಲ್ಲ ಈ ಮಕ್ಕಳಿಗೆ. ಇವ್ರಿಗೆ ಏನು ಗೊತ್ತಾ ಖುಷಿ ಆಗೋದು? ನಾನು ಹೋಗ್ಬಿಟ್ಟು ಯಾರನ್ನೋ ಕುಯ್ದು ಬರ್ತೀನಿ, ನನಗೊಂದು ಹೆಸರು, ಹೋಗ್ಬಿಟ್ಟು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಂದು ಅವಾರ್ಡ್ ತಗೊಂಡು ಬರ್ತೀನಿ, ಅದಲ್ಲ ಸಾಧನೆ. ಯಾವನೊಬ್ಬನ್ನ ಕುಯ್ದ್ರೆ, ಹೊಡೆದ್ರೆ, ನಾನೊಂದು ಗ್ಯಾಂಗ್ ಕಟ್ಕೊಂಡ್ರೆ ಅದೊಂದು ಸಾಧನೆ, ಅದೊಂದು ಹೆಸರು. ಇಂಥ ವಿಕೃತ ಮೈಂಡ್ ಸೆಟ್ಗೆ ಹೋಗ್ತಾ ಇದ್ದಾರೆ ಯೂತ್ಸ್ ನಮ್ಮ ಈ ಸ್ಟೇಟ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಹೂ ಇಸ್ ಥಿಂಕಿಂಗ್ ಅಬೌಟ್ ದೆಮ್? ಸೊ ಯಾರು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ? ಇವತ್ತಿದು ಸೈಕಾಲಜಿ ಎಲ್ಲಿ ಹೋಗ್ತಾ ಇದೆ? ಯೂತ್ಸ್ಗಳದ್ದು ಎಲ್ಲಿ ಹೋಗ್ತಾ ಇದೆ? ಯೂತ್ಸ್ಗಳು ಏನಕ್ಕೆ ಅವ್ರನ್ನ ಎಂಗೇಜ್ ಮಾಡ್ತಾ ಇದ್ದಾರೆ? ಈಗ ನನ್ನ ಜೊತೆ ಏನಾಯ್ತು? ನಂದೇನು ದೊಡ್ಡ ಏಜ್ ಅಲ್ಲ, ಐ ಆಮ್ ಇನ್ ಮೈ 30s ನನ್ನ ಏಜ್. ಈಗ ಬಹುಶಃ ನನ್ನ ಕಂಪ್ಲೇಂಟ್ ಕೊಟ್ಟಿರೋದು ಏನೆಲ್ಲ ಇವ್ರು ಇದ್ದಾರೆ ನನ್ನ ಹಿಂದೆ, ಏನೀಗ ಟ್ರ್ಯಾಪ್ ನಡೀತಾ ಇದೆ, ಇವರು ಬಹುಶಃ 30ಗೆ ಎಂಟರ್ ಆಗ್ತಾ ಇರ್ಬೋದು. ವಾಟ್ ಈಸ್ ದರ್ ಅಜೆಂಡಾ? ವೇರ್ ಆರ್ ದೇ ಫೋಕಸಿಂಗ್? ಏನು ಅಚೀವ್ ಮಾಡಕ್ ಹೊರಟಿದ್ದಾರೆ? ಸೊ ನನ್ನ ಯೂತ್ಸ್ಗಳಿಗೆ ಹೇಳೋದಿಷ್ಟೇ, ಇವತ್ತು ಮೋಸ ಹೋಗಬೇಡಿ. ಆಮೇಲೆ ತಂದೆ ತಾಯಿ ಫೋರ್ಸ್ ಮಾಡ್ತಾ ಇದ್ದಾರೆ, ಅಥವಾ ಇವ್ರು ಫೋರ್ಸ್ ಮಾಡ್ತಾ ಇದ್ದಾರೆ, ಅಥವಾ ನನಗೆ ಈ ವಯಸ್ಸಾಯ್ತು ಅಂತ ಇವತ್ತಂತೂ ಲೈಫ್ ಪಾರ್ಟ್ನರ್ಸ್ನಾಗಲಿ ದುಡುಕಿ ನಿರ್ಧಾರಗಳನ್ನು ತಗೊಳಕ್ ಹೋಗಬೇಡಿ. ದಯವಿಟ್ಟು ದುಡುಕಿ ನಿರ್ಧಾರ ತಗೋಬೇಡಿ. ಒಂದು ಲೈಫ್ ಹಾಳಾಗೋಗುತ್ತೆ, ಆಮೇಲೆ ವಯಸ್ಸು ನಿಲ್ಲಲ್ಲ. ವಿ ಶುಡ್ ಬಿ ವೆರಿ ಕೇರ್ಫುಲ್ ಯಾರು ನಾವು ಚೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಯಾವುದೇ ಒಂದು ಸೆಂಟಿಮೆಂಟಿಗೆ ಒಳಗಾಗಬೇಡಿ, ಯಾವುದೇ ಒಂದು ಸೆಂಟಿಮೆಂಟಿಗೆ ಒಳಗಾಗಬೇಡಿ. ಆ ವ್ಯಕ್ತಿ DNA ಅವ್ರು ಬಂದಿರೋಂಥ ಮನೆತನ ಆಗಲಿ, ಅವರ ಎಲ್ಲಿಂದ ಬರ್ತಾರೆ, ಅವರ ಸಾಧನೆಗಳೇನು, ಅವ್ರು ಏನೆಲ್ಲ ಸಾಧಿಸಿದ್ದಾರೆ, ಅವರ ಎಜುಕೇಷನ್ ಏನು, ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಒಂದು ಎಜುಕೇಷನ್ ಬಗ್ಗೆ, ಒಂದು ವ್ಯವಸ್ಥೆ ಬಗ್ಗೆ, ಮಕ್ಕಳ ಬಗ್ಗೆ, ಒಂದು ಕುಟುಂಬದ ಬಗ್ಗೆ ಅವರ ಆಲೋಚನೆಗಳೇನಿದೆ, ಇದ್ರ ಬಗ್ಗೆ ಏನು ಮೌಲ್ಯಗಳು ಇಟ್ಕೊಂಡಿದ್ದಾರೆ ಅಂಥದ್ದನ್ನೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ನೀವು ಒಂದು ಡಿಸಿಷನ್ ತಗೊಳ್ಳಿ. ಗಡಿಬಿಡಿ ಮಾಡಕ್ ಹೋಗ್ಬೇಡಿ, ಆಮೇಲೆ ಮೋಸಕ್ಕೊಳಗಡೆ ಆಗ್ಬೇಡಿ. ಆಮೇಲೆ ಕೆಲವು ಕಾನೂನುಗಳು, ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇದು ನನ್ನ ವೈಯಕ್ತಿಕ ಅನುಭವ, ಈಗ ನಮ್ಮ ಸಂವಿಧಾನದಲ್ಲಿ ಮೋರಲ್ ಲಾ ಇಲ್ಲ. ಇದು ತಪ್ಪ ಸರಿಯಾ, ಇಲ್ಲಿ ಮಾಡಿದ್ರೆ ಇಲ್ಲ, ಅವ್ರು ಹಿಂಗ್ ಮಾಡಿದ್ರು ಅಂತ ನಾನು ಮಾಡಿದೆ, ಈ ರೀತಿ ಇಲ್ಲ. ಇದಾಗಿದೆ, ಇದು ನೀವು ಮಾಡಿದ್ರ, ಇದು ಆಗಿದ್ಯಾ ಅಷ್ಟೇ. ಆಗಿದ್ರೆ ಇಟ್ ಇಸ್ ಅ ಪನಿಷ್ಮೆಂಟ್. ಇಲ್ಲಿ ಧರ್ಮ, ಮೋರಲ್ ಲಾ ಇಲ್ಲ, ಎಥಿಕಲ್. ಇಲ್ಲಿ ಹೇಗಾಗುತ್ತೆ ಅಂದ್ರೆ, ಈಗ ಕೆಲವು ಲಾಸ್ ಹೇಗಿದೆ ಅಂದ್ರೆ, ಒಬ್ಬರ ಮೇಲೆ ಈ ರೀತಿ ಬಂದ್ರೆ ಹಿ ಹ್ಯಾಸ್ ಟು ಬಿ ಟೇಕನ್, ಅಷ್ಟರಲ್ಲಿ ನೀವು ಡ್ಯಾಮೇಜ್. ಇವತ್ತು ನೀವು ನ್ಯಾಯ ಮಾತಾಡೋದಕ್ಕಾಗಲ್ಲ, ನೀವೇ ನಿಮ್ಮನ್ನ ಸೇಫ್ ಮಾಡ್ಕೋಬೇಕು.
ನೀವೇ ಇಂಥ ಇನ್ಸಿಡೆಂಟ್ಗೆ ನಾನೊಂದು ಟ್ರ್ಯಾಪ್ ಆದೆ, ನನ್ನ ಬ್ಯಾಡ್ ಲಕ್. ಆದರೆ ಇದು ಎಲ್ಲರ ಜೊತೆ ಆಗ್ಬಾರ್ದು. ಐ ಶುಡ್ ಬಿ ಅನ್ ಎಕ್ಸಾಂಪಲ್. ತುಂಬ ಕೇರ್ಫುಲ್ ಆಗಿರಿ. ನೀವು ಯಾವುದಕ್ಕೂ ಇಂಥದಕ್ಕೆ ಟ್ರ್ಯಾಪ್ ಆಗಲಿ ಅಥವಾ ಸಿಗಾಕೊಳ್ದಿರೋ ನೋಡ್ಕೊಳ್ಳಿ. ಮೊಬೈಲ್ನ ಭಾಳ ಸೇಫಾಗಿ ಯೂಸ್ ಮಾಡಿ. ಮೊಬೈಲ್ನ ತುಂಬ ಸೇಫಾಗಿ ಯೂಸ್ ಮಾಡಿ. ನೀವು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸೋದಾಗಿರಲಿ, ಅಥವಾ ಒಂದು ರೆಕಾರ್ಡಿಂಗ್ ಕಳಿಸೋದಾಗಿರಲಿ, ಒಂದು ಫೋಟೋ ಕಳಿಸೋದಾಗಿರಲಿ, ಫೋಟೋ ರಿಸೀವ್ ಮಾಡೋದಾಗಿರಲಿ, ನಿಮಗೆ ಯಾವುದೇ ಅಜೆಂಡಾ ಗೊತ್ತಿರಲ್ಲ. ಆ್ಯಂಡ್ ಕೆಲವು ಮಕ್ಕಳು ತುಂಬ ಇನ್ನೋಸೆಂಟ್ ಇರ್ತಾರೆ. ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ವಯಸ್ಸು ಚಿಕ್ಕದು. ಇವತ್ತು ಚಿಕ್ಕ ಮಕ್ಕಳ ಜೊತೆ ಮೊಬೈಲ್ ಇದೆ. ನಿಮ್ಮನ್ನು ಯಾವ ರೀತಿ ಲಾಕ್ ಮಾಡ್ಕೊಳ್ತಾರೆ ಅಂತ ಗೊತ್ತಾಗಲ್ಲ. ಎಷ್ಟೋ ಪೇರೆಂಟ್ಸ್ಗಳು ಲಾಕ್ ಆಗಿದ್ದಾರೆ ಚಿಕ್ಕ ಮಕ್ಕಳಿಂದ. ಯಾವ ರೀತಿ ಎಲ್ಲ ಕಿಡ್ನ್ಯಾಪ್ ಆಗ್ತಾ ಇದೆ, ಯಾವ ರೀತಿ ನೆಟ್ವರ್ಕ್. ತುಂಬ ಸೇಫ್ ಆಗಿರಿ. ನಿಮ್ಮ ನೆಟ್ವರ್ಕ್ ಒಳಗಡೆನೇ ಇರಿ. ಹೊರಗಡೆಯವ್ರಿಗೆ ಜಾಸ್ತಿ ಅವಕಾಶ ಸಿಗಬೇಡಿ, ಜಾಸ್ತಿ ಸೋಷಲೈಸ್ ಆಗಬೇಡಿ. ನಿಮ್ಮ ಕೆಲಸ ಏನಿದೆ, ಎಲ್ಲಿ ಮಾಡ್ತಾ ಇದ್ದೀರಿ, ತುಂಬ ಕೇರ್ಫುಲ್ ಆಗಿರಿ. ನಿಮ್ಮ ಸುತ್ತಮುತ್ತ ಯಾರ ಜೊತೆ ಇದ್ದೀರಾ, ಹೇಗಿದ್ದೀರಾ, ತುಂಬ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಜಾಗದಲ್ಲಿ ನೀವು ತಿನ್ನಕ್ಕೆ ಕುಡಿಯೋಕೆ ಹೋಗ್ಬೇಕಾದ್ರೂ ಅಷ್ಟೇ, ನಶೆ ಪದಾರ್ಥ ಹಾಕಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಶೆ ಪದಾರ್ಥ ಹಾಕಿ ನಿಮ್ಮ ವಿಡಿಯೋ ಮಾಡಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ದಿಸ್ ಈಸ್ ಅ ಬಿಗ್ ನೆಕ್ಸಸ್. ಆ್ಯಂಡ್ ಸ್ಪೆಷಲಿ ನೀವೊಂದು ಪಬ್ಲಿಕ್ ಫಿಗರ್ ಆಗಿದ್ರೆ, ಅಥವಾ ಒಂದು ಪೊಟೆನ್ಷಿಯಲಿ ಒಬ್ಬ ಪೊಲಿಟಿಷಿಯನ್ ಆಗಿದ್ರೆ, ಅಥವಾ ಸೆಲೆಬ್ರಿಟಿ ಆಗಿದ್ರೆ, ಅವರ ಮಕ್ಕಳುಗಳಾಗಿದ್ರೆ ತುಂಬ ಕೇರ್ಫುಲ್ ಇರಿ. ಇವತ್ತು ತುಂಬ ಜನ ಹಾರ್ಡ್ ವರ್ಕ್ ಮಾಡಿ ಅರ್ನ್ ಮಾಡುವಂಥ ಒಂದು ಮನಸ್ಥಿತಿಲಿ ಇಲ್ಲ. ಬೇಗ ರಿಚ್ ಆಗಬೇಕು, ಬೇಗ ನನಗೆಲ್ಲ ಬಂದ್ಬಿಡ್ಬೇಕು, ಬೇಗ ಅದಕ್ಕೆ ಟಾರ್ಗೆಟ್ಟೇ ದೊಡ್ಡ ಮನೆ. ಒಂದು ಸಮಾಜದಲ್ಲಿ ಒಂದು ದೊಡ್ಡ ಪ್ರೊಫೈಲಲ್ಲಿ ಇರೋರೇ ಟಾರ್ಗೆಟ್. ಯಾವುದೋ ಒಂದು ಸೆಲ್ಫಿಶ್ ಮೋಟೋಗೆ ಅವ್ರನ್ನ ಒಂದು ನಾಶ ಮಾಡಬೇಕು, ಇಲ್ಲಾಂದ್ರೆ ತನ್ನ ಬೆನಿಫಿಟ್ಗೋಸ್ಕರ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಯೂಸ್ ಮಾಡಬೇಕು. ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಟುಡೇ. ಸೊ ನಾನು ಕೇಳ್ಕೊಳ್ಳೋದು ಜನರ ಹತ್ರ, ತುಂಬ ಸೇಫ್ ಆಗಿರಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ.